ಪ್ರಾಂತೀಯ ಶಾಸಕಾಂಗ ಅಧ್ಯಾಯ -1 ಮತದಾನದ ಹಕ್ಕು 34 ನಗರ ಪ್ರದೇಶಗಳಲ್ಲಿ ಮತದಾನ ಪದ್ಧತಿ ಈಗಿರುವಂತೆಯೇ ಇರಬೇಕು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನ ಭೂಕಂದಾಯವನ್ನು ಅರ್ಧದಷ್ಟು ಕಡಿಮೆ ಮಾಡಬೇಕು ಎಂದು ನನ್ನ ಸಹೋದ್ಯೋಗಿಗಳು ಶಿಫಾರಸ್ ಮಾಡಿದ್ದಾರೆ. ಇದನ್ನು ನಾನು ಒಪ್ಪಲಾರೆ. ಮತದಾನ ಒಂದು ಹಕ್ಕು ಎನ್ನುವುದಕ್ಕಿಂತ ಹೆಚ್ಚಾಗಿ ಅದೊಂದು ಅನುಗ್ರಹವೆಂಬ ಹಾಗೆ ನನ್ನ ಸಹೋದ್ಯೋಗಿಗಳು ಆ ಬಗ್ಗೆ ವಿವೇಚನೆ ನಡೆಸಿದ್ದಾರೆ. ಯಾವುದೇ ರಾಷ್ಟ್ರದಲ್ಲಿ ರಾಜಕೀಯ ಸಮಾಜದ ಅಡಿಪಾಯವಾಗಿ ಇಂಥ ಅಭಿಪ್ರಾಯವನ್ನು ಒಪ್ಪುವುದು ತೀರಾ ಅಪಾಯಕರವೆಂದು ನನಗೆನಿಸುತ್ತದೆ. ಏಕೆಂದರೆ ಪ್ರತಿನಿಧಿಸುವ ಹಕ್ಕಿನ ಪರಿಕಲ್ಪನೆಯನ್ನು ಅಸಂಗತವೆಂದು ದೂರ ಮಾಡಬೇಕಾದ ಪಕ್ಷದಲ್ಲಿ ಪ್ರತಿನಿಧಿಸುವ ನೈತಿಕ ಹಕ್ಕನ್ನು ಮನಃಕಲ್ಪಿತವಾದ ಅಥವಾ ಭಾವನಾತ್ಮಕವಾದ ನಿರೋಧವಷ್ಟೇ ಅಲ್ಲದೆ ಇನ್ನೇನೂ ಅಲ್ಲವೆಂದು ಪರಿಗಣಿಸಬೇಕಾದ ಪಕ್ಷದಲ್ಲಿ ಮತದಾನದ ಹಕ್ಕನ್ನು ರಾಜಕೀಯವಾಗಿ ಅಧಿಕಾರದಲ್ಲಿರುವ ವ್ಯಕ್ತಿಗಳು ತಮ್ಮ ಅಭಿಪ್ರಾಯಕ್ಕನುಸಾರವಾಗಿ ನೀಡುವ ಇಲ್ಲವೇ ತೆರೆ ಹಿಡಿಯುವ ಒಂದು ವಿಶೇಷಾಧಿಕಾರವೆಂದು ಪರಿಗಣಿಸುವುದಾದ ಪಕ್ಷದಲ್ಲಿ ಚುನಾವಣೆಯ ಹಕ್ಕನ್ನು ಪಡೆಯದವರ ರಾಜಕೀಯ ಸ್ವಾತಂತ್ರ್ಯವೆಂಬುದು ಸಂಪೂರ್ಣವಾಗಿ ಚುನಾವಣೆಯ ಹಕ್ಕು ಪಡೆದಿರುವವರ ಅಧೀನದಲ್ಲಿ ಇರುತ್ತದೆಂದು ತಿಳಿದುಬರುತ್ತದೆ. ಇಂಥದೊಂದು ಅಭಿಪ್ರಾಯವನ್ನೊಪ್ಪುವುದೆಂದರೆ ಗುಲಾಮಗಿರಿಯನ್ನೊಪ್ಪಿದಂತೆಯೇ ಎಂದರೆ ತಪ್ಪೇನೂ ಅಲ್ಲ. ಏಕೆಂದರೆ ಗುಲಾಮಗಿರಿ ಕೂಡ ಅಧಿಕಾರದಲ್ಲಿರುವವರು ನೀಡಲು ಆಯ್ದುಕೊಳ್ಳುವ ಹಕ್ಕುಗಳನ್ನು ಬಿಟ್ಟುಳಿದಂತೆ ಇನ್ನವ ಹಕ್ಕು ಜನರಿಗಿಲ್ಲ ಎಂಬ ಆಧಾರಕಲ್ಪನೆಯನ್ನು ಒಳಗೊಂಡಿರುತ್ತದೆ. ಇಂಥದೊಂದು ತೀರ್ಮಾನಕ್ಕೆ ಬರುವಂತೆ ಮಾಡುವ ಸಿದ್ಧಾಂತ ಯಾವುದೇ ಸ್ವರೂಪದ ಜನಪ್ರಿಯ ಸರ್ಕಾರಕ್ಕೆ ಮಾರಕವೆಂದು ಭಾವಿಸಬೇಕು. ಆದ್ದರಿಂದ ಒಟ್ಟಿನಲ್ಲಿ ನಾನು ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. 35 ಮತದಾನವೆಂದರೆ ಕೆಲವು ಹೆಸರುಗಳನ್ನು ಬರೆದಿರುವ ಕಾಗದದ ತುಂಡೊಂದನ್ನು ಮತಪೆಟ್ಟಿಗೆಯೊಳಗೆ ತುರುಕುವ ಅರ್ಹತೆಯ ಪ್ರಶ್ನೆಯಲ್ಲದೆ ಇನ್ನೇನೂ ಅಲ್ಲವೆಂಬಂತೆ ನನ್ನ ಸಹೋದ್ಯೋಗಿಗಳು ಈ ಪ್ರಶ್ನೆಯನ್ನು ಪರಿಗಣಿಸಿದ್ದಾರೆ. ಸಾಮಾನ್ಯ ಜನರಿಗೆ ಮತದಾನದ ಹಕ್ಕನ್ನು ವಿಸ್ತರಿಸುವುದಕ್ಕೆ ನಿರ್ಣಾಯಕವೆನಿಸಿರುವ ಸಾಕ್ಷರತೆಯ ಬಗ್ಗೆ ಅವರು ಒತ್ತಾಯಿಸುತ್ತಾ ಇಲ್ಲ. ಮತದಾನದ ಬಗೆಗಿನ ಇಂಥದೊಂದು ಅಭಿಪ್ರಾಯವು ನಿಸ್ಸಂದೇಹವಾಗಿಯೂ ತೋರಿಕೆಯಾಗಿದೆ ಹಾಗೂ ಸಂಪೂರ್ಣವಾಗಿ ತಪ್ಪು ತಿಳಿವಳಿಕೆಯಿಂದ ಕೂಡಿದೆ. ಮತದಾನವೆಂದರೇನೆಂಬ ಬಗ್ಗೆ ನಿಜವಾದ ಕಲ್ಪನೆ ಬಹುಜನರ ಮನಸ್ಸಿನಲ್ಲಿದ್ದಿದ್ದರೆ ಮತಪತ್ರದಲ್ಲಿ ಗುರುತು ಮಾಡುವುದಕ್ಕಷ್ಟೇ ಸಂಬಂಧಿಸಿದ ಒಂದು ವ್ಯವಹಾರವಾಗಿರು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಉದಕ್ಕಿಂತ ಹೆಚ್ಚಾಗಿ ಯಾವ ಮಿತಿಯೊಳಗೆ ಸಂಘಟಿತ ಬದುಕು ಉಳಿಯಬೇಕು ಮತ್ತು ಆ ಸಮಿತಿಗಳನ್ನು ನಿಯಂತ್ರಿಸುವ ಕಾರ್ಯದಲ್ಲಿ ನೇರವಾಗಿ ಮತ್ತು ಸಕ್ರಿಯವಾಗಿ ಭಾಗವಹಿಸುವುದು ಎಂದು ಅರಿಯುತ್ತಿದ್ದರು. ಮತದಾನಕ್ಕೆ ಸಂಬಂಧಿಸಿದ ಈ ಪರಿಕಲ್ಪನೆಯನ್ನು ಒಪ್ಪಿಕೊಂಡೆವೆಂದರೆ ಆಗ ಹುಚ್ಚನಲ್ಲದ ಪ್ರತಿಯೊಬ್ಬ ವ್ಯಕ್ತಿಗೂ ಮತದಾನದ ಹಕ್ಕು ನೀಡುವುದು ಅನಿವಾರ್ಯವೆನಿಸುತ್ತದೆ. ಏಕೆಂದರೆ ಸಂಘಟಿತ ಜೀವನದಲ್ಲಿ ಎಲ್ಲ ವಯಸ್ಕರು ಪಾಲ್ಗೊಂಡಿರುತ್ತಾರೆ. ಅಂಥ ಸಂಘಟಿತ ಜೀವನದ ಪ್ರಭಾವ ಪ್ರತಿ ವ್ಯಕ್ತಿಯ ಮೇಲೆಯೂ ಪರಿಣಾಮ ಬೀರುವುದರಿಂದ ಪ್ರತಿಯೊಬ್ಬನಿಗೂ ಮಿತಿಗಳನ್ನು ಗೊತ್ತುಪಡಿಸುವ ಹಕ್ಕು ಇರಬೇಕು. ಈ ಪೂರ್ವ ಹೇಳಿಕೆಗಳಿಂದ ವ್ಯಕ್ತಿ ಬಡವನಾದಷ್ಟು ಅವನಿಗೆ ಮತದಾನದ ಹಕ್ಕಿನ ಅವಶ್ಯಕತೆ ಹೆಚ್ಚು ಎಂದು ತಿಳಿಯುತ್ತದೆ. ಖಾಸಗಿ ಆಸ್ತಿಪಾಸ್ತಿಗಳನ್ನು ಆಧರಿಸಿರುವ ಪ್ರತಿಯೊಂದು ಸಮಾಜದಲ್ಲಿಯೂ ಮಾಲೀಕರು ಹಾಗೂ ಕೆಲಸಗಾರರ ನಡುವೆ ಇರುವಂಥ ಸಂಘಟಿತ ಜೀವನದ ಇತಿಮಿತಿಗಳು ಮೊದಲಿನಿಂದಲೇ ಕೆಲಸಗಾರರಿಗೆ ವಿರುದ್ಧವಾದ ರೀತಿಯಲ್ಲಿ ನಿರ್ಧರಿಸಲ್ಪಟ್ಟಿರುತ್ತವೆ. ಕೆಲಸಗಾರನ ಯೋಗಕ್ಷೇಮಕ್ಕೆ ಮಾಲೀಕರಿಂದ ಉಂಟಾಗಬಹುದಾದ ಕೆಡುಕಿನಿಂದ ರಕ್ಷಣೆ ನೀಡಬೇಕಾಗಿದ್ದರೆ ಸಂಘಟಿತ ಜೀವನದ ಮಿತಿಗಳನ್ನು ನಿಯತವಾಗಿ ಆಗಾಗ ಮರುನಿಗದಿಪಡಿಸುವುದು ಅಗತ್ಯ. ಆದರೆ ಮತದಾನದ ಹಕ್ಕನ್ನು ಸಂಪತ್ತಿನಿಂದ ಬೇರ್ಪಡಿಸಿ ಎಲ್ಲ ವಯಸ್ಕ ಬಡವರಿಗೂ ವಿಸ್ತರಿಸದ ಹೊರತು ಹೀಗೆ ಮಾಡುವುದು ಕಷ್ಟಸಾಧ್ಯ. ಆದ್ದರಿಂದ ಯಾವುದೇ ದೃಷ್ಟಿಯಿಂದ ತೀರ್ಮಾನಿಸಿದರೂ ವಯಸ್ಕ ಮತದಾನದ ಪರವಾಗಿರುವ ನಿರ್ಧಾರವನ್ನು ವಿರೋಧಿಸುವುದು ಅಸಾಧ್ಯವೆಂಬುದು ಸ್ಪಷ್ಟವಾಗುತ್ತದೆ. ನಾನು ಈ ಅಭಿಪ್ರಾಯವನ್ನು ಅನುಮೋದಿಸುತ್ತೇನೆ ಮತ್ತು ಸ್ತ್ರೀಪುರುಷರೆಂಬ ಭೇದವಿಲ್ಲದೆ 21 ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕರಿಗೂ ಮತದಾನದ ಹಕ್ಕನ್ನು ವಿಸ್ತರಿಸಬೇಕೆಂದು ಶಿಫಾರಸ್ ಮಾಡುತ್ತೇನೆ. 36 ವಯಸ್ಕ ಮತದಾನ ಪದ್ಧತಿಯನ್ನು ಪ್ರಾರಂಭಿಸುವುದಕ್ಕಿರುವ ಏಕೈಕ ಆಧಾರವೆಂದರೆ ರಾಜಕೀಯ ನ್ಯಾಯ. ರಾಜಕೀಯ ಔಚಿತ್ಯವು ವಯಸ್ಕ ಮತದಾನ ಪದ್ಧತಿಯನ್ನು ಪ್ರಾರಂಭಿಸುವುದರ ಪರವಾಗಿರುತ್ತದೆ. ಮಹಮ್ಮದೀಯರಂಥ ಅಲ್ಪಸಂಖ್ಯಾತ ವರ್ಗದವರು ಕೋಮುವಾರು ಮತದಾರ ಸಮುದಾಯಕ್ಕಾಗಿ ಒತ್ತಾಯಿಸಲು ಇರುವ ಕಾರಣಗಳಲ್ಲಿ ಒಂದೆಂದರೆ ಸಂಯುಕ್ತ ಮತದಾರ ಸಮುದಾಯದ ಪದ್ಧತಿಯಲ್ಲಿ ಅಲ್ಪಸಂಖ್ಯಾತ ವರ್ಗದವರ ದೃಷ್ಟಿಯಲ್ಲಿ ಅನಪೇಕ್ಷಣೀಯರೆನಿಸಿದ ವ್ಯಕ್ತಿಗಳಿಗೆ ಸ್ಥಾನಗಳು ಸಿಗುತ್ತವೆಯೇನೋ ಎಂದು ಭಯಪಡುವಷ್ಟರ ಮಟ್ಟಿಗೆ ಚುನಾವಣೆಯ ಮೇಲೆ ಬಹುಸಂಖ್ಯಾತ ವರ್ಗಕ್ಕೆ ಸೇರಿದ ಮತದಾರರು ಪ್ರಭಾವ ಬೀರುತ್ತಾರೆ. ವಯಸ್ಕ ಮತದಾನ ಪದ್ಧತಿಯನ್ನು ಪ್ರಾರಂಭಿಸುವುದರ ಮೂಲಕ ಇಂಥದೊಂದು ಸ್ಪರ್ಧೆಯನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ಸಾಧ್ಯವೆಂದು ವರದಿಯ ಮುಂದಿನ ಒಂದು ಭಾಗದಲ್ಲಿ ನಾನು ಸೂಚಿಸಿದ್ದೇನೆ. ಕೋಮುವಾರು ಮತದಾರ ಸಮುದಾಯಕ್ಕೊಂದು ಪರ್ಯಾಯವಾಗಿ ವಯಸ್ಕ ಮತದಾನ ಪದ್ಧತಿಯ ಮಹತ್ವವನ್ನು ಕುರಿತಂತೆ ಬಹುಸಂಖ್ಯಾತ ವರ್ಗಗಳ ಜನರು ಆಲೋಚಿಸಿಲ್ಲ. ಕೋಮುವಾರು ಮತದಾರ ಸಮುದಾಯವನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು ಎಂಬಂತೆ ಬಹುಸಂಖ್ಯಾತ ವರ್ಗದವರು ಮುನ್ನಡೆದಿದ್ದಾರೆ ಹಾಗೂ ವಯಸ್ಕ ಮತದಾನ ಪದ್ಧತಿಯನ್ನು ಕಟ್ಟುಪಾಡಿನಲ್ಲಿ ಇರಿಸಬೇಕಾದ ಒಂದು ಕೆಡುಕು ಎಂಬಂತೆ ಪರಿಗಣಿಸಿದ್ದಾರೆ. ಈ ಬಗೆಗಿನ ನನ್ನ ಅಭಿಪ್ರಾಯ ವ್ಯತಿರಿಕ್ತವಾಗಿದೆ. ಕೋಮುವಾರು ಮತದಾರ ಸಮುದಾಯ ಒಳ್ಳೆಯದಲ್ಲವೆಂದು ವಯಸ್ಕ ಮತದಾನ ಪದ್ಧತಿ ಒಳ್ಳೆಯದೆಂದು ನಾನು ವಾದಿಸುತ್ತೇನೆ. ನನ್ನ ಪ್ರಾಂತೀಯ ಶಾಸಕಾಂಗ 99% ಪ್ರಾಯ ಒಪ್ಪುವವರು ವಯಸ್ಕ ಮತದಾನ ಪದ್ಧತಿಯನ್ನು ಅದರಲ್ಲಿ ಅಂತರ್ಗತವಾಗಿರುವ ಒಳ್ಳೆಯ ಅಂಶಗಳಿಗಾಗಿ ಮಾತ್ರವಲ್ಲ, ಬದಲಾಗಿ ಅದು ಕೋಮುವಾರು ಮತದಾರ ಸಮುದಾಯದಿಂದ ಉಂಟಾಗುವ ಕೆಡುಕನ್ನು ತೊಡೆದುಹಾಕಲು ಶಕ್ತವಾಗಿದೆ ಎಂಬ ಕಾರಣಕ್ಕಾಗಿ ಕೂಡ ಒಪ್ಪುತ್ತಾರೆ. ಆದರೆ ವಯಸ್ಕ ಮತದಾನ ಪದ್ಧತಿಯಲ್ಲಿ ನಂಬಿಕೆಯಿರದ ರಾಜಕಾರಣಿಗಳು ಕೂಡ ಸುಲಭವಾಗಿ ಈ ಅಭಿಪ್ರಾಯವನ್ನು ಒಪ್ಪುತ್ತಾರೆಂಬ ಭರವಸೆ ನನಗಿದೆ. ಏಕೆಂದರೆ ಹೆಚ್ಚು ಕೆಡುಕಿಗಿಂತ ಕಡಿಮೆ ಕೆಡುಕೆ ಆಯ್ಕೆ ಮಾಡಬಹುದಾದುದು ಹಾಗೂ ಒಂದೊಮ್ಮೆ ವಯಸ್ಕ ಮತದಾನ ಪದ್ಧತಿ ಒಂದು ಕೆಡುಕೆಯಾಗಿದ್ದರೂ ಅದು ಕೋಮುವಾರು ಮತದಾರ ಸಮುದಾಯಕ್ಕಿಂತ ಕಡಿಮೆ ಕೆಡುಕಿನದು ಎಂದು ಹೇಳುವುದು ವ್ಯವಹಾರ ಜ್ಞಾನವಷ್ಟೇ ಆಗಿರುತ್ತದೆ. ರಾಜಕೀಯ ನ್ಯಾಯದ ಬೆಂಬಲ ಪಡೆದ ಹಾಗೂ ರಾಜಕೀಯ ಒತ್ತಾಸೆಯಿಂದ ಕೂಡಿದ ವಯಸ್ಕ ಮತದಾನ ಪದ್ಧತಿಗಾಗಿಯೂ ಗಣನೀಯ ಪ್ರಮಾಣದ ಸಾರ್ವಜನಿಕ ಅಭಿಪ್ರಾಯ ಒತ್ತಾಯಿಸುತ್ತದೆಂದು ನನಗನಿಸುತ್ತದೆ. ಬ್ರಾಹ್ಮಣೇತರರು ಮತ್ತು ಅಸ್ಪೃಶ್ಯರನ್ನು ಬಿಟ್ಟುಳಿದಂತೆ ಭಾರತದಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನು ಒಳಗೊಂಡ ನೆಹ್ರಾ ಸಮಿತಿಯ ವರದಿಯು ವಯಸ್ಕ ಮತದಾನ ಪದ್ಧತಿಯನ್ನು ಪ್ರಾರಂಭಿಸುವುದರ ಪರವಾಗಿಯೇ ಇದೆ. ದುರ್ಬಲ ವರ್ಗಗಳವರು ವಯಸ್ಕ ಮತದಾನ ಪ್ರಾರಂಭವಾಗಬೇಕೆಂದು ಒತ್ತಾಯಿಸಿದ್ದಾರೆ. ಸಿಂಗ್ ಮಹಮ್ಮದೀಯ ಸಂಘ, ಬಾಂಬೆ ಸರ್ಕಾರದ ಒಬ್ಬ ಮಹಮ್ಮದೀಯ ಸದಸ್ಯ ಹಾಗೂ ಒಬ್ಬ ಬ್ರಾಹ್ಮಣೇತರ ಸದಸ್ಯ ಕೂಡ ವಯಸ್ಕ ಮತದಾನದ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ವಯಸ್ಕ ಮತದಾನ ಪದ್ಧತಿಗೆ ಗಣನೀಯ ಪ್ರಮಾಣದ ಸಾರ್ವಜನಿಕ ಅಭಿಪ್ರಾಯದ ಬೆಂಬಲವಿದೆ. ಈ ಪ್ರಮಾಣದ ಸಾರ್ವಜನಿಕ ಅಭಿಪ್ರಾಯವನ್ನು ತಾವೇಕೆ ನಿರ್ಲಕ್ಷಿಸಿದ್ದೇವೆಂಬುದಕ್ಕೆ ನನ್ನ ಸಹೋದ್ಯೋಗಿಗಳು ಕಾರಣ ಕೊಡುತ್ತಾ ಇಲ್ಲ. 37 ವಯಸ್ಕ ಮತದಾನ ಪದ್ಧತಿ ಪ್ರಾರಂಭಿಸುವುದಕ್ಕೆ ವಿರುದ್ಧವಾಗಿರುವ ನನ್ನ ಸಹೋದ್ಯೋಗಿಗಳ ತೀರ್ಮಾನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಹತ್ವದ 2 ವಿಚಾರಗಳಿರುವಂತೆ ಕಾಣುತ್ತದೆ. ಮೊದಲನೆಯದು, ರಾಷ್ಟ್ರದಲ್ಲಿರುವ ಅನಕ್ಷರತೆಯ ವ್ಯಾಪ್ತಿ. ರಾಷ್ಟ್ರದ ಜನಸಮುದಾಯದಲ್ಲಿ ನಿರಕ್ಷರತೆ ಇರುವುದನ್ನು ಯಾರೂ ಅಲ್ಲಗಳೆಯಲಾರರು.
ಆದರೆ ಮತದಾನದ ಪ್ರಶ್ನೆಯ ಮೇಲೆ ಈ ಅಂಶದ ಪ್ರಭಾವವೇನಾದರೂ ಇರಲೇಬೇಕು ಎಂಬ ಅಭಿಪ್ರಾಯ ಸರಿ ಎಂದು ಒಪ್ಪಲು ನಾನು ಸಿದ್ಧನಿಲ್ಲ. ಮೊದಲನೆಯದಾಗಿ ಅನಕ್ಷರಸ್ಥರ ಅನಕ್ಷರತೆ ಅವರ ತಪ್ಪಲ್ಲ. ಜನರಿಗೆ ಶಿಕ್ಷಣ ನೀಡುವ ಅತಿ ಪ್ರಮುಖವಾಗಿರುವ ಕಾರ್ಯವನ್ನು ಸ್ವತಃ ವಹಿಸಿಕೊಳ್ಳಲು ಬಾಂಬೆ ಸರ್ಕಾರ ಬಹುಕಾಲ ಒಪ್ಪಿರಲಿಲ್ಲ ಹಾಗೂ ಅದು ಈ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಶಿಕ್ಷಣ ಪಡೆಯುವ ಅವಕಾಶವನ್ನು ಉದ್ದೇಶಪೂರ್ವಕವಾಗಿ ಕೆಲವು ವರ್ಗಗಳವರಿಗೆ ಮಾತ್ರ ಸೀಮಿತಗೊಳಿಸಿತು. ಎಂದರೆ ಶಿಕ್ಷಣಾವಕಾಶವನ್ನು ಎಲ್ಲರಿಗೂ ವಿಸ್ತರಿಸಲು ಅದು ನಿರಾಕರಿಸಿತು. ಈ ವಾಸ್ತವಾಂಶವನ್ನು ಒಂದು ಕಟ್ಟುಕತೆ ಎಂದು ಭಾವಿಸದಿರಲೆಂದು 1950ರಿಂದ 51ರ ಬಾಂಬೆ ಸರ್ಕಾರದ ಶಿಕ್ಷಣ ಮಂಡಳಿಯ ವರದಿಯ ಕೆಲವು ಉದ್ಭತ ಭಾಗಗಳತ್ತ ಗಮನ ಸೆಳೆಯ ಬಯಸುತ್ತೇನೆ. ಈ ಸಾರಾಂಶಗಳು ವರದಿಯ ಕೊನೆಯಲ್ಲಿ ಅನುಬಂಧದ ರೂಪದಲ್ಲಿ ಈ ಪುಸ್ತಕದ 531ರಿಂದ 537ನೇ ಪುಟಗಳಲ್ಲಿ ಮುದ್ರಿತವಾಗಿವೆ. ಸಂ. 3.8.1854 ರವರೆಗೂ ವರ್ಗ ಶಿಕ್ಷಣಕ್ಕೆ ಪ್ರತಿಯಾಗಿ ಸಮೂಹ ಶಿಕ್ಷಣದತ್ತಲೇ ತನ್ನ ಒಲವು ಎಂದು ಸರ್ಕಾರ ಸ್ವತಃ ಪ್ರಕಟಿಸಿರಲಿಲ್ಲ. ಆದರೆ ಜನರಲ್ಲಿ ಶಿಕ್ಷಣ ಪ್ರಸಾರ ಮಾಡಬೇಕೆಂಬ ಬಗೆಗಿನ ಸರ್ಕಾರದ ಕಾತರ ಕೆಲವು ತರಾವುಗಳನ್ನು ಅಂಗೀಕರಿಸುವುದಕ್ಕಿಂತ ಬಹಳ ದೂರವೇನೂ ಹೋಗಿರಲಿಲ್ಲ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಆರ್ಥಿಕ ನೆರವು ನೀಡುವ ವಿಷಯದಲ್ಲಿ ಸರ್ಕಾರ ಯಾವಾಗಲೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಜಿಮಣತನದಿಂದ ವರ್ತಿಸಿತ್ತು. ಯಾವಾಗಲೂ ತೆರಿಗೆ ವಿಧಿಸುವುದರತ್ತಲೇ ಒಲವು ತೋರಿಸುವ ಸರ್ಕಾರ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಕುರಿತ ಮಾನ್ಯ ಶ್ರೀ ಗೋಖಲೆಯವರ ಪ್ರಸ್ತಾಪ ಸಾಕಷ್ಟು ಲಾಭದ ತೆರಿಗೆಗಳಿಂದ ಕೂಡಿದ್ದರೂ ಅದನ್ನೊಪ್ಪಲು ಹೇಗೆ ನಿರಾಕರಿಸಿತು ಎಂಬುದು ಗಮನಾರ್ಹವಾಗಿರುತ್ತದೆ. ಸುಧಾರಣೆಯನ್ನು ಪ್ರಾರಂಭಿಸಿರುವುದರಿಂದ ಅಭಿವೃದ್ಧಿಯೇನೂ ಆಗಲಿಲ್ಲ. ಸರ್ಕಾರದಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮಸೂದೆಯನ್ನು ಅಂಗೀಕರಿಸುವುದನ್ನು ಬಿಟ್ಟುಳಿದಂತೆ ಸಮೂಹ ಶಿಕ್ಷಣದ ದಿಸೆಯಲ್ಲಿ ಮೆಚ್ಚಬಹುದಾದಂಥ ಪ್ರಗತಿಯೇನೂ ಆಗಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ತೌಲನಿಕವಾಗಿ ಹೇಳುವುದಾದರೆ ಶಿಕ್ಷಣದ ಪ್ರಗತಿಯ ಬಗ್ಗೆ ಎಂದು ಆಸಕ್ತಿ ತೋರಿಸದ ಉದಾಸೀನ ಮನೋಭಾವದ ಅಥವಾ ತಿಳಿವಳಿಕೆಯಿಲ್ಲದ ಸಿಬ್ಬಂದಿಗಳಿಂದ ಕೂಡಿದ ಸ್ಥಳೀಯ ಪ್ರಾಧಿಕಾರಗಳಿಗೆ ಶಿಕ್ಷಣ ವಿಷಯವನ್ನು ವರ್ಗಾಯಿಸಿದ ಪರಿಣಾಮವಾಗಿ ಶಿಕ್ಷಣ ಇನ್ನಷ್ಟು ಅವನತಿ ಹೊಂದಿತು. 39 ಅಸ್ಪೃಶ್ಯರಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಶಿಕ್ಷಣ ಪಡೆಯುವ ಅವಕಾಶವನ್ನು ವಾಸ್ತವವಾಗಿಯೇ ಅವರಿಗೆ ನೀಡಿರಲಿಲ್ಲ. ಶಿಕ್ಷಣ ಪಡೆಯುವ ಮಾರ್ಗದಲ್ಲಿ ಅಸ್ಪೃಶ್ಯತೆಯೇ ಅವರಿಗೆ ದುಸ್ತರ ತಡೆಯಾಗಿತ್ತು. ಸರ್ಕಾರ ಕೂಡ ಅಸ್ಪೃಶ್ಯತೆಗೆ ತಲೆಬಾಗಿತ್ತು. ಭಾರತದಲ್ಲಿ ಪ್ರಚಲಿತವಾಗಿರುವಂಥ ಸಾಮಾಜಿಕ ವ್ಯವಸ್ಥೆಗೆ ಅವಶ್ಯಕವಾದುದೆಂದು ಭಾವಿಸಿದ ಸರ್ಕಾರ ಅಸ್ಪೃಶ್ಯರಿಗೆ ಸಾರ್ವಜನಿಕ ಶಾಲೆಗಳಲ್ಲಿ ಪ್ರವೇಶ ಪಡೆಯುವ ಹಕ್ಕನ್ನು ನಿರಾಕರಿಸಿತ್ತು. 1856ರ ಒಂದು ನಿರ್ಣಯದಲ್ಲಿ ಬಾಂಬೆ ಸರ್ಕಾರವು ಧಾರವಾಡದ ಒಂದು ಶಾಲೆಯಲ್ಲಿ ಮಹಾಬಾಲಕನೊಬ್ಬನ ಮನವಿಯನ್ನು ನಿರಾಕರಿಸುತ್ತಾ ಹೀಗೆ ಹೇಳಿದ: ಪತ್ರವ್ಯವಹಾರಗಳಲ್ಲಿ ಈ ಪ್ರಶ್ನೆ ಕಾರ್ಯಶಃ ಭಾರೀ ಕ್ಲಿಷ್ಟವಾದ ಸಮಸ್ಯೆಯಾಗಿರುತ್ತದೆ. 1. ಅರ್ಜಿ ಸಲ್ಲಿಸದ ಮಹಾಬಾಲಕನಿಗೆ ನ್ಯಾಯ ಸಿಗಬೇಕೆಂಬ ಭಾವನೆಯುಂಟಾಗುವುದರಲ್ಲಿ ಸಂದೇಹಪಡುವುದು ಸಾಧ್ಯವಿಲ್ಲ. ಧಾರವಾಡದಲ್ಲಿ ಸದ್ಯ ಇರುವ ಶಿಕ್ಷಣಾವಕಾಶಗಳನ್ನು ಪಡೆಯದಂತೆ ಅವನನ್ನು ತಡೆಯುವಲ್ಲಿ ವ್ಯಕ್ತವಾಗಿರುವ ಪೂರ್ವಾಗ್ರಹಗಳನ್ನು ದೂರ ಮಾಡಬೇಕೆಂಬುದರಲ್ಲಿ ಸರ್ಕಾರಕ್ಕೆ ವಿಶ್ವಾಸವಿದೆ. 2. ಆದರೆ ಒಬ್ಬನ ಅಥವಾ ಕೆಲವೇ ವ್ಯಕ್ತಿಗಳ ಒಳಿತಿಗಾಗಿ ಪರಂಪರಾಗತವಾಗಿ ಬಂದ ಭಾವನೆಗಳ ನಡುವೆ ಅನಾವಶ್ಯಕ ಪ್ರವೇಶ ಮಾಡುವುದರಿಂದ ಬಹುಶಃ ಶಿಕ್ಷಣದ ಮುಖ್ಯ ಉದ್ದೇಶಕ್ಕೆ ಅಪಾರ ಹಾನಿಯುಂಟಾಗುತ್ತದೆ ಎಂಬುದನ್ನು ಸರ್ಕಾರ ತನ್ನ ಮನಸ್ಸಿನಲ್ಲಿರಿಸಿಕೊಳ್ಳಬೇಕಾಗಿದೆ. ಮನವಿದಾರನಿಗೆ ಉಂಟಾಗಿರುವ ನಷ್ಟಕ್ಕೆ ಮೂಲತಃ ಪ್ರಸ್ತುತ ಸರ್ಕಾರ ಕಾರಣವಲ್ಲ. ಅಲ್ಲದೆ ಮಹಾಬಾಲಕನ ಕೋರಿಕೆಯಂತೆ ಅವನ ಪರವಾಗಿ ಮಧ್ಯಪ್ರವೇಶ ಮಾಡುವುದರ ಮೂಲಕ ಸರ್ಕಾರ ಸಂಪೂರ್ಣ ತೊಡೆದುಹಾಕಲಾರದ ಅಡ್ಡಿಯೇ ಮನವಿದಾರನ ತೊಂದರೆಗೆ ಕಾರಣ. 36 ವರ್ಷಗಳ ಅನಂತರ ನೇಮಕಗೊಂಡ ಹಂಟರ್ ಆಯೋಗ ಕೂಡ ಕೇವಲ ಜಾತಿಯ ಆಧಾರದ ಮೇಲೆ ಸರಕಾರಿ ಶಾಲೆ ಅಥವಾ ಕಾಲೇಜುಗಳಿಗೆ ಯಾರಿಗೂ ಪ್ರವೇಶ ನಿರಾಕರಿಸಕೂಡದು ಎಂಬ ತತ್ವವನ್ನು ಸರ್ಕಾರ ಒಪ್ಪಬೇಕು ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಆದರೆ ಈ ತತ್ವವನ್ನು ಪ್ರಾಂತೀಯ ಶಾಸಕಾಂಗ ಸಾಕಷ್ಟು ಎಚ್ಚರಿಕೆಯಿಂದ ಅನ್ವಯಿಸಬೇಕಾದ್ದು ಅಗತ್ಯವೆಂದು ಅದು ಅಭಿಪ್ರಾಯಪಟ್ಟಿದೆ. ಈ ತತ್ವವನ್ನು ಎಂದೂ ಅನುಷ್ಠಾನಕ್ಕೆ ತಾರದೇ ಇದ್ದುದೇ ಇಂಥ ಎಚ್ಚರಿಕೆಗೆ ಕಾರಣವಾಯಿತು. 1921ರಲ್ಲಿ ಡಾ. ಪರಾಂಜಪೆಯವರು ಶಿಕ್ಷಣ ಸಚಿವರಾಗಿದ್ದಾಗ ಒಂದು ಧೈರ್ಯದ ಪ್ರಯತ್ನ ಮಾಡಿದರೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಅವರ ಕಾರ್ಯಕ್ಕೆ ಬೆಂಬಲ ನೀಡುವ ಯಾವುದೇ ಮಸೂದೆಯೂ ಇಲ್ಲದೇ ಇದ್ದುದರಿಂದ ಶಾಲೆಗಳಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ನೀಡುವುದನ್ನು ಕುರಿತ ಅವರ ಸುತ್ತೋಲೆ ಕೈಗೆ ಸಿಕ್ಕದೆ ನುಣುಚಿಕೊಂಡಿತು. ಫಲಿತಾಂಶವಾಗಿ ಅಸ್ಪೃಶ್ಯರ ಜೀವನದ ವಿಷಾದಕರ ಲಕ್ಷಣವೇ ಆಗಿ ಅವರ ಅನಕ್ಷರತೆ ಮುಂದುವರಿಯಿತು. 40 ಇಂಥ ಅನಕ್ಷರಸ್ಥ ಜನರಿಗೆ ಮತದಾನದ ಹಕ್ಕನ್ನಾದರೂ ಹೇಗೆ ನೀಡುವುದು ಎಂಬ ಪ್ರಶ್ನೆಯನ್ನು ಆಗಾಗ ಕೇಳಲಾಗಿದೆ. ಅವರ ಅನಕ್ಷರತೆಗೆ ಹೊಣೆ ಯಾರು ಎಂಬುದೇ ಈ ಪ್ರಶ್ನೆಗೆ ನನ್ನ ಉತ್ತರವಾಗಿರುತ್ತದೆ. ಆ ಅನಕ್ಷರತೆಗೆ ಸರ್ಕಾರವೇ ಹೊಣೆಯಾಗಿದ್ದ ಪಕ್ಷದಲ್ಲಿ ಆಗ ಮತದಾನದ ಹಕ್ಕು ಪಡೆಯಲು ಜನರಿಗಿರಲೇಬೇಕಾದ ಅರ್ಹತೆ ಎಂದು ಸಾಕ್ಷರತೆಯನ್ನು ಪರಿಗಣಿಸುವುದು ತಮ್ಮ ಯಾವುದೇ ಸ್ವಂತ ತಪ್ಪು ಇಲ್ಲದೆ ಶಿಕ್ಷಣಾವಕಾಶದಿಂದ ಎಂದೆಂದಿಗೂ ವಂಚಿತರಾಗಿರುವ ಬಹುಸಂಖ್ಯೆಯ ಅಸ್ಪೃಶ್ಯರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವುದು ಒಂದೇ ಆಗಿರುತ್ತದೆ. ಅನಕ್ಷರತೆಯನ್ನು ಪೂರ್ಣವಾಗಿ ತೊಡೆದುಹಾಕಿದ ನಂತರವೇ ಮತದಾನದ ಹಕ್ಕನ್ನು ವಿಸ್ತರಿಸಬೇಕು ಎಂಬುದನ್ನು ಒಪ್ಪುವುದೇ ಆದಲ್ಲಿ ಸಾಧ್ಯವಾದಷ್ಟು ಬೇಗ ಅನಕ್ಷರತೆಯನ್ನು ತೊಡೆದುಹಾಕುವ ಪ್ರಯತ್ನವನ್ನು ಸರ್ಕಾರ ಮಾಡುತ್ತದೆಂಬ ಬಗ್ಗೆ ಭರವಸೆಯಾದರೂ ಎಲ್ಲಿದೆ? ರಾಷ್ಟ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಇತರ ಪ್ರಶ್ನೆಗಳಂತೆ ಶಿಕ್ಷಣದ ಪ್ರಶ್ನೆ ಕೂಡ ಅಂತಿಮವಾಗಿ ಹಣಕಾಸಿಗೆ ಸಂಬಂಧಿಸಿದ ಪ್ರಶ್ನೆಯೇ ಆಗಿರುತ್ತದೆ. ಸಾಕಷ್ಟು ಮೊತ್ತದ ಹಣ ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಶಿಕ್ಷಣದ ಕ್ಷೇತ್ರದಲ್ಲಿ ಪ್ರಗತಿಯುಂಟಾಗುವುದಿಲ್ಲ. ಆದ್ದರಿಂದ ಈ ಹಣವನ್ನೊದಗಿಸುವುದು ಹೇಗೆ ಎಂಬುದೇ ಪರಿಹರಿಸಬೇಕಾದ ಸಮಸ್ಯೆಯಾಗಿರುತ್ತದೆ. ಪ್ರಸ್ತುತ ಮತದಾನ ಪದ್ಧತಿಯ ಅನ್ವಯ ಚುನಾಯಿತವಾದ ಸಮಿತಿ ಈ ಸಮಸ್ಯೆ ಪರಿಹರಿಸುವ ಸ್ಥಿತಿಯಲ್ಲಿ ಎಂದೂ ಇರುವುದಿಲ್ಲ ಎಂಬುದು ವಿವಾದಾತೀತ ವಿಚಾರವಾಗಿದೆ. ಶ್ರೀಮಂತರಿಗೆ ತೆರಿಗೆ ವಿಧಿಸುವ ಮೂಲಕವಾಗಿ ಮಾತ್ರ ಶಿಕ್ಷಣಕ್ಕೆ ಹಣ ಒದಗಿಸಬಹುದಾದರೂ ಈಗ ಸಮಿತಿಯ ಮೇಲೆ ನಿಯಂತ್ರಣ ಹೊಂದಿದವರು ಶ್ರೀಮಂತರೇ ಆಗಿರುತ್ತಾರೆ. ನಿಜವಾಗಿ ಹೇಳುವುದಾದರೆ ಬಡವರ ಉದ್ಧಾರಕ್ಕಾಗಿ ತಮ್ಮ ಮೇಲೆ ತೆರಿಗೆ ವಿಧಿಸುವುದನ್ನು ಶ್ರೀಮಂತರು ಸರ್ವಥಾ ಒಪ್ಪಲಾರರು. ಹಾಗೆ ತೆರಿಗೆ ಪಾವತಿ ಮಾಡುವಂತೆ ಅವರನ್ನು ಬಲವಂತಪಡಿಸದ ವಿನ ಬಡವರಿಗೂ ಅನಕ್ಷರಸ್ಥರಿಗೂ ಸಾಕಷ್ಟು ದನಿ ಎತ್ತುವ ಅವಕಾಶವನ್ನು ನೀಡುವಂತಹ ಸಮಿತಿಯ ರಚನೆಯಲ್ಲಿ ಮೂಲ ಸ್ವರೂಪದ ಬದಲಾವಣೆ ಉಂಟಾದಾಗ ಮಾತ್ರ ತೆರಿಗೆ ನೀಡುವಂತೆ ಶ್ರೀಮಂತರನ್ನು ಒತ್ತಾಯಿಸುವುದು ಸಾಧ್ಯ. ಇದು ಸಂಭವಿಸದ ಹೊರತು ಅನಕ್ಷರತೆಯ ಸಮಸ್ಯೆ ಪರಿಹಾರವಾಗುವುದು ಸಾಧ್ಯವಿಲ್ಲ. ಅಸ್ಪೃಶ್ಯರಿಗೆ ಸಾಕ್ಷರತೆಯ ಹಕ್ಕನ್ನು ನಿರಾಕರಿಸುವುದೆಂದರೆ ಅನ್ಯಾಯದಿಂದ ಕೂಡಿದ ಪರಿಸ್ಥಿತಿಯನ್ನು ಉಂಟುಮಾಡುವುದೇ ಆಗಿರುತ್ತದೆ. ಜನರನ್ನು ಅನಕ್ಷರಸ್ಥರನ್ನಾಗಿ ಉಳಿಸುವುದು ಹಾಗೂ ಮತದಾನದ ಹಕ್ಕು ನೀಡದೇ ಇರುವುದಕ್ಕೆ ಅವರ ಅನಕ್ಷರತೆಯನ್ನು ಕಾರಣವನ್ನಾಗಿ ಮಾಡುವುದು ಎಂದರೆ ಗಾಯದ ಮೇಲೆ ಬರೆ ಎಳೆದಂತೆ ಏಸು. ಆದರೆ ಈ ಪರಿಸ್ಥಿತಿ ನಿಜವಾಗಿಯೂ ಇದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿದೆ. ಅಸ್ಪೃಶ್ಯರಿಗೆ ಉಂಟಾದ ನಷ್ಟದಿಂದ ಅವರು ಇನ್ನಷ್ಟು ಕೆರಳುತ್ತಾರೆ. ಏಕೆಂದರೆ ಜನರನ್ನು ಅನಕ್ಷರಸ್ಥರನ್ನಾಗಿ ಏರಿಸಿ ತಮ್ಮ ಅನಕ್ಷರತೆಯ
ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ತೊಡೆದುಹಾಕುವಿಕೆಗೆ ಪರಿಣಾಮಕಾರಿಯಾದ ರೀತಿಯಲ್ಲಿ ಹೋರಾಡಲು ಏಕೈಕ ಮಾರ್ಗವಾದ ಅವರ ಮತದಾನದ ಹಕ್ಕನ್ನು ನಿರಾಕರಿಸುವುದು ಎಂದರೆ ಅವರ ಅನಕ್ಷರತೆಯನ್ನು ಶಾಶ್ವತವಾಗಿ ಉಳಿಸಿದಂತೆ ಹಾಗೂ ಮತದಾನದಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶ ನೀಡುವುದನ್ನು ಇನ್ನಷ್ಟು ಮುಂದುವರೆಸಿದಂತೆ. 41 ಅನಕ್ಷರತೆಗೆ ಹೊಣೆ ಯಾರು ಎಂಬುದು ಪ್ರಶ್ನೆಯಲ್ಲ, ಬದಲಾಗಿ ಅನಕ್ಷರಸ್ಥರಿಗೆ ಮತದಾನದ ಹಕ್ಕು ನೀಡಬೇಕೇ ಎಂಬುದೇ ಪ್ರಶ್ನೆ ಎಂದು ಕೆಲವರು ಹೇಳಬಹುದು. ಮತದಾನದ ಹಕ್ಕಿಗೆ ಸಂಬಂಧಪಟ್ಟ ಈ ಪ್ರಶ್ನೆ ಸಾಕ್ಷರತೆ ಅಥವಾ ನಿರಕ್ಷರತೆಗೆ ಸಂಬಂಧಪಟ್ಟ ಪ್ರಶ್ನೆಯಲ್ಲ ಎಂಬುದೇ ನನ್ನ ಉತ್ತರವಾಗಿದೆ. ಇದು ಕೇವಲ ಬುದ್ಧಿವಂತಿಕೆಯ ಪ್ರಶ್ನೆ. ಒಂದು ವರ್ಗಲ್ಲಾಗಿ ಸಾಕ್ಷರತೆಯನ್ನು ಒತ್ತಾಯಿಸುವವರು ಹಾಗೂ ಮತದಾನದ ಹಕ್ಕು ಪಡೆಯಲು ಪೂರ್ವಭಾವಿಯಾಗಿರಬೇಕಾದ ಅರ್ಹತೆಯನ್ನಾಗಿ ಜನರು ಸಾಕ್ಷರತೆ ಹೊಂದಿರಬೇಕೆನ್ನುವವರು ನನ್ನ ಅಭಿಪ್ರಾಯದಲ್ಲಿ 2 ತಪ್ಪುಗಳನ್ನು ಮಾಡುತ್ತಾರೆ. ಅನಕ್ಷರಸ್ಥ ವ್ಯಕ್ತಿ ನಿಜವಾಗಿ ಬುದ್ಧಿವಂತನಲ್ಲ ಎಂಬ ನಂಬಿಕೆಯೇ ಅವರ ಮೊದಲ ತಪ್ಪು. ಆದರೆ ಅನಕ್ಷರಸ್ಥ ವ್ಯಕ್ತಿ ತುಂಬಾ ಬುದ್ಧಿವಂತನಾಗಿರುವುದು ಸಾಧ್ಯ ಎಂದು ಸಮರ್ಥಿಸುವುದೆಂದರೆ ವಿರೋಧೋಕ್ತಿಯನ್ನು ಪುನರುಚ್ಚರಿಸಿದಂತೆಯೂ ಅಲ್ಲ ಎಂಬುದನ್ನು ಎಲ್ಲರೂ ಬಲ್ಲರು. ಭಾರತವೂ ಸೇರಿದಂತೆ ಪ್ರಪಂಚದಾದ್ಯಂತ ಇರುವ ಅನಕ್ಷರಸ್ಥ ಜನರು ತಮ್ಮ ಸ್ವಂತ ವ್ಯವಹಾರಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯವಾಗಿರುವಷ್ಟು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆಂಬ ತೀರ್ಮಾನವನ್ನು ಅವರ ಹಿಂದಿನ ಅನುಭವಗಳೇ ಬಲಪಡಿಸುತ್ತವೆ. ಹೇಗಿದ್ದರೂ ಒಂದು ನಿರ್ದಿಷ್ಟ ವಯಸ್ಸಾದ ಅನಂತರ ತಮ್ಮ ಸ್ವಂತ ವ್ಯವಹಾರಗಳನ್ನು ನಡೆಸುವ ಹೊಣೆಯನ್ನು ಹೊರಲು ಅಗತ್ಯವಾಗಿರುವಷ್ಟು ಬುದ್ಧಿವಂತಿಕೆ ಪ್ರತಿಯೊಬ್ಬನಿಗೂ ಇರುತ್ತದೆ ಎಂದು ಭಾವಿಸಬಹುದು. ಮತದಾನದ ಹಕ್ಕನ್ನು ಚಲಾಯಿಸುವಲ್ಲಿ ಅನಕ್ಷರಸ್ಥ ಸುಲಭವಾಗಿ ತಪ್ಪು ಮಾಡಬಹುದು, ನಿಜ. ಆದರೆ ಬಾಂಬೆಯ ಅಭಿವೃದ್ಧಿ ವಿಭಾಗ ಕೂಡ ತೀರ್ಮಾನ ಕೈಗೊಳ್ಳುವಲ್ಲಿ ಇಷ್ಟೇ ಮಹತ್ತರವಾದ ತಪ್ಪುಗಳನ್ನು ಮಾಡಿದೆ. ಇವುಗಳನ್ನು ಖಂಡಿಸಲಾಗಿದೆ ಹಾಗೂ ಅದೇ ಕಾಲದಲ್ಲಿ ಸಹಿಸಿಕೊಳ್ಳಲಾಗಿದೆ. ಜನರು ಭಾರೀ ತಪ್ಪುಗಳನ್ನು ಮಾಡಬಹುದಾದರೂ ಅವರು ಮತದಾನದ ಹಕ್ಕು ಹೊಂದಿರಬೇಕು ಎಂಬುದರಿಂದ ಇನ್ನೂ ಒಳ್ಳೆಯದಾಗಬಹುದು. ಏಕೆಂದರೆ ಸ್ವತಂತ್ರ ಹಾಗೂ ಜನಪ್ರಿಯ ಸರ್ಕಾರದ ಮೇಲಿರುವ ಎಲ್ಲ ಭರವಸೆಯು ಅಸೊನ್ನೆತಿಮವಾಗಿ ಜನರು ಸ್ವತಂತ್ರವಾಗಿರುವಾಗ ಮಾಡುವ ತಪ್ಪುಗಳಿಂದ ನಷ್ಟ ಹೊಂದುವುದಕ್ಕಿಂತ ಹೆಚ್ಚಾಗಿ ಅನುಭವಗಳಿಂದ ಲಾಭ ಪಡೆಯುತ್ತಾರೆ ಎಂಬ ನಿರ್ಣಯದ ಮೇಲೆ ನಿಂತಿದೆ. ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲದ ವ್ಯಕ್ತಿಯ ವಿಚಾರದಲ್ಲಿ ಒಳ್ಳೆಯದೆನಿಸುವ ಸತ್ಯವು ರಾಜಕೀಯ ಕ್ಷೇತ್ರದಲ್ಲಿ ಏಕೆ ಒಳ್ಳೆಯದೆನಿಸುವುದಿಲ್ಲ ಎಂದು ತಿಳಿಯುವುದು ಕಷ್ಟ. ನಿಜವಾಗಿಯೂ ವ್ಯಕ್ತಿ ಸಾಕ್ಷರತೆಯಿಂದ ಅನಕ್ಷರಸ್ಥ ವ್ಯಕ್ತಿ ಹೊಂದುವುದಕ್ಕಿಂತ ಹೆಚ್ಚಿನ ಮಟ್ಟದ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಗಳಿಸುತ್ತಾನೆಂದು ಊಹಿಸುವುದರಲ್ಲಿ ಎರಡನೆಯ ತಪ್ಪು ಇದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೈಸ್ನ ಮಾತುಗಳನ್ನು ಇಲ್ಲಿ ಉದ್ಧರಿಸಬಹುದು. ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಗೆಗೆ ನಡೆಸಿದ ಸರ್ವೇಕ್ಷಣೆಯಲ್ಲಿ ಓದುವ ಹಾಗೂ ಬರೆಯುವ ಸಾಮರ್ಥ್ಯ ಹಾಗೂ ವ್ಯವಹಾರ ಜ್ಞಾನ ಇವುಗಳನ್ನು ಕುರಿತಂತೆ ಅವನು ಹೀಗೆನ್ನುತ್ತಾನೆ: ಓದುವ ಹಾಗೂ ಬರೆಯುವ ಸಾಮರ್ಥ್ಯವೊಂದೇ ಕಾರ್ಯತಃ ಪರೀಕ್ಷೆ ಮಾಡಬಹುದಾದಂಥ ಅಂಶವಾಗಿರುವುದರಿಂದ ಇದೇ ತಕ್ಕ ಪರೀಕ್ಷೆ ಎಂದು ನಾವು ಭಾವಿಸಿದ್ದೇವೆ. ಆದರೆ ಇದು ನಿಜವೇ? 60 ವರ್ಷಗಳ ಹಿಂದಿನ ಇಂಗ್ಲೆಂಡಿನ ವ್ಯವಹಾರ ನಿಪುಣರಾದ ಜನರು ಓದಲು ತಿಳಿದಿರಲಿಲ್ಲ. ಪ್ರಾಂತೀಯ ಶಾಸಕಾಂಗ. ಆದರೂ ಅವರು ತುಂಬಾ ವ್ಯವಹಾರ ಜ್ಞಾನ, ತಿಳಿವಳಿಕೆ ಮತ್ತು ದೃಢ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿಗಳಿಂದಾಗಿ ಈಗಿನ ವಾರ್ತಾಪತ್ರಿಕೆಯನ್ನೋದುವ ಹಾಗೂ ಸಿನಿಮಾಮಗ್ನರಾಗಿರುವ ಅವರ ಮೊಮ್ಮಕ್ಕಳಿಗಿಂತ ಮತದಾನ ಮಾಡುವ ವಿಷಯದಲ್ಲಿ ಹೆಚ್ಚಿನ ಅರ್ಹತೆ ಹೊಂದಿದ್ದರು ಎಂಬುದು ನಮ್ಮಲ್ಲಿ ಕೆಲವರ ನೆನಪಿನಲ್ಲಿದೆ. ಅಥೆನ್ಸಿನ ಮತದಾರರು ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿನ ಬಹುತೇಕ ಮತದಾರರಿಗಿಂತ ಪೌರ ಮತದಾನಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಅರ್ಹತೆ ಹೊಂದಿದ್ದರು. ಗ್ರೀಸಿನ ಈ ಮತದಾರರು ಮುದ್ರಿತ ಪುಟಗಳಿಂದಾಗಲಿ ಲಿಖಿತ ಪುಟಗಳಿಂದಾಗಲಿ ರಾಜಕೀಯ ಶಿಕ್ಷಣ ಪಡೆದಿಲ್ಲ. ಸುಶಿಕ್ಷಿತ ವ್ಯಕ್ತಿಗಳ ಉಪನ್ಯಾಸಗಳನ್ನು ಕೇಳಿ ಹಾಗೂ ಪರಸ್ಪರ ಸಂವಾದ ನಡೆಸಿಯೇ ಅವರು ರಾಜಕೀಯ ಶಿಕ್ಷಣ ಪಡೆದಿದ್ದರು. ಪರಸ್ಪರ ಮಾತನಾಡುವುದರಿಂದ ಓದುವುದಕ್ಕಿಂತ ಹೆಚ್ಚು ಜ್ಞಾನ ಪಡೆಯಬಹುದು. ಮಾತನಾಡುವಾಗ ಮನಸ್ಸು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ಓದುವುದಕ್ಕಿಂತ ಆಲೋಚಿಸುವುದೇ ಹೆಚ್ಚು ಮುಖ್ಯವಾದುದು ಎಂದರೆ ನನ್ನ ಅಭಿಪ್ರಾಯದಲ್ಲಿ ಆಲೋಚಿಸುವುದರ ಮೂಲಕ ವಾಸ್ತವಾಂಶಗಳನ್ನು ಅರಿತುಕೊಳ್ಳಬಹುದು ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ವಾದವಿವಾದ ನಡೆಸಬಹುದು. ಸಂಭಾಷಣೆ ನಡೆಸುವಾಗ ಜಾಣ್ನುಡಿಗಳ ಸಂಘರ್ಷ ಉಂಟಾಗುತ್ತದೆ. ಇಲ್ಲಿ ಸಂಭಾಷಣೆಗಾಗಿಯೇ ಕೊಂಚ ಬೌದ್ಧಿಕ ಪರಿಶ್ರಮ ವ್ಯಯವಾಗುತ್ತದೆ. ಆದರೆ ನಾವಿರುವ ಈ ದಿನಗಳಲ್ಲಿ ಓದುವುದು ಆಲೋಚನೆಗೊಂದು ಪರ್ಯಾಯವಾಗಿ ಪರಿಣಮಿಸಿಬಿಟ್ಟಿದೆ. ತನ್ನ ಪಕ್ಷದ ಸುದ್ದಿಪತ್ರಿಕೆಯನ್ನು ಮಾತ್ರ ಓದುವ ಹಾಗೂ ಇತರ ಸುದ್ದಿ ಸರಕುಗಳು, ಅಪರಾಧ ನಿರೂಪಣೆಗಳು ಮತ್ತು ಫುಟ್ಬಾಲ್ ಪಂದ್ಯಗಳ ವಿವರಣೆಗಳ ಕಲಬೆರಕೆಗಳ ಜೊತೆಗೆ ತನ್ನ ಪಕ್ಷದ ರಾಜಕೀಯ ವಿಶ್ಲೇಷಣೆಗಳನ್ನು ಓದುವ ವ್ಯಕ್ತಿಗೆ ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯ ಮುಖಗಳಿರುತ್ತವೆ ಎಂದು ತಿಳಿಯುವ ಅಗತ್ಯವೇ ಇರುವುದಿಲ್ಲ. ಪತ್ರಿಕೆಗಳ ಸುದ್ದಿಗೆ ಪುರಾವೆಯೇನೆಂದು ಅವನು ತಿಳಿಯಬಯಸುವುದಿಲ್ಲ. ಮುದ್ರಿತ ಪಟವು ಯಾವುದೋ ಅಜ್ಞಾತ ಶಕ್ತಿಯನ್ನು ಪ್ರತಿನಿಧಿಸುವಂತೆ ಕಾಣುವುದರಿಂದ ಸಂಭಾಷಣೆಯಲ್ಲಿ ಕೇಳುವುದಕ್ಕಿಂತಲೂ ಬೇಗನೆ ವ್ಯಕ್ತಿ ಅದನ್ನು ನಂಬಲು ಸಿದ್ಧನಾಗಿರುತ್ತಾನೆ. ಮುದ್ರಿತ ಪುಟಗಳಿಂದ ಅವನು ಪ್ರಾಯಃ ನಿರಾಧಾರವಾದ ಹಾಗೂ ಪ್ರಾಯಃ ಕಾಲ್ಪನಿಕವಾದಂಥ ಹೇಳಿಕೆಗಳನ್ನು ಪಡೆದುಕೊಳ್ಳುತ್ತಾನೆ. ಇಂಥ ಹೇಳಿಕೆಗಳನ್ನು ಅವನು ಕಾರ್ಯಾಗಾರಗಳಲ್ಲಾಗಲಿ ಕಚೇರಿಗಳಲ್ಲಾಗಲಿ ತನ್ನ ಜೊತೆ ಕೆಲಸ ಮಾಡುವವರಿಂದಲಾಗಲಿ ಪಡೆಯುವುದಿಲ್ಲ. ಅಲ್ಲದೆ ಜ್ಞಾನವೃಕ್ಷವೆಂಬುದು ಒಳಿತಿನ ಜ್ಞಾನವೃಕ್ಷವಾಗಿರುವಂತೆ ಕೆಡುಕಿನ ಜ್ಞಾನವೃಕ್ಷವೂ ಆಗಿರಬಹುದು. ಮುದ್ರಿತ ಪಟದಲ್ಲಿ ಸತ್ಯಕ್ಕೆ ಸುಳ್ಳಿಗಿಂತ ಉತ್ತಮವಾದ ಅವಕಾಶವೇನೂ ಇರುವುದಿಲ್ಲ. ವ್ಯಾಪಕವಾಗಿ ಓದುವವರಿಗೆ ಮಾತ್ರ ಸೂಕ್ಷ್ಮಗ್ರಹಣ ಸಾಮರ್ಥ್ಯವಿರುತ್ತದೆ. ಕೆಲವು ವಾಸ್ತವಾಂಶಗಳನ್ನು ತಿರುಚಿ ಹೇಳುವ ಹಾಗೂ ಇನ್ನು ಕೆಲವನ್ನು ತಪ್ಪಾಗಿ ಪ್ರತಿನಿಧಿಸುವ ಪಕ್ಷವೊಂದರ ಪ್ರಚಾರ ಪುಸ್ತಕವು ಮಾರ್ಗದರ್ಶಿ ಕೃತಿಗಳಲ್ಲಿಯೇ ಅತ್ಯಂತ ಕೆಟ್ಟದಾಗಿರುತ್ತದೆ. ಮತ್ತೆ ಮತ್ತೆ ಅಸತ್ಯವನ್ನೇ ಹೇಳುವುದರ ಮೂಲಕ ಯಾವನೇ ವ್ಯಕ್ತಿ ಅಥವಾ ಸಂಘಕ್ಕಿಂತ ಗಂಭೀರವಾದ ಭಾವನೆಯನ್ನು ಜನರಲ್ಲಿ ಮೂಡಿಸುವ ಅಂತಹ ಪ್ರಚಾರ ಪುಸ್ತಕ ಧಾರ್ಮಿಕ ಮುಖವಾಡ ಧರಿಸಿದ್ದು ಪಾದ್ರಿಯ ಕೆಲಸವನ್ನು ಮಾಡಲು ಸಮರ್ಥವಾಗಿರುವುದೇ ಇದಕ್ಕೆ ಕಾರಣ. ತನ್ನ ಪಕ್ಷದ ಸುದ್ದಿಪತ್ರಿಕೆಗಳಿಂದ ಮಾರ್ಗದರ್ಶನ ಪಡೆದಂತಹ ಆಧುನಿಕ ಮತದಾರ 80 ವರ್ಷಗಳ ಹಿಂದೆ ತನ್ನ ಭೂಮಾಲಿಕ ಅಥವಾ ಮೇಲಧಿಕಾರಿ ಅಥವಾ ಐರ್ಲ್ಯಾಂಡಿನಲ್ಲಿ ತನ್ನ ಪುರೋಹಿತ ನಡೆಸಿದ ಹರಾಜಿನಲ್ಲಿ ಮತ ನೀಡಿದ ಅಜ್ಜನಿಗಿಂತ ಹೆಚ್ಚೇನೂ ಶ್ರೇಷ್ಠನಾಗಿರುವುದಿಲ್ಲ. ಆದರೆ ಮುದ್ರಿತ ಪಟಗಳನ್ನೋದಿ ವಿವಾದಾಸ್ಪದ ವಿಷಯದ ಒಂದು ಮುಖವನ್ನಷ್ಟೇ ತಿಳಿಯುವ ಅವನ ಮೊಮ್ಮಗ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಸ್ವಾರ್ಥಪರ ಹಿತಾಸಕ್ತಿಗಳಿಗೆ ಬಲಿಪಶುವಾಗುತ್ತಾನೆ. ಏಕೆಂದರೆ ಸಾರ್ವಜನಿಕ ಅಭಿಪ್ರಾಯಗಳನ್ನು ತನ್ನ ಪುಸ್ತಕ ಪ್ರಕಟಿಸುತ್ತದೆ ಹಾಗೂ ತನಗೆ ಸಾರ್ವಜನಿಕರ ಹಿತದ ಬಗ್ಗೆಯೇ ಆಸಕ್ತಿ ಎಂದು ಜನರಿಗೆ ಸುಲಭವಾಗಿ ತಿಳಿಯಪಡಿಸುವ ಮಾಧ್ಯಮವಾಗಿದೆ ಪಕ್ಷದ ಪ್ರಚಾರ ಪುಸ್ತಕ. ಹೀಗಾಗಿ ಓದಲು ಮಾತ್ರ ಕಲಿಸುವ ಆದರೆ ಪ್ರತಿಕ್ರಿಯಿಸಲು ಮತ್ತು ತೀರ್ಪು ನೀಡಲು ಕಲಿಸದ ಪ್ರಜಾಪ್ರಭುತ್ವ ಓದುವ ಶಕ್ತಿಗಿಂತ ಶ್ರೇಷ್ಠವೇನೂ ಅಲ್ಲ. 42 ಭಾರತದಲ್ಲಿ ಜನಸಮುದಾಯದ ಅನಕ್ಷರತೆಯ ಪರಿಣಾಮ ಅತಿಯಾದುದು ಎಂದು ನನಗನಿಸುತ್ತದೆ. ಇಂಗ್ಲೆಂಡಿನ ಮತದಾರನನ್ನು ತೆಗೆದುಕೊಳ್ಳಿ. ಒಬ್ಬ ಮತದಾರನಾಗಿ ಅವನ ಗುಣಲಕ್ಷಣಗಳೇನೆಂದು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ, ಆಗ ಏನು ತಿಳಿಯುತ್ತದೆ? ಅವನನ್ನು ಕುರಿತಂತೆ 1924 ಆಗಸ್ಟ್ 21 ಟೈಮ್ಸ್ ಲಿಟರರಿ ಸಪ್ಲಿಮೆಂಟ್ ಹೀಗೆಂದಿದೆ: ಜನಸಮುದಾಯಕ್ಕೆ ಯಾವುದೇ ಗಂಭೀರ ಆಸಕ್ತಿಯಿಲ್ಲ.
ಅದರ ಮತಗಳು ಎಲ್ಲ ರಾಜಕೀಯ ವಿಚಾರಗಳನ್ನು ನಿರ್ಣಯಿಸುತ್ತವೆ. ಆದರೂ ರಾಜಕೀಯದ ಬಗ್ಗೆ ಅವರಿಗೆ ಏನೇನೂ ತಿಳಿದಿರುವುದಿಲ್ಲ. ಕರ ಸುಧಾರಣೆ ಅಥವಾ ತೆರಿಗೆ ಅಥವಾ ವಿದೇಶಿ ನೀತಿಗಳ ಬಗೆಗಿನ ನಿರ್ಣಯವನ್ನು ಈಗ ತಮ್ಮ ಜೀವನದಲ್ಲಿ ಗಂಭೀರ ರಾಜಕೀಯ ಕುರಿತ ಕನಿಷ್ಠ 12 ಅಂಕಣಗಳನ್ನು ಓದದ ಸ್ತ್ರೀ-ಪುರುಷರು ಮಾಡುತ್ತಾರೆಂಬ ಸಂಗತಿ ಅಶಾಂತಗೊಳಿಸುವ ಆದರೆ ಸತ್ಯವಾದ ವಿಚಾರವಾಗಿದೆ. 8 ವರ್ಷಗಳ ಹಿಂದಿನ ಹಳೆಯ ಪರಿಮಿತ ಮತದಾರ ಸಮುದಾಯದಲ್ಲಿ ಪ್ರಾಯಃ ಕನಿಷ್ಠ 23ರಷ್ಟು ಮಂದಿ ಪ್ರಸ್ತುತ ಕಾಲದ ಪ್ರಶ್ನೆಯನ್ನು ಕುರಿತ ರಾಜಕೀಯ ಉಪನ್ಯಾಸಗಳನ್ನು ಆಸಕ್ತಿಯಿಂದ ಅಧ್ಯಯನ ಮಾಡಿದ್ದರು. ಇಂದು 5% ಮತದಾರರು ಉಪನ್ಯಾಸಗಳನ್ನು ಅಥವಾ ಪ್ರಮುಖ ಲೇಖನಗಳನ್ನು ಓದುವುದಿಲ್ಲ. ಪ್ರಾಯಃ ಗಮನಾರ್ಹವೆನಿಸುವ ಮಿಕ್ಕವರ ಸಂಖ್ಯೆಯೂ ಕಡಿಮೆಯೇ. ಒಟ್ಟಿನಲ್ಲಿ ಬಾಟಲ್ಸ್ನ ಬರವಣಿಗೆ ಅಶ್ಲೀಲತೆಯಿಂದ ಕೂಡಿರುವಂತೆ ಪ್ರಜಾಪ್ರಭುತ್ವವು ಎದ್ದು ಕಾಣುವ ಗಂಭೀರ ವಿಡಂಬನೆಯಿಂದ ಕೂಡಿರುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಮತದಾರನ ಮನಸ್ಸು ಸುದ್ದಿ ಪತ್ರಿಕೆಗಳ ಅಧೀನದಲ್ಲಿರುವುದರಿಂದ ಅವನ ಭಾನುವಾರಗಳು ಬಾಪ್ಟಿಸ್ಟ್ ಸಚಿವರ ಜೊತೆ ಕಳೆಯುವ ಭಾನುವಾರಗಳಿಗಿಂತ ಹೆಚ್ಚು ಬೇಗನೆ ಕಳೆದುಹೋಗುತ್ತವೆ. ಇದು ವಿಷಾದಕರ ವಾತಾವರಣವಾಗಿದ್ದು, ಇದರ ವಿರುದ್ಧ ಶಾಲೆಗಳು ವ್ಯರ್ಥವಾಗಿ ತಮ್ಮ ಸಾಂಸ್ಕೃತಿಕ ಉನ್ನತಿಯನ್ನು ಪ್ರದರ್ಶಿಸುತ್ತಿವೆ. 43 ನಿಜವಾಗಿಯೂ ಬ್ರಿಟಿಷ್ ಪ್ರಜಾಪ್ರಭುತ್ವ ಉದಾಹರಣೆಗೆ ಬ್ರಿಟಿಷ್ ಸಾಮ್ರಾಜ್ಯ ಮೇಲೆ ಹೇಳಲಾದಂತಹ ಮತದಾರರಿಂದಲೇ ಆಳಲ್ಪಡುವಂತಿದ್ದರೆ ವಯಸ್ಕ ಮತದಾನವನ್ನು ವಿರೋಧಿಸುವ ಭಾರತೀಯ ನ್ಯಾಯವಂತರು ಮತ್ತು ಕನಸಿಗರು. ಅಷ್ಟೇ ಅಲ್ಲದೆ ಅವರು ತೀವ್ರವಾಗಿ ಪ್ರತಿಭಟಿಸುತ್ತಾರೆ ಹಾಗೂ ರಾಜಕೀಯ ಅಧಿಕಾರ ಕಬಳಿಸುವುದಕ್ಕೆ ಜನಸಮುದಾಯದ ಅನಕ್ಷರತೆಯನ್ನೊಂದು ನೆವವನ್ನಾಗಿ ಮಾಡಿಕೊಳ್ಳುತ್ತಾರೆಂಬ ಆಪಾದನೆಗೆ ಗುರಿಯಾಗಿದ್ದಾರೆ ಎಂದು ಚರ್ಚಿಸಬಹುದು. ಏಕೆಂದರೆ ರಾಜಕೀಯ ಅಭಿಪ್ರಾಯಗಳ ಸೂಕ್ಷ್ಮಾಂಶಗಳ ಸಂಪೂರ್ಣ ಅರ್ಥಗ್ರಹಣ ಹಾಗೂ ಅವುಗಳ ನಡುವಣ ಭಿನ್ನತೆಗಳನ್ನು ಗುರುತಿಸುವ ಶಕ್ತಿಯು ರಾಜಕೀಯ ಬುದ್ಧಿಶಕ್ತಿಯ ಅವಶ್ಯಕ ಹೊರಗಲ್ಲಾಗಿದೆ ಎಂದು ಪ್ರತಿಪಾದಿಸುವುದು ಕಟು ವಿಮರ್ಶೆ ಎನಿಸುತ್ತದೆ. ಚಿಕ್ಕಪುಟ್ಟ ರಾಜಕೀಯ ಪ್ರಶ್ನೆಗಳನ್ನು ಕುರಿತಂತೆ ಮತದಾರನಿಗೆ ಅವನು ಪ್ರಾಂತೀಯ ಶಾಸಕಾಂಗ ಯಾವ ರಾಷ್ಟ್ರದವನೇ ಆಗಿರಲಿ ಸ್ಪಷ್ಟ ತಿಳಿವಳಿಕೆಯನ್ನು ಎಂದು ನೀಡಲಾಗಿರುವುದಿಲ್ಲ. ಅಂಥ ಸೂಕ್ಷ್ಮ ಜ್ಞಾನ ಅವನಿಗೆ ಅವಶ್ಯಕವೂ ಅಲ್ಲ. ಮತದಾರನಿಂದ ಹೆಚ್ಚು ನಿರೀಕ್ಷಿಸಬಹುದಾದುದೆಂದರೆ ಮಹತ್ವದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹಾಗೂ ಉತ್ತಮ ಸೇವೆ ಸಲ್ಲಿಸಬಹುದೆಂದು ತಾನು ಅಭಿಪ್ರಾಯಪಡುವಂತಹ ಅಭ್ಯರ್ಥಿಯನ್ನು ಚುನಾಯಿಸುವ ಶಕ್ತಿ. ಸಾಮಾನ್ಯ ಭಾರತೀಯನಿಗೂ ಈ ಸಾಮರ್ಥ್ಯಗಳಿವೆ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. 44 ವಯಸ್ಕ ಮತದಾನ ಪದ್ಧತಿಯನ್ನು ಒಪ್ಪಲು ನಿರಾಕರಿಸುವಲ್ಲಿ ನನ್ನ ಸಹೋದ್ಯೋಗಿಗಳ ಅಭಿಪ್ರಾಯಕ್ಕೆ ಸರಿದೂಗುವಂತೆ ಕಾಣುವ ಇನ್ನೊಂದು ವಿಚಾರವೇ ಇಂಗ್ಲೆಂಡಿನಂತಹ ರಾಷ್ಟ್ರಗಳ ನಡುವೆ ಇರುವ ಸಾಮ್ಯ. 1429ರಲ್ಲಿ 40 ಶಿಲ್ಲಿಂಗ್ ಆದಾಯವಿರುವವರಿಗೆ ಮಾತ್ರ ಇಂಗ್ಲೆಂಡಿನಲ್ಲಿ ಮತದಾನದ ಅಧಿಕಾರವಿದ್ದಿತು. ಆದರೆ 1832ರಲ್ಲಿ ಆ ಹಕ್ಕನ್ನು ಎಲ್ಲ ವಯಸ್ಕರಿಗೂ ವಿಸ್ತರಿಸಲಾಯಿತು. ಆ ವರ್ಷ ಸಂಸತ್ ಸದಸ್ಯರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಮತದಾನದ ಹಕ್ಕು 5 ಲಕ್ಷಕ್ಕಿಂತ ಕಡಿಮೆ ಜನರಿಗೆ ಮಾತ್ರ ಇದ್ದಿತ್ತು. ಸುಧಾರಣಾ ತಾಸನ ಜಾರಿಗೆ ಬರುವವರೆಗೆ ಮತದಾರ ಸಂಖ್ಯೆ ಹತ್ತಿರ 10 ಲಕ್ಷದವರೆಗೆ ಏರಲಿಲ್ಲ. 1867ರ ಶಾಸನವನ್ನು ಅಂಗೀಕರಿಸುವವರೆಗೆ ಮತದಾನದ ಹಕ್ಕು ಪಡೆಯಲು ಇರಬೇಕಾದ ಅರ್ಹತೆಯನ್ನು ಕಡಿಮೆಗೊಳಿಸಲು ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ. ಈ ಶಾಸನ ಜಾರಿಗೆ ಬಂದೊಡನೆ ಮತದಾರರ ಸಂಖ್ಯೆ 25 ಲಕ್ಷಕ್ಕೆ ಏರಿತು. 17 ವರ್ಷಗಳ ಆನಂತರ ಮುಂದಿನ ಕ್ರಮವಾಗಿ 1884ರ ಶಾಸನ ಜಾರಿಗೆ ಬಂದಾಗ ಈ ಸಂಖ್ಯೆಯು 5500 0ಕ್ಕೆ ಏರಿತು. 1918ರ ಜನತಾ ಪ್ರಾತಿನಿಧ್ಯ ಶಾಸನ ಚಲಾವಣೆಗೆ ಬರುವವರೆಗೆ ಎಂದರೆ 34 ವರ್ಷಗಳು ಕಳೆದು ಹೋಗುವ ತನಕ ವಯಸ್ಕ ಮತದಾನ ಪದ್ಧತಿ ಜಾರಿಗೆ ಬರಲಿಲ್ಲ. ಈ ವಾಸ್ತವಾಂಶವನ್ನು ಬೇರೆ ಬೇರೆ ಪಂಗಡಗಳ ಜನರು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಿಕೊಂಡಿದ್ದಾರೆ. ಸಾಮಾಜಿಕವಾಗಿ ಸಂಪ್ರದಾಯವಾದಿಗಳು ರಾಜಕೀಯವಾಗಿ ಸುಧಾರಣಾವಾದಿಗಳು ಆಗಿರುವ ರಾಜಕಾರಣಿಗಳ ಒಂದು ಪಂಗಡ ಈ ವಾಸ್ತವಾಂಶವನ್ನು ಶಾಸಕಾಂಗ ಸಂಪೂರ್ಣವಾಗಿ ಪ್ರಾತಿನಿಧಿಕವಲ್ಲದಿರಬಹುದಾದರೂ ಅದಕ್ಕೆ ಸಂಪೂರ್ಣ ಅಧಿಕಾರ ನೀಡುವುದು ಸಾಧ್ಯವೆಂಬ ತಮ್ಮ ವಾದಕ್ಕೆ ಸಮರ್ಥನೆಯನ್ನಾಗಿಯೂ ಮಾಡುವುದೆಂದರೆ ಸ್ವಲ್ಪ ಜನಾಧಿಪತ್ಯಕ್ಕೆ ಅದನ್ನು ವರ್ಗಾಯಿಸಿದಂತೆಯೇ ಎಂಬ ತಮ್ಮ ವಿರೋಧಿಗಳ ವಾದಕ್ಕೆ ಉತ್ತರವಾಗಿಯೂ ಬಳಸಿಕೊಂಡಿತು. ಸಾಧ್ಯವೆಂಬ ತಮ್ಮ ವಾದಕ್ಕೆ ಸಮರ್ಥನೆಯನ್ನಾಗಿಯೂ ಮಾಡುವುದೆಂದರೆ ಸ್ವಲ್ಪ ಜನಾಧಿಪತ್ಯಕ್ಕೆ ಅದನ್ನು ವರ್ಗಾಯಿಸಿದಂತೆಯೇ ಎಂಬ ತಮ್ಮ ವಿರೋಧಿಗಳ ವಾದಕ್ಕೆ ಉತ್ತರವಾಗಿಯೂ ಬಳಸಿಕೊಂಡಿತು. ಮತದಾನದ ವಿಚಾರದಲ್ಲಿ ನಾವು ನಿಧಾನವಾಗಿ ಮುಂದುವರಿಯಬೇಕು ಹಾಗೂ ಇತರ ರಾಷ್ಟ್ರಗಳು ಮಾಡಿದಂತೆ ಎಚ್ಚರಿಕೆಯಿಂದ ಸಾಗಬೇಕು ಎಂಬುದಕ್ಕೆ ಬೆಂಬಲವಾಗಿಯೂ ಇತರರು ಈ ಅಂಶವನ್ನು ಬಳಸಿಕೊಂಡಿದ್ದಾರೆ. ವಿಮರ್ಶಕರ ಈ ಎರಡನೆಯ ಗುಂಪಿಗೆ ನನ್ನ ಉತ್ತರ ಇದು: ಈ ನಿರ್ದಿಷ್ಟ ವಿಷಯದಲ್ಲಿ ಇಂಗ್ಲೆಂಡಿನ ಹೆಜ್ಜೆಗಳನ್ನು ನಾವೇಕೆ ಅನುಸರಿಸಬೇಕು ಎಂಬುದಕ್ಕೆ ಯಾವ ಕಾರಣವೂ ಇಲ್ಲ. ಖಚಿತವಾಗಿ ಹೇಳುವುದಾದರೆ ಮತದಾನಕ್ಕೆ ಸಂಬಂಧಿಸಿದಂತೆ ಇಂಗ್ಲಿಷರು ಯಾವುದೇ ಸಿದ್ಧಾಂತವನ್ನು ರೂಪಿಸಿಲ್ಲ. ಅಲ್ಲದೆ ಮತದಾನದ ಹಕ್ಕನ್ನು ವಿಸ್ತರಿಸಲು ಇಷ್ಟೊಂದು ದೀರ್ಘಾವಧಿಯನ್ನು ತೆಗೆದುಕೊಳ್ಳುತ್ತಿರುವುದು ಇಂಗ್ಲೆಂಡಿನ ಆಳುವ ಜನರ ಸ್ವಾರ್ಥ ಸೂಚಿಸುತ್ತದೆ. ಪ್ರತಿಯೊಂದು ರಾಷ್ಟ್ರವೂ ಅವೇ ಹಂತಗಳನ್ನು ಹಾದು ಮುಂದೆ ಸಾಗಬೇಕು ಮತ್ತು ಇತರ ರಾಷ್ಟ್ರಗಳು ಅಭಿನಯಿಸಿದ ದೃಶ್ಯಗಳನ್ನು ಅಭಿನಯಿಸಬೇಕು ಎಂಬುದಕ್ಕೆ ಯಾವುದೇ ಕಾರಣವಿಲ್ಲ. ಹೀಗೆ ಮಾಡುವುದೆಂದರೆ ಮುಂದಿನ ತಲೆಮಾರಿನವರಿಗೆ ಯಾವಾಗಲೂ ತೆರವಾಗಿರುವಂತಹ ಪ್ರಯೋಜನಗಳನ್ನು ಈಗಿನವರು ಪಡೆಯದಂತೆ ಮಾಡುವುದೇ ಆಗಿದೆ. ಇನ್ನೊಂದು ಗುಂಪಿನ ವಿಮರ್ಶಕರಿಗೆ ನನ್ನ ಉತ್ತರ: ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಇದು ವಾಸ್ತವಾಂಶವಾಗಿ ಅವರ ವಾದದಲ್ಲಿ ಹುರುಳಿದೆ. ಕಡಿಮೆ ಶೇಕಡಾವಾರು ಜನರನ್ನು ಮಾತ್ರ ಪ್ರತಿನಿಧಿಸುವಾಗ ಕೂಡ ಸಂಸತ್ತು ಸಾರ್ವಭೌಮ ರಾಷ್ಟ್ರದ ಸಂಪೂರ್ಣ ಅಧಿಕಾರಗಳನ್ನು ಸ್ಪಷ್ಟವಾಗಿಯೇ ಚಲಾಯಿಸುತ್ತದೆ. ಆದರೆ ರಾಷ್ಟ್ರದ ದೃಷ್ಟಿಯಿಂದ ಇದರ ಫಲಿತಾಂಶವೇನು ಎಂಬುದೇ ಪ್ರಶ್ನೆಯಾಗಿದೆ. ಲಾರ್ಡ್ ರಾಫರ್ಟ್ಸ್ಬರಿ ಹೇಳಿದಂತೆ, ಸುಧಾರಣೆಯಿಲ್ಲದ ಸಂಸತ್ತಿನಿಂದ ರೂಪಿಸಲಾದ ಸಾಮಾಜಿಕ ಶಾಸನದ ಇತಿಹಾಸವನ್ನು ಅರಿತ ಯಾವನೇ ವ್ಯಕ್ತಿಯೂ ಈ ದೇಶದಲ್ಲಿ ಅದೇ ಪ್ರಯೋಗದ ಪುನರಾವರ್ತನೆಯಾಗುವುದನ್ನು ನಿಶ್ಚಯವಾಗಿಯೂ ಬಯಸುವುದಿಲ್ಲ. ಈ ಫಲಿತಾಂಶವು ಇಂಗ್ಲೆಂಡಿನಲ್ಲಿ ಜಾರಿಯಲ್ಲಿರುವ ನಿಯಂತ್ರಿತ ಮತದಾನ ಪದ್ಧತಿಯ ಅನಿವಾರ್ಯ ಫಲಿತಾಂಶವೇ ಆಗಿದೆ. ಈ ವಿಮರ್ಶಕರು ನಂಬಿರುವಂಥ ವಾಸ್ತವಾಂಶಗಳು ನಿಯಂತ್ರಿತ ಮತದಾನ ಪದ್ಧತಿಯನ್ನಾಧರಿಸಿದ ಸರ್ಕಾರವನ್ನು ಬೆಂಬಲಿಸುವುದಿಲ್ಲವೆಂಬುದು ನನ್ನ ಅಭಿಪ್ರಾಯ. ಇದು ಕೆಟ್ಟ ಸ್ವರೂಪದ ಸರ್ಕಾರವಾಗಿದ್ದು ಅಲ್ಪ ಜನಾಧಿಪತ್ಯಕ್ಕೆ ಎಡೆಮಾಡಿಕೊಡುತ್ತದೆ. ಇಂಥದೊಂದು ಫಲಿತಾಂಶವನ್ನು ಕುರಿತು ಸಂಯುಕ್ತ ವರದಿಯ ಲೇಖಕರು ಎಂದೂ ಚಿಂತನ ನಡೆಸಿಲ್ಲ. ನಿಜವಾಗಿಯೂ ಅವರು ಕೆಡುಕಿನ ಬಗ್ಗೆ ಎಷ್ಟು ಜಾಗೃತರಾಗಿದ್ದರೆಂದರೆ, ತಮ್ಮ ವರದಿಯ 262ನೇ ಪರಿಚ್ಛೇದದಲ್ಲಿ ಪರಿಶೀಲನೆಗಾಗಿ ಇರಿಸಿದ ವಿಷಯಗಳಲ್ಲಿ ಶಾಸನಬದ್ಧ ಆಯೋಗವು ಕೋಮುವಾರು ಪ್ರಾತಿನಿಧ್ಯವನ್ನು ಉಳಿಸಿಕೊಳ್ಳುವ ಮಹತ್ವದ ವಿಷಯ ಕೂಡ ಸೇರಿದಂತೆ ಮತದಾನದ ಕಾರ್ಯವಿಧಾನ ಹಾಗೂ ಮತದಾನ ಸಮುದಾಯಗಳ ರಚನೆ ಇವುಗಳನ್ನು ಪರಿಗಣಿಸಬೇಕು ಎಂದು ಸ್ಪಷ್ಟವಾಗಿ ಸೂಚಿಸಿದ್ದರು. ಸ್ವಸರ್ಕಾರದ ಕಟ್ಟಡವನ್ನು ಯಾವುದರ ಮೇಲೆ ನಿರ್ಮಿಸಬೇಕೋ ಆ ಪ್ರಮುಖ ಕಮಾನಾಗಿ ವಿಸ್ತೃತ ಮತದಾನ ಪದ್ಧತಿ ಅಭಿವೃದ್ಧಿಗೊಳ್ಳಬೇಕೆಂದು ನಿಜವಾಗಿಯೂ ನಾವು ಭಾವಿಸುತ್ತೇವೆ. ಏಕೆಂದರೆ ನೌಕರಶಾಹಿಯಿಂದ ಅಲ್ಪ ಜನಾಧಿಪತ್ಯಕ್ಕೆ ಅಧಿಕಾರಗಳನ್ನು ವರ್ಗಾಯಿಸುವಷ್ಟು ಫಲಿತಾಂಶ ಮಾತ್ರ ನಮ್ಮ ಸುಧಾರಣೆಗಳಿಂದ ಕೈಗೂಡಬೇಕೆಂಬುದು ನಮ್ಮ ಉದ್ದೇಶವಲ್ಲ.
46 ಹಾಗಿದ್ದರೆ ಸ್ವಲ್ಪ ಜನಾಧಿಪತ್ಯವನ್ನು ತಡೆಯಲು ಯಾವ ಪರಿಹಾರ ಮಾರ್ಗವಿದೆ? ವಯಸ್ಕರಿಗೆ ಮತದಾನದ ಹಕ್ಕು ನೀಡುವುದೊಂದೇ ಇದಕ್ಕೆ ನಾವು ಆಲೋಚಿಸಬಲ್ಲ ಏಕೈಕ ಪರಿಹಾರ. ಸಂಯುಕ್ತ ವರದಿಯ ಲೇಖಕರಂತೆಯೇ 1928ರ ಸಿಲೋನ ಆಯೋಗದ ಸದಸ್ಯರು ಈ ಅಲ್ಪ ಪ್ರಮಾಣದ ಒಂದು ಮತದಾರ ಸಮುದಾಯಕ್ಕೆ ಜವಾಬ್ದಾರಿ ಸರ್ಕಾರವನ್ನು ನೀಡುವುದು, ಉಳಿದ ಜನರ ಹಿತಾಸಕ್ತಿಗಳ ಬಗ್ಗೆ ಅಲ್ಪ ಜನಾಧಿಪತ್ಯಕ್ಕೆ ಅಧಿಕಾರ ನೀಡುವುದು ಒಂದೇ ಎಂದು ತಿಳಿದಿದ್ದರು. ಮಹಾಪ್ರಭುಗಳ ಸರ್ಕಾರವು ಸಿಲೋನಿನಲ್ಲಿರುವ ಅತಿ ಶ್ರೀಮಂತರು ಮತ್ತು ಅತ್ಯುನ್ನತ ಶಿಕ್ಷಣ ಪಡೆದವರ ಮೇಲೆ ಮಾತ್ರವಲ್ಲದೆ, ಅಷ್ಟೇ ಮಟ್ಟಿಗೆ ರೈತಾಪಿ ಜನರು, ಕೂಲಿಗಳು ಹಾಗೂ ಬಹುಸಂಖ್ಯೆಯಲ್ಲಿರುವ ಎಲ್ಲ ಬಡವರ್ಗದ ಜನರ ಮೇಲೆಯೂ ಆಡಳಿತ ನಡೆಸುತ್ತದೆ ಎಂದು ಭಾವಿಸಿದ್ದರು. ಎರಡನೆಯ ವರ್ಗದ ಎಂದರೆ ರೈತಾಪಿ ಮತ್ತಿತರ ಜನರ ಹಿತಾಸಕ್ತಿಗಳನ್ನು ಮೊದಲನೆಯ ವರ್ಗದ ಎಂದರೆ ಶ್ರೀಮಂತರು ಮತ್ತು ಸುಶಿಕ್ಷಿತರ ಕೈಯಲ್ಲಿ ಇರಿಸುವುದು ವಿಶ್ವಾಸದ್ರೋಹ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಹೀಗಾಗಿ ಅವರು ರಾಜ್ಯ ಸಮಿತಿಗೆ ನಡೆಯುವ ಚುನಾವಣೆಯಲ್ಲಿ ಸಾಕ್ಷರತೆ ಮತದಾರರಿಗಿರಬೇಕಾದ ಅರ್ಹತೆಗಳಲ್ಲಿ ಒಂದಾಗಿ ಉಳಿಯಬಾರದು ಎಂಬ ತೀರ್ಮಾನಕ್ಕೆ ಬಂದಿದ್ದರು. ನಮ್ಮ ಅಭಿಪ್ರಾಯದಲ್ಲಿ ಜವಾಬ್ದಾರಿ ಸರ್ಕಾರದ ಅಭಿವೃದ್ಧಿಗೆ ಅಗತ್ಯವಾಗಿರುವುವೆಂದರೆ ಸರ್ಕಾರದ ಮೇಲೆ ಪ್ರಭಾವ ಬೀರಲು ಕೆಳದರ್ಜೆಯ ಜನರಿಗಿರುವ ಅವಕಾಶ ಹೆಚ್ಚಬೇಕು ಮತ್ತು ಮತದಾನದ ಹಕ್ಕನ್ನು ಸುಶಿಕ್ಷಿತ ವರ್ಗದವರಿಗೆ ಮಾತ್ರ ವಿಸ್ತರಿಸಕೂಡದು ಎಂದು ಅವರು ಹೇಳಿದ್ದರು. ಸಿಲೋನ್ ಆಯೋಗದ ಸದಸ್ಯರ ಈ ಅಭಿಪ್ರಾಯ ಪ್ರಾಂತೀಯ ಶಾಸಕಾಂಗ 453 ಸಮಂಜಸವಾಗಿದೆ. ಸಿಲೋನಿಗೆ ವಯಸ್ಕ ಮತದಾನವನ್ನು ಗೊತ್ತುಪಡಿಸಬಹುದಾದ ಪಕ್ಷದಲ್ಲಿ ಆಗ ಭಾರತಕ್ಕೆ ಆ ಪದ್ಧತಿಯನ್ನು ಏಕೆ ನಿಗದಿಪಡಿಸಬಾರದು ಎಂಬ ಪ್ರಶ್ನೆ ಸಹಜವಾಗಿಯೇ ಏಳುತ್ತದೆ. ಇದೇ ರೀತಿ ಇವೆರಡು ದೇಶಗಳ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿಗಳು ಸರ್ವಸಮಾನವಾಗಿದೆ. ಮತದಾನದ ವಿಚಾರದಲ್ಲಿ ಮಾತ್ರ ಈ ಎರಡು ದೇಶಗಳನ್ನು ಭಿನ್ನವೆಂದು ಪರಿಗಣಿಸುವುದೆಂದರೆ ಇದನ್ನು ಸಮರ್ಥಿಸುವ ಯಾವುದೇ ನಿಜವಾದ ವ್ಯತ್ಯಾಸವಿಲ್ಲದಾಗ ವ್ಯತ್ಯಾಸವನ್ನು ಸೃಷ್ಟಿ ಮಾಡುವ ಪ್ರಯತ್ನವಾಗಿರುತ್ತದೆ. ಇತರರಿಗೆ ಹೋಲಿಸುವುದನ್ನು ಬಿಟ್ಟು ನೋಡಿದರೂ ಭಾರತವು, ಅದರಲ್ಲೂ ಮುಂಬೈ ಪ್ರಾಂತದವರು, ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಯಲ್ಲಿರುವುದರಿಂದ ವಯಸ್ಕ ಮತದಾನಕ್ಕೆ ಬೇರೆಯವರಿಗಿಂತ ಹೆಚ್ಚಿನ ಅರ್ಹತೆಯನ್ನು ಹೊಂದಿದ್ದಾರೆ. ಅಧ್ಯಾಯ -2 ಮತದಾರ ಸಮುದಾಯಗಳು 46 ಪ್ರಸ್ತುತ ವಿಧಾನ ಪರಿಷತ್ತಿನಲ್ಲಿ 114 ಸದಸ್ಯರಿದ್ದಾರೆ. ಇವರಲ್ಲಿ 26 ಮಂದಿ ನಾಮಕರಣಗೊಂಡವರು ಮತ್ತು 86 ಮಂದಿ ಚುನಾಯಿತರು. ನಾಮಕರಣಗೊಂಡ ಸದಸ್ಯರಲ್ಲಿ 2 ಗುಂಪುಗಳಿವೆ. ಸರ್ಕಾರದಲ್ಲಿ ಮೀಸಲಾತಿ ಪಡೆದ ಅರ್ಧ ಭಾಗದಷ್ಟನ್ನು ಪ್ರತಿನಿಧಿಸುವ ಅಧಿಕಾರಿಗಳು ಹಾಗೂ ಮುಂದಿನವರನ್ನು ಪ್ರತಿನಿಧಿಸುವ ಅಧಿಕಾರೇತರರು. 1 ದುರ್ಬಲ ವರ್ಗಗಳವರು, 2 ಕಾರ್ಮಿಕ ವರ್ಗದವರು, 3 ಆಂಗ್ಲೋ ಇಂಡಿಯನರು, 4 ಭಾರತೀಯ ಕ್ರೈಸ್ತರು ಮತ್ತು 5 ಹತ್ತಿ ವ್ಯಾಪಾರಿಗಳು. ಚುನಾಯಿತ ಸದಸ್ಯರಲ್ಲಿ 1 ವರ್ಗ ಮತದಾರ ಸಮುದಾಯಗಳಿಂದ ಚುನಾಯಿಸಲ್ಪಟ್ಟ ಕೆಲವರು. ಇವರು ಭೂಮಾಲೀಕರು, ವಾಣಿಜ್ಯ ಹಾಗೂ ಉದ್ಯಮಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ. 2 ಮರಾಠರು ಮತ್ತು ಆ ಜಾತಿ ಸಮುದಾಯದಿಂದ ಚುನಾಯಿಸಲ್ಪಟ್ಟ ಕೆಲವರು. 3 ಮಹಮ್ಮದೀಯರು ಹಾಗೂ ಯುರೋಪಿನವರಿಗಾಗಿಯೇ ರೂಪಿಸಲಾದ ಮತದಾರ ಸಮುದಾಯಗಳಿಂದ ಚುನಾಯಿತರಾದವರು. ಇಂಥ ಮತದಾರ ಸಮುದಾಯದ ರಚನೆಯನ್ನು ಯಾವುದೇ ಬದಲಾವಣೆಯಿಲ್ಲದೆ ಉಳಿಸಿಕೊಳ್ಳಬೇಕೇ ಎಂಬುದು ಸದ್ಯದ ಪ್ರಶ್ನೆ. ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಸೈದ್ಧಾಂತಿಕ ಹಾಗೂ ಕಾವ್ಯಾತ್ಮಕ ಇವೆರಡು ಪರಿಗಣನೆಗಳ ಬೆಳಕಿನಲ್ಲಿ ಇದರ ಮೌಲ್ಯಮಾಪನ ಮಾಡಬೇಕಾದ ಅಗತ್ಯವಿದೆ. ನಾಮಕರಣಗೊಂಡ ಸದಸ್ಯರು 47 ವಿಧಾನ ಪರಿಷತ್ತಿನಲ್ಲಿ ಇವರು ಹಾಜರಿರುವುದರಿಂದ ಅವರ ಪ್ರಾತಿನಿಧಿಕ ಸ್ವರೂಪಕ್ಕೆ ಇರುವ ಗೌರವ ತಗ್ಗುತ್ತದೆ ಎಂದು ನಾಮಕರಣಗೊಂಡ ಸದಸ್ಯರ ವಿರುದ್ಧವಾಗಿ ವಾದಿಸಲಾಗಿದೆ. ಜವಾಬ್ದಾರಿ ಸರ್ಕಾರದ ಮೂಲತತ್ವ ಶಾಸಕಾಂಗದ ಬಗ್ಗೆ ಕಾರ್ಯಾಂಗ ಹೊಂದಿರುವ ಜವಾಬ್ದಾರಿಯಾಗಿರುವಂತೆಯೇ ಪ್ರಾತಿನಿಧಿಕ ಸರ್ಕಾರದ ಮೂಲತತ್ವವು ಶಾಸಕಾಂಗಕ್ಕೆ ಜನರ ಬಗ್ಗೆ ಇರುವ ಜವಾಬ್ದಾರಿಯಲ್ಲಿ ಅಡಗಿದೆ. ಶಾಸಕಾಂಗವನ್ನು ಜನರೇ ಚುನಾಯಿಸಿದಾಗ ಮಾತ್ರ ಇಂಥ ಜವಾಬ್ದಾರಿಯನ್ನು ಸುರಕ್ಷಿತಗೊಳಿಸುವುದು ಸಾಧ್ಯ. ಸದಸ್ಯರನ್ನು ನಾಮಕರಣ ಮಾಡುವ ಪದ್ಧತಿ ಕೇವಲ ಸದನವನ್ನು ಪ್ರಾತಿನಿಧಿಕವಲ್ಲವಾಗಿ ಮಾಡುವುದಷ್ಟೇ ಅಲ್ಲದೆ ಕಾರ್ಯಾಂಗವನ್ನು ಜವಾಬ್ದಾರವಲ್ಲದಂತೆ ಮಾಡುವ ಪ್ರವೃತ್ತಿಯನ್ನು ಹೊಂದಿದೆ. ಏಕೆಂದರೆ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರವಿರುವುದರಿಂದ ಯಾರ ಸಲಹೆಯಂತೆ ಆ ಅಧಿಕಾರವನ್ನು ಚಲಾಯಿಸಲಾಗುತ್ತದೆಯೋ ಆ ಕಾರ್ಯಾಂಗದ ಸದಸ್ಯರೇ ಶಾಸಕಾಂಗದ .25% ಸದಸ್ಯರನ್ನು ನೇಮಿಸುತ್ತಾರೆ. ಇದರ ಫಲಿತಾಂಶವಾಗಿ ಸದನದಲ್ಲಿ ಇನ್ನೊಂದು ಸಂಖ್ಯೆಯಲ್ಲಿ ಇರುವ ಸದಸ್ಯರು ಕಾರ್ಯಾಂಗದ ವಿಮರ್ಶಕರಾಗಿರುವುದಕ್ಕಿಂತ ಹೆಚ್ಚಾಗಿ ಅದರ ಸೇವಕರಷ್ಟೇ ಆಗಿರುತ್ತಾರೆ. ನಾಮಕರಣಗೊಂಡ ಅಧಿಕಾರೇತರರು ಸರ್ಕಾರಿ ನೌಕರರಲ್ಲವೆಂಬ ಅಂಶವು ಈ ಅಭಿಪ್ರಾಯದ ತೀವ್ರತೆಯನ್ನು ಮತದಾರ ಸಮುದಾಯಗಳು ಕಡಿಮೆ ಮಾಡುವುದಿಲ್ಲ. ಏಕೆಂದರೆ ನಾಮಕರಣಗೊಂಡ ಅಧಿಕಾರೇತರರನ್ನು ಯಾವಾಗಲೂ ಖರೀದಿಸುವುದು ಸಾಧ್ಯ. ಚುನಾಯಿತ ಸದಸ್ಯನ ಸ್ವಾತಂತ್ರ್ಯವನ್ನು ಖರೀದಿಸುವ ದೃಷ್ಟಿಯಿಂದ ಅವನ ಮೇಲೆ ಪ್ರಭಾವ ಬೀರಲು ಕೂಡ ಕಾರ್ಯಾಂಗಕ್ಕೆ ಅನೇಕ ಮಾರ್ಗಗಳು ಯುಕ್ತವಿರುತ್ತವೆ. ಸದಸ್ಯನಿಗೆ ಪ್ರಶಸ್ತಿಗಳನ್ನು, ಗೌರವಗಳನ್ನು ನೀಡುವ ನೇರ ಪ್ರಸ್ತಾಪ ಮಾಡುವುದು, ಅವನ ಸ್ನೇಹಿತರಿಗೂ ಸಂಬಂಧಿಕರಿಗೂ ಸಹಾಯ ಮಾಡುವುದು ಇವು ಇಂಥ ಕೆಲವು ವಿಧಾನಗಳಾಗಿರುತ್ತವೆ. ಆದರೆ ನಾಮಕರಣಗೊಂಡ ಅಧಿಕಾರೇತರ ಸದಸ್ಯರು ಆಗಲೇ ಪರಾವಲಂಬನದ ಎಂಥ ಹೀನ ಪರಿಸ್ಥಿತಿಯಲ್ಲಿ ಇರುತ್ತಾರೆಂದರೆ ಕಾರ್ಯಾಂಗ ಅವರ ಸ್ವಾತಂತ್ರ್ಯವನ್ನು ಖರೀದಿಸುವ ಅನಿವಾರ್ಯತೆಯೇ ಇರುವುದಿಲ್ಲ. ಅಂದರೆ ಅವರಿಗೆ ಮಾರಲು ಸ್ವಾತಂತ್ರ್ಯವೆಂಬುದೇ ಇರುವುದಿಲ್ಲ. ಅವರು ಕಾರ್ಯಾಂಗದಿಂದಲೇ ಸೃಷ್ಟಿಸಲ್ಪಟ್ಟವರು. ಅವರಿಗೆ ಸದಸ್ಯತ್ವ ಲಭಿಸಿದ್ದೇ ಪರಸ್ಪರ ತಿಳಿವಳಿಕೆಯ ಪರಿಣಾಮವಾಗಿ. ಪರಿಸ್ಥಿತಿ ಹೇಗಿದ್ದರೂ ಅವರು ಕಾರ್ಯಾಂಗದ ಸದಸ್ಯರ ಸ್ನೇಹಿತರಂತೆಯೇ ವರ್ತಿಸಬೇಕು. ಇಂಥ ಪರಸ್ಪರ ತಿಳಿವಳಿಕೆಯನ್ನು ಮುರಿಯುವ ಸಾಹಸ ತೋರಿಸುವ ನಾಮಕರಣಗೊಂಡ ಸದಸ್ಯನ ವಿರುದ್ಧವಾಗಿಯೂ ಕಾರ್ಯಾಂಗ ತೀವ್ರದಂಡವನ್ನು ವಿಧಿಸಬಹುದು. ಅಂಥ ಶಿಕ್ಷೆ ವಿಧಿಸಿರುವುದಕ್ಕೆ ಅನೇಕ ಉದಾಹರಣೆಗಳಿವೆ. ಪ್ರಭುವಿಗಿರುವ ವೀಟೋ ಅಧಿಕಾರದಂತೆ ಪುನರ್ನಾಮಕರಣ ಮಾಡುವ ಅಧಿಕಾರವಿರುವುದೆಂಬ ಅರಿವಿನಿಂದಾಗಿ ನಾಮಕರಣಗೊಂಡ ಪ್ರತಿಯೊಬ್ಬ ಸದಸ್ಯನು ಕಾರ್ಯಾಂಗದ ಅಜ್ಞಾನುವರ್ತಿಯಾಗಿರುತ್ತಾನೆ. 48 ನಾಮಕರಣ ಮಾಡುವ ಪದ್ಧತಿಯಿಂದ ಉದ್ಭವಿಸುವ ಇನ್ನೊಂದು ಕೆಡುಕನ್ನು ಇಲ್ಲಿ ಎತ್ತಿ ಹೇಳಬೇಕಾಗಿದೆ. ನಾಮಕರಣಗೊಂಡ ಅಧಿಕಾರೇತರ ಸದಸ್ಯರು ಕೆಲವು ನಿರ್ದಿಷ್ಟ ಸಮುದಾಯಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಬೇಕಾಗುತ್ತದೆ. ಈ ಸಮುದಾಯಗಳ ಪ್ರಾತಿನಿಧ್ಯಕ್ಕಾಗಿಯೇ ಮತದಾರ ಸಮುದಾಯ ಪದ್ಧತಿ ರೂಪುಗೊಂಡಿರುವುದು ಇದಕ್ಕೆ ಕಾರಣ. ನಾಮಕರಣಗೊಂಡ ಅಧಿಕಾರಿ ವರ್ಗದ ಸದಸ್ಯರನ್ನು ಸರ್ಕಾರದ ಹಿತಾಸಕ್ತಿಗಳನ್ನು ಬೆಂಬಲಿಸಲು ನೇಮಿಸಲಾಗಿರುತ್ತದೆ. ನಾಮಕರಣಗೊಂಡ ಅಧಿಕಾರಿ ವರ್ಗಕ್ಕೆ ಸೇರಿದ ಸದಸ್ಯರು ಒಟ್ಟಿನಲ್ಲಿ ಸರ್ಕಾರದ ಹಿತಾಸಕ್ತಿಗಳನ್ನು ಕಾಪಾಡಲು ಸೇವೆ ಸಲ್ಲಿಸಬೇಕಾಗಿರುವಾಗ, ನಾಮಕರಣಗೊಂಡ ಅಧಿಕಾರೇತರ ಸದಸ್ಯರು ತಮ್ಮ ಮತದಾನ ಕ್ಷೇತ್ರಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಅಗತ್ಯವಾಗಿರುವ ಸೇವೆ ಸಲ್ಲಿಸುವಲ್ಲಿ ವಿಫಲರಾಗಿರುವುದು ವಿಷಾದಕರ ವಿಚಾರ. ನಿಜವಾಗಿಯೂ ನಾಮಕರಣಗೊಂಡ ಅಧಿಕಾರೇತರ ಸದಸ್ಯ ತನ್ನ ಸಮುದಾಯಕ್ಕೆ ಸೇವೆ ಸಲ್ಲಿಸಲಾರ. ಏಕೆಂದರೆ ಅನೇಕ ಸಂದರ್ಭಗಳಲ್ಲಿ ಸರ್ಕಾರಿ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರುವುದರ ಮೂಲಕವಾಗಿ ಮಾತ್ರ ಸಮುದಾಯಗಳ ಹಿತಾಸಕ್ತಿಗಳ ಸಂರಕ್ಷಣೆ ಸಾಧ್ಯವಾಗುವುದಿಲ್ಲ. ಕಾರ್ಯಾಂಗವನ್ನು ನಿಯಂತ್ರಣದಲ್ಲಿಟ್ಟಾಗ ಹಾಗೂ ಅದಕ್ಕೆ ವಿರುದ್ಧ ಮತದ ಪರಿಣಾಮಗಳನ್ನು ಮನದಟ್ಟು ಮಾಡಿಕೊಟ್ಟಾಗ ಮಾತ್ರ ಇದು ಸಾಧ್ಯವಾಗುತ್ತದೆ.
ಆದರೆ ಈ ಮಾರ್ಗೋಪಾಯವನ್ನು ನಾಮಕರಣಗೊಂಡ ಸದಸ್ಯನಿಗೆ ಸ್ವಾಭಾವಿಕವಾಗಿಯೇ ನಿರಾಕರಿಸಲಾಗಿದೆ. ಫಲಿತಾಂಶವಾಗಿ ಅವನ ಬೆಂಬಲದ ಭರವಸೆಯಿಂದ ಕಾರ್ಯಾಂಗ ಅವನ ಉದ್ದೇಶದತ್ತ ಔದಾಸೀನ್ಯ ಮನೋಭಾವನೆಯನ್ನು ತಾಳುತ್ತದೆ. ನಾಮಕರಣಗೊಂಡ ಸದಸ್ಯನಿಗೆ ಸ್ವಾತಂತ್ರ್ಯ ನಿರಾಕರಿಸಲ್ಪಟ್ಟಿರುವುದರಿಂದ ಅವನು ಕೂಡ ತಾನು ಯಾವ ಸಮುದಾಯವನ್ನು ಪ್ರತಿನಿಧಿಸಲು ನಾಮಕರಣಗೊಂಡಿದ್ದಾನೋ ಈ ಸಮುದಾಯದ ಪರಿಸ್ಥಿತಿಯಲ್ಲಾಗುವ ಯಾವುದೇ ಬದಲಾವಣೆಯ ಮೇಲೆ ಪ್ರಭಾವ ಬೀರಲು ಅಸಮರ್ಥವಾಗಿರುತ್ತಾನೆ. 49 ನಾಮಕರಣಗೊಂಡ ಅಧಿಕಾರೇತರರು ಸಚಿವರಾಗಲು ಅರ್ಹರಲ್ಲ ಎಂದು ಘೋಷಿಸ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಲಾಗಿರುವುದು ನಾಮಕರಣ ಪದ್ಧತಿಯ ಇನ್ನೊಂದು ಗಂಭೀರ ಸ್ವರೂಪದ ನ್ಯೂನತೆಯಾಗಿರುತ್ತದೆ. ಸೈದ್ಧಾಂತಿಕವಾಗಿ ಶಾಸಕಾಂಗದ ಸದಸ್ಯನಿಗೆ ಆಡಳಿತದಲ್ಲಿ ಸಚಿವನಾಗಿ ಆಯ್ಕೆಯಾಗಲು ಇರುವ ಹಕ್ಕಿನ ವಿಷಯದಲ್ಲಿ ಯಾವುದೇ ನಿರ್ಬಂಧವಿರಬೇಕಾಗಿಲ್ಲ. ಒಂದೊಮ್ಮೆ ಅಂಥ ಹಕ್ಕನ್ನು ಸೀಮಿತಗೊಳಿಸಬೇಕೆಂದೇ ಭಾವಿಸುವುದಾದರೂ ಒಳ್ಳೆಯ ಹಾಗೂ ಸಮರ್ಥ ಆಡಳಿತ ಪದ್ಧತಿಯನ್ನು ರೂಪಿಸುವುದು ಅಂಥ ಸೀಮಿತತೆಯ ಉದ್ದೇಶವಾಗಬೇಕು. ಈ ಸೀಮಿತತೆಯ ಉದ್ದೇಶ ಇದೊಂದೇ ಅಲ್ಲ, ಇದು ಪ್ರಾತಿನಿಧ್ಯದ ವಿಷಯದಲ್ಲಿ ವ್ಯತ್ಯಾಸ ಹೊಂದಿರುವ ವಿವಿಧ ಸಮುದಾಯಗಳ ಮೇಲೆ ಸಮಾನವಲ್ಲದ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ಹಾಗೂ ತಮ್ಮ ನ್ಯೂನತೆಗಳನ್ನು ಪರಿಹರಿಸಿಕೊಳ್ಳಬೇಕಾದ ಕೆಲವು ನಿರ್ದಿಷ್ಟ ಸಮುದಾಯಗಳು ತಮ್ಮ ಅಭಿವೃದ್ಧಿಗಾಗಿ ಸರ್ಕಾರದ ನೇರ ಕಾರ್ಯಾಚರಣೆಗಳ ಅಗತ್ಯವನ್ನು ಹೊಂದಿರುತ್ತವೆ. ಯಾವುದೇ ಮಟ್ಟದ ಸರ್ಕಾರಿ ಕಾರ್ಯಾಚರಣೆಯು ಸನ್ನಿವೇಶವನ್ನು ಸಂಪೂರ್ಣವಾಗಿ ಅಥವಾ ಶೀಘ್ರವಾಗಿ ಪರಿವರ್ತಿಸಲಾರದೆಂಬುದು ಸತ್ಯ. ಆದರೆ ಇದಕ್ಕಾಗಿ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡುವುದರಿಂದ ಪ್ರಜಾವರ್ಗಕ್ಕೆ ಅಧಿಕ ಪ್ರಯೋಜನಗಳು ವಿವೇಕ್ಯುತ ಶಾಸಕಾಂಗದಿಂದ ದೊರೆತಂತಾಗುತ್ತದೆಂಬುದನ್ನು ಯಾರೂ ಅಲ್ಲಗಳೆಯಲಾರರು. ಈ ಎಲ್ಲ ವರ್ಗಗಳವರು ವಾಸ್ತವವಾಗಿ ತಲತಲಾಂತರದಿಂದ ಬಂದ ಸಾಮಾಜಿಕ ವ್ಯಸನಗಳು ಹಾಗೂ ಕಷ್ಟಗಳ ಪ್ರಭಾವಕ್ಕೆ ಸಿಲುಕಿಯೇ ತಮ್ಮ ಜೀವನ ಪ್ರಾರಂಭಿಸುತ್ತಾರೆ. ಹಾಗೂ ಕೆಲವು ಸಲ ಕೊನೆಗೊಳಿಸುತ್ತಾರೆ ಕೂಡ. ಅವರ ಇಂಥ ಸಂಕಷ್ಟಗಳಿಗೆ ಸಮಾಜವೇ ಹೊಣೆಯಾಗಿರುತ್ತದೆ. ಅವರ ಕಷ್ಟಗಳನ್ನು ತೊಡೆದುಹಾಕುವುದಕ್ಕೆ ಶಾಸನಗಳು ಬಹಳಷ್ಟು ಕೆಲಸ ಮಾಡಬಹುದಾಗಿದೆ. ಜನರ ಜೀವನ ಪರಿಸ್ಥಿತಿಗಳಲ್ಲಿ ಬದಲಾವಣೆಗಳನ್ನು ಉಂಟುಮಾಡುವಲ್ಲಿ ಶಾಸನಗಳು ಎಷ್ಟು ಪರಿಣಾಮಕಾರಿ ಎಂಬುದನ್ನು ಪ್ರಪಂಚದ ಎಲ್ಲೆಡೆ ಗುರುತಿಸಲಾಗಿದೆ. ಆದರೆ ರಾಷ್ಟ್ರದ ಸಚಿವ ಸಂಪುಟದಲ್ಲಿ ಅಸ್ಪೃಶ್ಯರಂಥ ವರ್ಗಗಳವರಿಗೆ ಸ್ಥಾನ ಸಿಗದ ಹೊರತು ಸಾಮಾಜಿಕ ಪ್ರಗತಿಗೆ ಅವಶ್ಯಕವಾಗಿರುವ ಈ ಮುಖ್ಯ ಕರ್ತವ್ಯ ಯಾರ ಗಮನಕ್ಕೂ ಬರಲಾರದು. ಆದ್ದರಿಂದ ನಾಮಕರಣ ವ್ಯವಸ್ಥೆಯನ್ನು ಖಂಡಿಸಬೇಕಾದ ಅಗತ್ಯವಿದೆ. ಚುನಾಯಿತ ಸದಸ್ಯರು 50 ವರ್ಗ ಮತದಾರ ಸಮುದಾಯ. ಈ ವರ್ಗ ಮತದಾರ ಸಮುದಾಯಗಳು ಮಾರ್ಲೆ ಮಿಂಟೋ ಯೋಜನೆ ಸೋಗಿನ ಒಂದು ಪ್ರಯತ್ನವಾಗಿತ್ತು. ಏಕೆಂದರೆ ಇದರ ಅನ್ವಯ ಆಳಬೇಕೆಂಬ ಯೋಚನೆಯನ್ನು ಬಿಟ್ಟುಬಿಡದೆ ನೌಕರಶಾಹಿಯ ಯೋಜನೆಗೆ ವಾಸ್ತವವಲ್ಲದ ಕೇವಲ ಕಲ್ಪಿತವಾದ ಜನಪ್ರಿಯ ಆಡಳಿತದ ತೋರ್ಕೆಯನ್ನು ನೀಡುವಂಥ ರೀತಿಯಲ್ಲಿ ಮತದಾನ ಪದ್ಧತಿ ಹಾಗೂ ಮತದಾರ ಸಮುದಾಯಗಳನ್ನು ವ್ಯವಸ್ಥೆಗೊಳಿಸುವುದರ ಮೂಲಕ ಶಾಸಕಾಂಗಗಳನ್ನು ರಚಿಸುತ್ತದೆ. ಇಂಥದೊಂದು ಯೋಜನೆಗೆ ಈ ವರ್ಗ ಮತದಾರ ಸಮುದಾಯಗಳು ತುಂಬಾ ಸೂಕ್ತವಾಗಿವೆ. ಆದರೆ ಮಾಂಟೆಗ್ಯೂ ಚೆಲೆಮ್ಸ್ಫರ್ ಯೋಜನೆ ನಂಬುವಂತೆ ಸೋಗಿನ ಪ್ರಯತ್ನವಾಗಿರಲಿಲ್ಲ. ಅದು ಜನರ ಆಳ್ವಿಕೆಯನ್ನೇ ಉದ್ದೇಶವಾಗಿಸಿಕೊಂಡಿತ್ತು. ಪರಿಣಾಮವಾಗಿ ಇಂಥ ವರ್ಗ ಮತದಾರ ಸಮುದಾಯಗಳನ್ನು ರದ್ದು ಮಾಡಲು ಅದು ಸಲಹೆ ನೀಡುತ್ತದೆಂದು ನಿರೀಕ್ಷಿಸಲಾಗಿತ್ತು. ಆದರೂ ಈ ವರ್ಗಗಳು ಯಾವಾಗಲೂ ಬೀರುತ್ತಿದ್ದ ಅಧಿಕ ಪ್ರಭಾವದಿಂದಾಗಿ ವರ್ಗ ಮತದಾರ ಸಮುದಾಯಗಳು ಮುಂದುವರಿಯುವಂತೆ ಶಿಫಾರಸ್ ಮಾಡಬೇಕೆಂದು ಮಾಂಟೆಗ್ಯೂ ಚೆಲೆಮ್ಸ್ಫರ್ ವರದಿಯ ಲೇಖಕರನ್ನು ಒತ್ತಾಯಿಸಲಾಯಿತು. ಮತದಾರ ಸಮುದಾಯಗಳು 932 ಮುಂದೆ ಸೌತ್ ಬರೋ ಸಮಿತಿಯ ಈ ಶಿಫಾರಸ್ಗಳನ್ನು ಜಾರಿಗೆ ತಂದಿತು. ಈ ವರ್ಗ ಮತದಾರ ಸಮುದಾಯಗಳನ್ನು ಉಳಿಸಿಕೊಳ್ಳಲು ಯಾವುದೇ ಕಾರಣವಿರಲಿ, ಜನಪ್ರಿಯ ಸರಾರಕ್ಕೆ ಮೂಲಭೂತ ಆಧಾರವಾಗಿರುವ ಸ್ಫೂರ್ತಿಯಿಂದಾಗಿ ಅವುಗಳ ಅಸ್ತಿತ್ವವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದು ಎಂಬುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಈ ಮತದಾರ ಸಮುದಾಯಗಳ ವರ್ಗ ಸ್ವಭಾವವೇ ಅವುಗಳನ್ನು ಖಂಡಿಸಲು ತಕ್ಕ ಕಾರಣವಾಗಿರುತ್ತದೆ. ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅಭಿಪ್ರಾಯಾನುಸಾರ ತೀರ್ಮಾನವಾಗುವಂಥ ಪರ್ಯಾಲೋಚನಾ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಪಾತ್ರವಹಿಸುವ ಸಮಿತಿಯ ಪ್ರತಿಯೊಬ್ಬ ಸದಸ್ಯನೂ ಆ ಅಭಿಪ್ರಾಯವನ್ನು ಪ್ರತಿನಿಧಿಸಬೇಕಾದ್ದು ಅವಶ್ಯಕ. ನಿಜವಾಗಿ ಹೇಳುವುದಾದರೆ ಸದನದ ಸಭಾಂಗಣದಲ್ಲಿ ಚರ್ಚಿತವಾಗುವ ವಿಷಯಗಳನ್ನು ಕುರಿತು ನಿರ್ಣಾಯಕ ಮತವನ್ನು ನೀಡಲು ಇತರ ಯಾವನೇ ವ್ಯಕ್ತಿ ಅರ್ಹನೆಂದು ಭಾವಿಸಲು ಸಾಧ್ಯವಿಲ್ಲ. ಆದರೆ ವರ್ಗದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವವರು ಒಬ್ಬ ವ್ಯಕ್ತಿ ಹೇಳಿದ್ದಿರಬಹುದಾದ ಅಭಿಪ್ರಾಯಗಳನ್ನು, ಎಂದರೆ ಅವರ ವರ್ಗಕ್ಕೆ ಸಂಬಂಧಿಸಿದ ಪೂರ್ವಗ್ರಹಿಕೆಗಳನ್ನಷ್ಟೇ ಪ್ರತಿನಿಧಿಸುತ್ತಾನೆ. ಶಾಸಕಾಂಗದ ಸದಸ್ಯರಾಗಿ ಅವರ ವರ್ಗ ಸ್ವಭಾವ ಹೇಗೆಯೇ ಇರಲಿ, ಅವರ ಕಾಳಜಿ ತಮ್ಮ ಸ್ವಂತ ವರ್ಗಕ್ಕೆ ಮಾತ್ರ ಸಂಬಂಧಿಸಿರಲಿ ಅಥವಾ ಅದರಾಚೆಗೂ ವಿಸ್ತರಿಸಲಿ, ಎಲ್ಲ ವಿಷಯಗಳ ಬಗೆಗೂ ಮತ ನೀಡುವ ಅರ್ಹತೆಯನ್ನು ಅವರು ಪಡೆದಿರುತ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಇದು ಜನಪ್ರಿಯ ಸರ್ಕಾರದ ತತ್ವವನ್ನೇ ಬುಡಮೇಲು ಮಾಡುತ್ತದೆ. ಇಂಥ ವರ್ಗ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವವರು ತಮ್ಮ ವರ್ಗಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಜ್ಞ ಸಲಹೆಯನ್ನು ನೀಡಬೇಕಾದ ಅಗತ್ಯವಿದೆ ಎಂದು ವಾದಿಸಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಒಟ್ಟಿನಲ್ಲಿ ಸ್ವಯಂ ಸರ್ಕಾರದ ರಚನೆಯೇ ಅಂತಿಮ ಸಿದ್ಧಾಂತ ಹಾಗೂ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಅಂತಿಮ ನಿರ್ಧಾರಗಳನ್ನು ಜನತೆಯಿಂದ ಚುನಾಯಿಸಲ್ಪಟ್ಟ ವ್ಯಕ್ತಿಗಳೇ ಮಾಡಬೇಕಲ್ಲದೆ ತಜ್ಞರಲ್ಲ ಎಂಬುದನ್ನು ನೆನಪಿನಲ್ಲಿರಿಸಿಕೊಳ್ಳಬೇಕಾದ ಅಗತ್ಯವಿದೆ. ಇಂಥ ವ್ಯಕ್ತಿಗಳು ನೀಡುವ ಸಲಹೆಗಳು ಯಾವಾಗಲೂ ಸದನಕ್ಕೆ ಉಪಯುಕ್ತವಾಗಿರುವುದಿಲ್ಲ ಎಂಬುದು ಹೆಚ್ಚು ಅಮೂಲ್ಯವಾದ ವಿಚಾರವೇನೂ ಅಲ್ಲ. ಏಕೆಂದರೆ ಅವರ ಸಲಹೆ ಪ್ರತಿಪಾದನೆಯಾಗುತ್ತದೆಯೇ ವಿನಾ ಚರ್ಚಿಸಲ್ಪಡುತ್ತಿರುವ ಜಾಗರೂಕ ಪ್ರತಿಪಾದನೆಯಾಗುವುದಿಲ್ಲ. 51 ಆದರೂ ಈ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡುವುದಾಗಲಿ ಅಥವಾ ಅವರ ಪರವಾಗಿ ಸದನಕ್ಕೆ ಸಲಹೆ ನೀಡುವುದಾಗಲಿ ಅವಶ್ಯಕವೆಂದು ಭಾವಿಸುವುದಾದರೆ ಈ ಹಿತಾಸಕ್ತಿಗಳಿಗೆ ಸಾಮಾನ್ಯ ಮತದಾರ ಸಮುದಾಯಗಳ ದ್ವಾರ ಸಾಕಷ್ಟು ಪ್ರಾತಿನಿಧ್ಯ ಸಿಗುವುದಿಲ್ಲ ಎಂಬುದನ್ನು ಇನ್ನೂ ಸಾಬೀತುಪಡಿಸಬೇಕಾಗಿದೆ. ಅಷ್ಟೇ, ನಾವು ಹೊಂದಿರುವಂಥ ವಾಸ್ತವಾಂಶಗಳು ಇದು ಸಾಧ್ಯ ಎಂದು ತೋರಿಸುತ್ತದೆ. ಇನಾಮದಾರರ ವಿಷಯವನ್ನೇ ತೆಗೆದುಕೊಂಡರೆ ಅವರದೇ ಆದ ವಿಶೇಷ ಮತದಾರ ಸಮುದಾಯಗಳ ಮುಖಾಂತರ ಅವರಿಗೆ 3 ಸ್ಥಾನಗಳನ್ನು ನೀಡಲಾಗಿದ್ದರೂ ಸಾಮಾನ್ಯ ಮತದಾರ ಸಮುದಾಯಗಳ ಮೂಲಕ 12 ಸ್ಥಾನಗಳನ್ನು ಗಳಿಸಲು ಅವರು ಸಮರ್ಥರಾಗಿರುತ್ತಾರೆ. ಜಮೀನ್ದಾರರಿಗೆ ಸಮಿತಿಯ ಇತರ ಸದಸ್ಯರೊಂದಿಗಿರುವ ಒಗ್ಗಟ್ಟಿನ ಕಾರಣದಿಂದಾಗಿ ತಾವು ಸಂಖ್ಯೆಯಲ್ಲಿ ಎಷ್ಟು ಪ್ರಬಲರೆಂದು ಅವರು ಭಾವಿಸಿದ್ದಾರೆಂದರೆ ಕೇವಲ ಕೆಲವು ತಿಂಗಳ ಹಿಂದೆಯಷ್ಟೇ ತಮ್ಮ ವರ್ಗದ ಮುಖಂಡನಿಗಾಗಿ ಅವರು ಗುಮಾಸ್ತಾ ಹುದ್ದೆಯೊಂದಕ್ಕಾಗಿ ಒತ್ತಾಯಿಸಿದ್ದರು. ಅಲ್ಲದೆ ವರ್ಗ ಮತದಾರ ಸಮುದಾಯಗಳಿಲ್ಲದೆ ಹೋದರೆ ಸಮಿತಿಯಲ್ಲಿ ಈ ವರ್ಗಗಳ ಹಿತಾಸಕ್ತಿಗಳ ಪ್ರಾತಿನಿಧ್ಯಕ್ಕೆ ಅವಕಾಶವಿರುವುದಿಲ್ಲ ಎಂಬುವು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಿಜವಲ್ಲ, ಆ ವರ್ಗಕ್ಕೆ ಸೇರಿದ ಒಬ್ಬ ಸದಸ್ಯನೇ ಅವನು ಸಾಮಾನ್ಯ ಮತದಾರ ಸಮುದಾಯದಿಂದಲೇ ಚುನಾಯಿತನಾಗಿದ್ದರೂ ವರ್ಗದ ಹಿತಾಸಕ್ತಿಗಳನ್ನು ಚೆನ್ನಾಗಿ ಕಾಪಾಡಲು ಸಮರ್ಥನಾಗಿರುತ್ತಾನೆ. ಶಾಸಕಾಂಗದಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡ ಸದಸ್ಯನು ತನ್ನ ಮತದಾನ ಕ್ಷೇತ್ರವನ್ನೇ ನೇರವಾಗಿ ಪ್ರತಿನಿಧಿಸುವನಾದರೂ ಪರೋಕ್ಷವಾಗಿ ಸ್ವತಃ ತನ್ನನ್ನು ಮತ್ತು ಅಷ್ಟೇ ಮಟ್ಟಿಗೆ ತನ್ನ ವರ್ಗವನ್ನು ಸ್ಪಷ್ಟವಾಗಿ ಪ್ರತಿನಿಧಿಸುತ್ತಾನೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಮೇಲಿನ ಅಂಶ ಸ್ಪಷ್ಟವಾಗುತ್ತದೆ.
ನಿಜವಾಗಿ ಹೇಳುವುದಾದರೆ ಸದಸ್ಯನಿಗಿರುವ ಇಂಥ ಮನೋಭಾವ ವಸ್ತುಸ್ಥಿತಿಯಿಂದಲೇ ಸ್ಪಷ್ಟವಾಗುತ್ತದೆ. ಅವನು ಪರೋಕ್ಷವಾಗಿ ತನ್ನನ್ನೇ ಪ್ರತಿನಿಧಿಸಿಕೊಳ್ಳುತ್ತಾನೆ. ಅವನ ಈ ಸ್ವಭಾವವನ್ನು ನಿಯಂತ್ರಿಸಬಹುದಾದರೂ ಹಿನ್ನೆಲೆಯಲ್ಲಿ ಅವನ ನೇರ ಪ್ರಾತಿನಿಧ್ಯವಿದ್ದೇ ಇರುತ್ತದೆ. ಉದಾಹರಣೆಗೆ, ಚೇಂಬರ್ ಆಫ್ ಕಾಮರ್ಸ್ ಅನ್ನು ಪ್ರತಿನಿಧಿಸುವ ಒಬ್ಬ ಐರೋಪ್ಯ ಸಭ್ಯ ವ್ಯಕ್ತಿಯು ಕೇವಲ ವಾಣಿಜ್ಯ ಹಿತಾಸಕ್ತಿಗಳನ್ನಷ್ಟೇ ಕಾಪಾಡುವನು, ಇಡೀ ಐರೋಪ್ಯ ಸಮುದಾಯದ ಹಿತಾಸಕ್ತಿಗಳನ್ನಲ್ಲವೆಂದು ಯಾರೂ ನಂಬಲಾರರು. ಏಕೆಂದರೆ ಅವನು ಚೇಂಬರ್ ಆಫ್ ಕಾಮರ್ಸ್ ನಿಂದ ಚುನಾಯಿತನಾಗಿರುತ್ತಾನೆಯೇ ವಿನಾ ಸಾಮಾನ್ಯ ಐರೋಪ್ಯ ಸಮುದಾಯದಿಂದ ಅಲ್ಲ. ವಸ್ತುತಃ ವ್ಯಕ್ತಿಯೊಬ್ಬನ ಆತ್ಮವು ಅವನ ಮತದಾರರ ಕ್ಷೇತ್ರಕ್ಕಿಂತ ಅವನಿಗೆ ಹೆಚ್ಚು ಹತ್ತಿರವಾಗಿರುತ್ತದೆ. ಮನುಷ್ಯನ ಚರ್ಮ ಅವನ ಅಂಗಿಗಿಂತ ಹತ್ತಿರವಾಗಿರುತ್ತದೆ ಎಂಬ ಮಾತೊಂದು ರೂಢಿಯಲ್ಲಿದೆ. ಯಾವುದೇ ದೋಷಾರೋಪಣೆಯಂತೆ ಅಲ್ಲದೆ ಈ ಮಾತನ್ನು ಶಾಸಕಾಂಗದ ಸದಸ್ಯರಿಗೂ ಅನ್ವಯಿಸಬಹುದು. ಹೌಸ್ ಆಫ್ ಕಾಮನ್ಸ್ ನಲ್ಲಿ ನೌಕೋದ್ಯಮ, ಉಣ್ಣೆ ಉದ್ಯಮ ಹಾಗೂ ನಾರು ಬಟ್ಟೆ ಉದ್ಯಮಗಳಲ್ಲಿ ಪ್ರತಿಯೊಂದು ಉದ್ಯಮವು ತನ್ನ ಪ್ರತಿನಿಧಿಯನ್ನು ಹೊಂದಿರಬೇಕೆಂದು ಒಂದು ಕಾಲದಲ್ಲಿ ಬಯಸಿದ್ದ ಇಂಗ್ಲೆಂಡಿನ ಜನರು ಅಂಥ ವರ್ಗ ಮತದಾರ ಸಮುದಾಯಗಳ ಭಾವನೆಯನ್ನು ತೊರೆದು ಬಿಡುವಂತೆ ಮಾಡಿದ್ದ ಈ ವಾಸ್ತವಾಂಶದ ಅರಿವೇ ಆಗಿರುತ್ತದೆ. ಬೇರೆ ಕಡೆ ರದ್ದಾದ ಒಂದು ಪದ್ಧತಿ ಭಾರತದಲ್ಲಿ ಏಕೆ ಮುಂದುವರಿಯಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ ಸರಿ. ಈ ವರ್ಗಗಳವರ ಹಿತಾಸಕ್ತಿಗಳ ಸಂಬಂಧದಲ್ಲಿ ಇತರ ಅಗತ್ಯವಿಲ್ಲ. ಇದು ರಾಷ್ಟ್ರದ ರಾಜಕೀಯಕ್ಕೆ ಅಪಾಯಕರವೂ ಹೌದು. ವಾಣಿಜ್ಯ ವರ್ಗಗಳಿಗೆ ಹಾಗೂ ವೆಷ್ಟಿ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳು ಸಾಮಾನ್ಯ ಮತದಾರ ಕ್ಷೇತ್ರಗಳ ಮೂಲಕ ಚುನಾವಣೆಯ ಭರವಸೆ ಪಡೆಯುವವರೇ ಇಲ್ಲವೇ ಎಂಬುದೊಂದೇ ಇಲ್ಲಿನ ಪ್ರಶ್ನೆ. ಚುನಾವಣಾ ಪಂದ್ಯದಲ್ಲಿ ಈ ವರ್ಗಗಳವರಿಗೆ ಪ್ರತಿಬಂಧವನ್ನುಂಟು ಮಾಡುತ್ತದೆಂದು ಹೇಳಲಾಗಿರುವ ಯಾವುದೇ ವಿಚಾರದ ಬಗ್ಗೆ ನನಗೆ ತಿಳಿದಿಲ್ಲ. ಮಹಾಚುನಾವಣೆಯಲ್ಲಿ ಸರ್ದಾರರು ಇನಾಮದಾರರು ಜಯ ಗಳಿಸಿರುವುದರಿಂದಲೇ ಇದರ ವಿರುದ್ಧ ಪ್ರತಿಬಂಧಗಳಿವೆ ಎಂಬುದು ಸಾಬೀತಾಗಿದೆ. ಇನಾಮದಾರರು, ಸರ್ದಾರರು ಗೆದ್ದಿರುವಾಗ ವಾಣಿಜ್ಯ ಹಾಗೂ ಉದ್ಯಮಗಳ ಪ್ರತಿನಿಧಿಗಳಿಗೆ ಇದಕ್ಕೆ ಸಾಧ್ಯವಾಗದು ಎಂಬುದಕ್ಕೆ ಯಾವುದೇ ಕಾರಣವಿಲ್ಲ. 52 ಮೀಸಲು ಮತದಾರ ಸಮುದಾಯಗಳು ಮೀಸಲು ಮತದಾರ ಸಮುದಾಯಗಳ ಪದ್ಧತಿಯ ವಿರೋಧವಾಗಿ 3 ಆಕ್ಷೇಪಗಳನ್ನು ಎತ್ತಬಹುದಾಗಿದೆ. ಬಹುಸಂಖ್ಯಾತ ಜನರಿಗೆ ಮಾತ್ರ ಪ್ರಯೋಜನಗಳನ್ನು ಖಚಿತಪಡಿಸಲು ಅದು ಪ್ರಯತ್ನಿಸುತ್ತದೆ ಎಂಬುದು ಮೊದಲ ವಿರೋಧ. ರಾಜ್ಯದ ಮರಾಠಿ ಮಾತನಾಡುವ ಪ್ರದೇಶಗಳಲ್ಲಿನ ಮರಾಠರು ಹಾಗೂ ಅವರಲ್ಲಿ ಮತದಾರರ ಸಂಖ್ಯೆಯೂ ಅಧಿಕ. ಈ ಕಾರಣದಿಂದಾಗಿ ಅವರಿಗೆ ಯಾವುದೇ ರಾಜಕೀಯ ರಕ್ಷಣೆಯ ಅಗತ್ಯವಿಲ್ಲವೆಂಬುದು ನಿಜ. ಆದರೆ ಹಕ್ಕು ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದಿರುವ ಜನರು ಹಾಗೂ ಹಕ್ಕು ಮತ್ತು ತಾವದನ್ನು ಮತದಾರ ಸಮುದಾಯಗಳು ಚಲಾಯಿಸಬಹುದೆಂಬ ಬಗ್ಗೆ ಏನೂ ತಿಳಿದಿರದ ಜನರು ಇವರ ಜಗತ್ತುಗಳ ನಡುವೆ ಎಲ್ಲ ವ್ಯತ್ಯಾಸವಿದೆ. ಮರಾಠರು ಹಾಗೂ ಸಂಬಂಧಪಟ್ಟ ಇತರ ಜಾತಿಗಳವರು ತಮ್ಮ ಹಕ್ಕಿನ ಬಗ್ಗೆ ತಿಳಿದಿಲ್ಲವೆಂಬ ಸಂಗತಿ ಅವರ ಮತದಾನ ಕ್ಷೇತ್ರಗಳಲ್ಲಿರುವ ಆ ಜಾತಿಗಳ ಮತದಾರರ ಸಂಖ್ಯಾಬಲವನ್ನು ನಾವು ಹೋಲಿಸಿದರೆ ಸಾಕಷ್ಟು ಸ್ಪಷ್ಟವಾಗುತ್ತದೆ. ಈ ಕ್ಷೇತ್ರಗಳಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಬೇರೆ ಬೇರೆ ಅಭ್ಯರ್ಥಿಗಳಲ್ಲಿ ಅವರ ಪ್ರತಿನಿಧಿಗಳೊಂದಿಗೆ ಅವರಿಗೂ ಸ್ಥಾನಗಳನ್ನು ಕಾದಿರಿಸಲಾಗುತ್ತದೆ. ಅಂಥ ಪ್ರತಿಯೊಂದು ಮತದಾನ ಕ್ಷೇತ್ರದಲ್ಲಿಯೂ ಮರಾಠ ಮತದಾರರು ಇತರ ಸಮುದಾಯಗಳಿಗೆ ಸೇರಿದ ಮತದಾರರಿಗಿಂತ ಹೆಚ್ಚಿನ ಮಹತ್ವ ಹೊಂದಿರುತ್ತಾರೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ. ಆದರೂ 1923 ಹಾಗೂ 1926 ಚುನಾವಣೆಗಳಲ್ಲಿ ಅವರಿಗೆ ವಿತರಿಸಲಾದ 7 ಸ್ಥಾನಗಳಲ್ಲಿ 3ರಲ್ಲಿ ಅವರು ಆಯ್ಕೆಯಾಗಲಿಲ್ಲ. ಮತದಾರರ ಪಟ್ಟಿಯಲ್ಲಿ ಮೇಲಿರುವ ಸಮುದಾಯಗಳ ಅಭ್ಯರ್ಥಿಗಳು ತಮ್ಮನ್ನು ಕೆಳಗೆ ಕಂಡುಕೊಳ್ಳಬೇಕಾಗಿರುವ ಸಂಗತಿ ನಿಜವಾಗಿಯೂ ಸೋಜಿಗದ ವಿಚಾರವಾಗಿದೆ. ಈ ವಿಸ್ಮಯಕರ ವಾಸ್ತವಾಂಶವು ಈ ದೊಡ್ಡ ಸಮುದಾಯವು ತನಗಿರುವ ಹಕ್ಕುಗಳನ್ನು ಕುರಿತು ಏನೇನೂ ತಿಳಿದಿಲ್ಲ ಹಾಗೂ ಹೊರಗಿನಿಂದ ತನ್ನ ಮೇಲೆ ಪ್ರಭಾವ ಬೀರುತ್ತಿರುವ ಕೆಲವು ಪ್ರಭಾವಗಳಿಗೆ ಒಳಪಟ್ಟಿದೆ ಎಂಬುದರ ಸೂಚನೆ ಮಾತ್ರ ಆಗಿರುತ್ತದೆ. 53 ಮೀಸಲು ಸ್ಥಾನಗಳ ಪದ್ಧತಿಯಿಂದ ವಿಶಿಷ್ಟ ರೀತಿಯ ಪರಿಣಾಮಕ್ಕೊಳಗಾದ ಮೇಲ್ವರ್ಗದ ಸದಸ್ಯರು ಒತ್ತಿ ಹೇಳಿದ ವಿರೋಧದ ಎರಡನೆಯ ಆಧಾರವೆಂದರೆ ಈ ಪದ್ಧತಿಯಿಂದ ಅವರಿಗೆ ಅನ್ಯಾಯ ಉಂಟಾಗಿದೆ. ಚುನಾವಣಾ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸಿ ಗೆಲ್ಲಲು ಈ ಪದ್ಧತಿ ಅವರಿಗೆ ಅವಕಾಶ ನೀಡುವುದಿಲ್ಲ. ಕೆಳವರ್ಗದವರನ್ನು ಪ್ರತಿನಿಧಿಸುವ ಮೇಲ್ವರ್ಗದವರ ಹಕ್ಕಿನ ಮೇಲೆ ಈ ಪದ್ಧತಿ ನಿರ್ಬಂಧವೊಂದನ್ನು ವಿಧಿಸುತ್ತದೆಂಬುದು ನಿಜ. ಆದರೆ ಪ್ರಾತಿನಿಧ್ಯದ ಹಕ್ಕಿನಿಂದ ವ್ಯತ್ಯಾಸ ಹೊಂದಿರುವ ಪ್ರತಿನಿಧಿಸುವ ಹಕ್ಕು ಏಕೆ ಒಂದು ಅನಿರ್ಬಂಧಿತ ಹಕ್ಕಾಗಬೇಕು ಎಂಬುದಕ್ಕೆ ಕಾರಣವೇನಾದರೂ ಇದೆಯೇ? ಮತದಾನದ ಹಕ್ಕನ್ನು ಸೀಮಿತಗೊಳಿಸುವುದಕ್ಕೆ ಕಾರಣ ಕಂಡುಹಿಡಿಯಲು ಪ್ರಯತ್ನಿಸುವುದರಲ್ಲಿಯೇ ಆಧುನಿಕ ರಾಜಕಾರಣಿಗಳು ತಮ್ಮೆಲ್ಲ ಕೌಶಲಗಳನ್ನು ವ್ಯಯಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇತರರನ್ನು ಪ್ರತಿನಿಧಿಸಲು ಒಬ್ಬ ಅಭ್ಯರ್ಥಿಗಿರುವ ಹಕ್ಕನ್ನು ನಿರ್ಬಂಧಿಸಲು ನಾವು ಏಕೆ ಪ್ರಯತ್ನಿಸಬೇಕು ಎಂಬುದಕ್ಕೆ ಉತ್ತಮ ಕಾರಣವೇ ಇದೆ. ನಿಜವಾಗಿ ಹೇಳುವುದಾದರೆ ಪ್ರತಿನಿಧಿ ಸ್ವರೂಪವಾದ ಕಾರ್ಯನಿರ್ವಹಣೆಯ ಅನುಮಿತಿ ಅರ್ಥಗಳು ಅದನ್ನು ಅಂಗೀಕರಿಸಬೇಕಾದ ಪರಿಸ್ಥಿತಿ ಯಾವುದೆಂಬುದನ್ನು ಏಕೆ ಸ್ಪಷ್ಟಪಡಿಸುವುದಿಲ್ಲ ಎಂಬುದಕ್ಕೆ ಕಾರಣವಿಲ್ಲ. ಸ್ಥಳೀಯ ಆಡಳಿತಾಂಗದಲ್ಲಿ ಸೇವೆ ಸಲ್ಲಿಸಿದ ವರ್ಷಗಳ ಸಂಖ್ಯೆಯನ್ನಾಧರಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವುದು ಹಾಗೂ ಆ ಷರತ್ತನ್ನು ಪೂರೈಸದ ಅಭ್ಯರ್ಥಿಗಳ ಹಕ್ಕನ್ನು ತಳ್ಳಿಹಾಕುವುದರಿಂದ ಶಾಸಕಾಂಗಕ್ಕೆ ಚುನಾಯಿಸಲ್ಪಡುವ ಹಕ್ಕನ್ನು ಅತಿಕ್ರಮಿಸಿದಂತಾಗುವುದಿಲ್ಲ. ಶಾಸನಸಭೆಯಲ್ಲಿ ಸಲ್ಲಿಸಿದ ಸೇವೆ ಪರಿಣಾಮತಃ ಎಷ್ಟು ಮಹತ್ವವಾದುದೆಂದರೆ ಆ ಅವಧಿಯ ಸಾಮರ್ಥ್ಯ ಅನುಭವಗಳ ಪುರಾವೆಯನ್ನು ಪ್ರತಿನಿಧಿಸುವ ಹಕ್ಕನ್ನು ಸಾಧಿಸುವ ಮೊದಲು ಬಳಸಿಕೊಳ್ಳಬಹುದೆಂದು ನ್ಯಾಯವಾಗಿಯೇ ವಾದಿಸಲಾಗಿದೆ. ಕೆಳವರ್ಗದವರನ್ನು ಪ್ರತಿನಿಧಿಸುವ ಮೇಲ್ವರ್ಗದವರ ಹಕ್ಕನ್ನು ಸೀಮಿತಗೊಳಿಸಬೇಕೆಂಬ ವಾದವು ಇದೇ ದಿಕ್ಕನ್ನು ಅನುಸರಿಸುತ್ತದೆ. ಪ್ರತಿನಿಧಿಸುವ ಹಕ್ಕನ್ನು ಗುರುತಿಸಲು ಪೂರ್ವಭಾವಿಯಾಗಿರಬೇಕಾದ ಪರಿಸ್ಥಿತಿಯಾಗಿ ಇರಬೇಕಾದ ಒಂದು ನಿರ್ದಿಷ್ಟ ಸಾಮಾಜಿಕ ಮನೋಭಾವವನ್ನಷ್ಟೇ ಇದು ರೂಪಿಸುತ್ತದೆ. ಅಂಥದೊಂದು ಪರಿಸ್ಥಿತಿ ಅನಾವಶ್ಯಕವೆಂದು ವಿ.ಎಲ್.ಒ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಹೇಳುವಂತಿಲ್ಲ. ಏಕೆಂದರೆ ಅಭ್ಯರ್ಥಿಯ ಯೋಗ್ಯತೆ ಮತ್ತು ಅನುಭವಗಳು ತಾನು ಯಾರನ್ನು ಪ್ರತಿನಿಧಿಸಲು ಬಯಸುತ್ತಾನೋ ಆ ಜನರು ಅವನಿಗಿರುವ ಸಾಮಾಜಿಕ ಮನೋಭಾವಕ್ಕಿಂತ ಹೆಚ್ಚು ಮುಖ್ಯವಾಗಿರುವುದಿಲ್ಲ. ನಿಜವಾಗಿಯೂ ಬರಿಯ ಯೋಗ್ಯತೆ ಹಾಗೂ ಅನುಭವಗಳೇ ಜೊತೆಗೂಡಿರದೆ ಯುಕ್ತ ರೀತಿಯ ಸಾಮಾಜಿಕ ಮನೋಭಾವದಿಂದ ನಿಯಂತ್ರಣಗೊಂಡಿರದೇ ಇದ್ದರೆ ವಿನಾಶಕ್ಕೆ ಕಾರಣವಾಗಬಹುದು. ಕೆಳವರ್ಗದವರ ಬಗೆಗೆ ಮೇಲ್ವರ್ಗದವರು ಹೊಂದಿರುವ ಸಾಮಾಜಿಕ ಮನೋಭಾವವು ಯುಕ್ತ ರೀತಿಯದಾಗಿಲ್ಲ ಎಂಬುದರಲ್ಲಿ ಸಂಶಯವಿಲ್ಲ. ಮೇಲ್ವರ್ಗದ ಸಮುದಾಯಗಳು ಬೌದ್ಧಿಕವಾಗಿ ಭಾರತದಲ್ಲಿಯೇ ಅತ್ಯಂತ ಪ್ರಬಲವಾದ ಸಮುದಾಯಗಳಾಗಿವೆ ಎಂದು ಯಾವಾಗಲೂ ಹೇಳಲಾಗಿರುವುದರಲ್ಲಿ ಸಂದೇಹವಿಲ್ಲ. ಆದರೆ ಈ ಮೇಲ್ವರ್ಗಗಳ ಜನರು ಕೆಳವರ್ಗದವರ ಸೇವೆಗಾಗಿ ತಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಎಂದು ಬಳಸಿಲ್ಲವೆಂದು ಅಷ್ಟೇ ಸತ್ಯವಾಗಿ ಹೇಳಬಹುದಾಗಿದೆ. ಇನ್ನೊಂದೆಡೆ ಈ ಜನರು ಯಾವಾಗಲೂ ಬೇರೆ ಬೇರೆ ಸ್ತರಗಳಿಗೆ ಸೇರಿದ ಜನಸಮುದಾಯಗಳನ್ನು ಉಪೇಕ್ಷಿಸುತ್ತಾ ಆಸಡ್ಡೆ ಮಾಡುತ್ತಾ ತಮ್ಮದಲ್ಲವೆಂದು ಭಾವಿಸುತ್ತಾ ಬಂದಿದ್ದಾರೆ. ಯಾವುದೇ ವರ್ಗಕ್ಕೆ ಸೇರಿದ ಜನರಿಗೂ ಇತರರನ್ನು ಆಳುವ ಹಕ್ಕು, ಅದರಲ್ಲಿಯೂ ಮೇಲ್ವರ್ಗದವರಿಗೆ ಕೆಳವರ್ಗವನ್ನು ಆಳುವ ಹಕ್ಕು ಇಲ್ಲ. ಮೇಲ್ವರ್ಗದವರು ಬೇರಾವ ವರ್ಗದವರನ್ನು ತಮ್ಮ ಜೊತೆ ಸೇರಿಸಿಕೊಳ್ಳದೆ ನಡೆದುಕೊಳ್ಳುತ್ತಿದ್ದಾರೆ. ಅವರು ತಮ್ಮದೇ ಪೂರ್ವಾಗ್ರಹಗಳನ್ನು ಹೊಂದಿದ್ದಾರೆ ಹಾಗೂ ತಮ್ಮೊಡನೆ ವ್ಯವಹಾರವಿರಿಸಿಕೊಳ್ಳದ ಹಾಗೂ ತಮ್ಮ ಹಿತಾಸಕ್ತಿಗಳಿಗೆ ವಿರುದ್ಧವಾದ ಹಿತಾಸಕ್ತಿಗಳನ್ನು ಹೊಂದಿರುವ ಕೆಳವರ್ಗದ ಜನಸಮುದಾಯದ ಆಶಯಗಳನ್ನು ಹಂಚಿಕೊಳ್ಳುವುದಿಲ್ಲ.
ಆದ್ದರಿಂದ ಇತರರನ್ನು ಪ್ರತಿನಿಧಿಸಲು ನಿಂತಿರುವ ಅಭ್ಯರ್ಥಿಯೊಬ್ಬ ತಾನು ಪ್ರತಿನಿಧಿಸುವ ಜನರ ಧ್ಯೇಯೋದ್ದೇಶಗಳು ಹಾಗೂ ಆಶಯಗಳನ್ನು ಹಂಚಿಕೊಳ್ಳುವಂತವನಾಗಿರಬೇಕೆಂದು ಅಪೇಕ್ಷಿಸುವುದು ತಪ್ಪೇನೂ ಅಲ್ಲ. 54 ಶ್ರೇಣಿಯಲ್ಲಿ ಕೆಳಗಿರುವ ಅಭ್ಯರ್ಥಿಯೊಬ್ಬ ಮೇಲಿರುವ ಅಭ್ಯರ್ಥಿಯ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುವುದು ಅಸಾಮರ್ಥ್ಯಕ್ಕೆ ಎಡೆಮಾಡಿಕೊಡುತ್ತದೆ ಎಂಬುದು ಮೀಸಲು ಮತದಾರ ಸಮುದಾಯಗಳ ಬಗೆಗಿರುವ ಇನ್ನೊಂದು ವಿರೋಧವಾಗಿದೆ. ಈ ಟೀಕೆಯು ನಿಜವೇ ಆಗಿದೆ. ಆದರೆ ಇಲ್ಲಿ ಪರಿಗಣಿಸಬೇಕಾದ ಇತರ ಕೆಲವು ಅಂಶಗಳೂ ಇವೆ. ಮೊದಲನೆಯದಾಗಿ ಪ್ರೊ. ಡೈಸಿಯವರು ಯುಕ್ತವಾಗಿಯೇ ವಾದಿಸಿದಂತೆ ಒಟ್ಟಿನಲ್ಲಿ ಬೌದ್ಧಿಕ ಸಾಮರ್ಥ್ಯದಲ್ಲಿ ಸಾಧ್ಯವಿರುವಷ್ಟು ಮಟ್ಟಿಗೆ ಉತ್ಕೃಷ್ಟವಾಗಿರುವ ಸಂಸತ್ತನ್ನು ರೂಪಿಸುವುದು ಸಂವಿಧಾನಾತ್ಮಕ ವ್ಯವಸ್ಥೆಯ ಪ್ರಧಾನ ಉದ್ದೇಶವಾಗಿದ್ದಲ್ಲ. ನಿಜವಾಗಿ ಹೇಳುವುದಾದರೆ ರಾಷ್ಟ್ರದ ಜನತೆಗಿಂತ ಬುದ್ಧಿಶಕ್ತಿಯಲ್ಲಿ ಉತ್ಕೃಷ್ಟವಾಗಿರುವ ಸಂಸತ್ತನ್ನು ರೂಪಿಸುವ ಪ್ರಯತ್ನಕ್ಕೆ ಪ್ರಾತಿನಿಧಿಕ ಸಂಸತ್ತಿನ ಆಲೋಚನೆಯೇ ಅಸಂಗತವಾದುದು. ಆದರೆ ಬೌದ್ಧಿಕ ವರ್ಗದವರ ಸ್ಥಾನದಲ್ಲಿ ಬೌದ್ಧಿಕವಲ್ಲದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳನ್ನು ಕುಳ್ಳಿರಿಸುವುದರಿಂದ ಪ್ರತಿಕೂಲ ಉಂಟಾಗುತ್ತದೆ. ಹಿಂದುಳಿದ ಸಮುದಾಯಗಳ ಬಗೆಗಿರುವ ಸ್ವಾಭಾವಿಕ ಭಾವನಾವಾದದಿಂದ ನಷ್ಟ ಭರ್ತಿ ಮಾಡುವುದು ಸಾಧ್ಯವಾಗುವುದಿಲ್ಲ. ಮೇಲ್ವರ್ಗದ ಪ್ರತಿನಿಧಿಗಳು ರಾಷ್ಟ್ರದ ಆಗುಹೋಗುಗಳಿಗಿಂತ ಹೆಚ್ಚಾಗಿ ತಮ್ಮ ಸ್ವಂತ ವ್ಯವಹಾರಗಳಿಗೆ ಕೆಲವು ಸಲ ಹೆಚ್ಚು ಲಕ್ಷ್ಯ ಹರಿಸುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಅವರ ಬದುಕು ಅವಿಶ್ರಾಂತ ಚಟುವಟಿಕೆಯಿಂದ ಕೂಡಿರುತ್ತದೆ, ಅಭಿವೃದ್ಧಿಶೀಲವಾಗಿರುತ್ತದೆ. ಅವರ ವ್ಯಕ್ತಿತ್ವ ಸ್ವಕೇಂದ್ರೀಕೃತವಾಗಿಯೂ ಸ್ವಾರ್ಥಪರವಾಗಿಯೂ ಇರುತ್ತದೆ. ಸಾಮಾಜಿಕ ಪ್ರಗತಿಯನ್ನು ಕುರಿತ ಅವರ ಕಾಳಜಿ ಅವರಲ್ಲಿ ಅಪರೂಪವಾಗಿ ಒಂದು ಕ್ಷಣ ಹಾದುಹೋಗುವ ಆಲೋಚನೆಯಷ್ಟೇ ಆಗಿರುತ್ತದೆ. ಮತದಾರ ಸಮುದಾಯಗಳು 920. ಆದರೆ ಕೆಳವರ್ಗದ ಪ್ರತಿನಿಧಿಗಳಿಗೆ ಯಾವಾಗಲೂ ಸಾಮಾಜಿಕ ಪರಿವರ್ತನೆಯಿಂದ ಮಾತ್ರ ಪರಿಹರಿಸಬಹುದಾದ ವಿಪತ್ತುಗಳ ಅರಿವಿರುತ್ತದೆ. ಸಾಮೂಹಿಕ ಕಾರ್ಯ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ಪರಸ್ಪರ ಅವಲಂಬನದ ಅರಿವಿನಿಂದ ಜನರಲ್ಲಿ ಭ್ರಾತೃತ್ವ ಬೆಳೆಯಲು ಸಾಧ್ಯ. ತರಬೇತಿ ಪಡೆಯದ ಯೋಗ್ಯತೆ ಹಾಗೂ ಅಭಿವೃದ್ಧಿ ಹೊಂದದ ಸಾಮರ್ಥ್ಯಗಳು ತಮ್ಮವು ಎಂಬ ಪ್ರಜ್ಞೆ ಇರುವುದರಿಂದಾಗಿ ಕೆಳವರ್ಗದವರಲ್ಲಿ ಆಕಾಂಕ್ಷೆಗಳು ಮೂಡುತ್ತವೆ. ಅಭಿವೃದ್ಧಿಗೆ ಕಾರಣವಾಗುವ ಪ್ರೇರಕ ಶಕ್ತಿಗಾಗಿ ಕೆಳವರ್ಗದವರತ್ತಲೇ ನಾವೀಗ ಲಕ್ಷ್ಯ ಹರಿಸಬೇಕಾದ ಅಗತ್ಯವಿದೆ. ಹಿಂದುಳಿದ ಹಿಂದೂ ಸಮುದಾಯಗಳಿಗೆ ಸ್ಥಾನಗಳನ್ನು ಮೀಸಲಾಗಿಡುವುದರಿಂದ ರಾಷ್ಟ್ರಸೇವೆಗೆ ಬಲಿಷ್ಠ ಸಾಮಾಜಿಕ ದಳಗಳು ಲಭ್ಯವಾಗುತ್ತವೆ. ಕೆಳವರ್ಗದ ಜನರ ಇಂಥ ಮಾನವ ಸಂಪನ್ಮೂಲವಿಲ್ಲದೆ ಹೋದಲ್ಲಿ ಯಾವುದೇ ಪಾರ್ಲಿಮೆಂಟರಿ ಸರ್ಕಾರವಾದರೂ ದುರ್ಬಲವಾಗುತ್ತಾ ಹೋಗುತ್ತದೆ. 55 ಕೋಮುವಾರು ಮತದಾರ ಸಮುದಾಯಗಳು. ಯಾರ ಹಿತಾಸಕ್ತಿಗಳ ದೃಷ್ಟಿಯಿಂದ ಕೋಮುವಾರು ಮತದಾರ ಸಮುದಾಯಗಳು ಸ್ಥಾಪನೆಯಾದುವೋ ಆ ಸಮುದಾಯಗಳಿಗೆ ನಿರ್ದಿಷ್ಟ ಪ್ರಾತಿನಿಧ್ಯದ ಭರವಸೆ ನೀಡಬೇಕಾದ್ದು ಅಗತ್ಯವಷ್ಟೇ ಅಲ್ಲ, ಅನಿವಾರ್ಯ ಕೂಡ ಎಂಬುದು ವಿವಾದಾತೀತವಾಗಿರುವ ವಿಚಾರ. ಹೇಗೆಯೇ ಇರಲಿ, ಅಂಥ ಕೋಮುವಾರು ಪ್ರಾತಿನಿಧ್ಯವು ಕೋಮುವಾರು ಮತದಾರ ಸಮುದಾಯಗಳ ಮೂಲಕವೇ ದೊರೆಯಬೇಕೆ ಎಂಬುದು ಸದ್ಯದ ಪ್ರಶ್ನೆ. ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ಆನಂತರ ನಡೆದ ಕೋಮುಗಲಭೆಗಳಿಗೆ ಕೋಮುವಾರು ಮತದಾರ ಸಮುದಾಯಗಳೇ ಕಾರಣವೆಂದು ವಿರೋಧಿಗಳು ವಾದಿಸುತ್ತಾರೆ. ಕೋಮುಗಲಭೆಗಳು ಮತ್ತು ಕೋಮುವಾದ ಮತದಾರ ಸಮುದಾಯಗಳ ನಡುವೆ ಸಾಧ್ಯವಿರಬಹುದಾದ ನೇರ ಸಂಬಂಧವನ್ನು ಕೂಡಲೇ ತಿಳಿಯುವುದು ಸಾಧ್ಯವಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಮಹಮ್ಮದೀಯರ ಕೋರಿಕೆಯನ್ನು ಈಡೇರಿಸುವುದರ ಮೂಲಕ ಅವರ ಅತೃಪ್ತಿ ಹಾಗೂ ಅಸಮಾಧಾನಗಳಿಗಿರಬಹುದಾದ ಒಂದು ಕಾರಣವನ್ನು ಕೋಮುವಾರು ಮತದಾರ ಸಮುದಾಯಗಳು ತೊಡೆದುಹಾಕಿದೆ ಎಂದು ವಾದಿಸಲಾಗಿದೆ. ಆದರೆ ಕೋಮುವಾರು ಮತದಾರ ಸಮುದಾಯಗಳು ಕೋಮುಗಲಭೆಗಳನ್ನು ಕಮ್ಮಿ ಮಾಡುವಲ್ಲಿ ಸಹಾಯಕವಾಗಲಾರವು ಮತ್ತು ಅವು ವಾಸ್ತವವಾಗಿ ಕೋಮುಗಲಭೆಗಳನ್ನು ಹೆಚ್ಚಿಸುತ್ತವೆ ಎಂಬುದು ಅಷ್ಟೇ ಸತ್ಯ, ಏಕೆಂದರೆ ಅವು ಸ್ಪಷ್ಟವಾಗಿಯೇ ಎರಡು ಸಮುದಾಯಗಳ ಮುಖಂಡರು ತಮಗೆ ಪರಸ್ಪರವಾಗಿ ಯಾವುದೇ ಹೊಣೆಯಿಲ್ಲವೆಂದು ಭಾವಿಸುವಂತೆ ಮಾಡುತ್ತದೆ. ಇದರ ಫಲಿತಾಂಶವಾಗಿ ತಮ್ಮ ಜನರನ್ನು ಶಾಂತಿಯತ್ತ ಕೊಂಡೊಯ್ಯುವುದರ ಬದಲಾಗಿ ತಮ್ಮ ಜನರ ಆಯಾಕ್ಷಣದ ಭಾವೋದ್ವೇಗವನ್ನು ಅವರು ಅನುಸರಿಸುವಂತಾಗುತ್ತದೆ. 56 ಕೋಮುವಾರು ಮತದಾರ ಸಮುದಾಯಗಳು ಉಳಿಯಬೇಕೆಂದು ಒತ್ತಾಯಿಸುವ ಮಹಮ್ಮದೀಯರು ತಮ್ಮ ನಿಲುವಿಗೆ 3 ಆಧಾರಗಳನ್ನು ನೀಡುತ್ತಾರೆ. 57 ಮೊದಲನೆಯದಾಗಿ, ತಮ್ಮ ಸಮುದಾಯದ ಹಿತಾಸಕ್ತಿಗಳು ಇತರ ಸಮುದಾಯಗಳ ಹಿತಾಸಕ್ತಿಗಳಿಗಿಂತ ಬೇರೆಯೇ ಆಗಿವೆ ಹಾಗೂ ಆ ಹಿತಾಸಕ್ತಿಗಳನ್ನು ಕಾಪಾಡಲು ತಮಗೆ ಬೇರೆ ಮತದಾರ ಸಮುದಾಯಗಳಿರಬೇಕು ಎಂದು ಮಹಮ್ಮದೀಯರು ಹೇಳುತ್ತಾರೆ. ಬೇರೆ ಬೇರೆ ಪಂಗಡಗಳವರ ಹಿತಾಸಕ್ತಿಯನ್ನು ರಕ್ಷಿಸಲು ಈ ಪ್ರತ್ಯೇಕ ಮತದಾರ ಸಮೂಹದ ಪ್ರಶ್ನೆಯನ್ನು ಬಿಟ್ಟು ಬೇರೆ ಪಂಗಡಗಳವರ ಹಿತಾಸಕ್ತಿಗೆ ವಿರುದ್ಧವಾದ ಯಾವುದಾದರೂ ಆಸಕ್ತಿಗಳು ಇಲ್ಲಿ ಅಡಗಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಧಾರ್ಮಿಕ ಕ್ಷೇತ್ರಕ್ಕಿಂತ ಪ್ರತ್ಯೇಕವೆಂದು ಭಾವಿಸಲಾದ ಲೌಕಿಕ ಕ್ಷೇತ್ರದಲ್ಲಿ ಪ್ರತಿ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಒಂದು ವಿಷಯವು ಎಲ್ಲರಿಗೂ ಸಂಬಂಧಿಸಿರುವಂತಹ ಸಾಮಾನ್ಯ ವಿಷಯವೇ ಆಗಿರುತ್ತದೆ. ಉದಾಹರಣೆಗೆ, ತೆರಿಗೆಗಳನ್ನು ಪಾವತಿ ಮಾಡಬೇಕೇ ಬೇಡವೇ, ಮಾಡಬೇಕಾಗಿದ್ದರೆ ಯಾವ ತೆರಿಗೆಗಳನ್ನು ಮತ್ತು ಯಾವ ದರದಲ್ಲಿ, ರಾಷ್ಟ್ರೀಯ ವೆಚ್ಚವನ್ನು ಇತರ ಯಾವುದೇ ಒಂದಕ್ಕಿಂತ ಮಿಗಿಲೆನಿಸಿದ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ನಿರ್ದೇಶಿಸಬೇಕೇ, ಶಿಕ್ಷಣವು ಉಚಿತ ಮತ್ತು ಕಡ್ಡಾಯವಾಗಿರಬೇಕೇ, ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಿರ್ಬಂಧಿತ ಕಂದಾಯದ ಆಧಾರದ ಮೇಲೆ ಇತ್ಯರ್ಥಗೊಳಿಸಬೇಕೇ ಅಥವಾ ಸ್ವಾಧೀನತೆಯ ಆಧಾರದ ಮೇಲೆ ಇತ್ಯರ್ಥಗೊಳಿಸಬೇಕೇ, ಉದ್ಯಮಗಳಿಗೆ ರಾಜ್ಯದ ನೆರವನ್ನು ನೀಡಬೇಕೇ, ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ಹೆಚ್ಚು ಸಂಖ್ಯೆಯ ಪೊಲೀಸರಿರಬೇಕೇ, ಅನಾರೋಗ್ಯ, ನಿರುದ್ಯೋಗ ಅಥವಾ ಸಾವುಗಳ ವಿರುದ್ಧವಾಗಿ ಸಾಮಾಜಿಕ ವಿಮಾ ಯೋಜನೆ ಮೂಲಕ ದುಡಿಯುವ ವರ್ಗಗಳವರ ದಾರಿದ್ರ್ಯದ ನಿರ್ಮೂಲನಕ್ಕಾಗಿ ರಾಜ್ಯ ನೆರವು ನೀಡಬೇಕೇ, ಗೌರವ ಮ್ಯಾಜಿಸ್ಟ್ರೇಟರ ನೇಮಕಾತಿಯಿಂದ ನ್ಯಾಯಾಡಳಿತವು ಸರಿಯಾಗಿ ನಡೆಯುತ್ತಿದೆಯೇ, ವೈದ್ಯಕೀಯ ಅಥವಾ ನ್ಯಾಯಿಕ ನೀತಿ ಸಂಹಿತೆಗಳನ್ನು ಉತ್ತಮ ಫಲಿತಾಂಶ ನೀಡಲು ತಪ್ಪದಾದ ರೀತಿಯಲ್ಲಿ ಬದಲಾಯಿಸಬೇಕೇ. ಇವು ಸಮಿತಿಯ ಮುಂದೆ ಸಾಮಾನ್ಯವಾಗಿ ಬರುವ ಕೆಲವು ಪ್ರಶ್ನೆಗಳಾಗಿವೆ. ಪ್ರಶ್ನೆಗಳ ಈ ಪಟ್ಟಿಯಲ್ಲಿ ಮಹಮ್ಮದೀಯ ಸಮುದಾಯಕ್ಕೆ ಮಾತ್ರ ಸಂಬಂಧಿಸಿದ್ದೆಂದು ಎತ್ತಿ ಹೇಳಬಹುದಾದ ಯಾವುದಾದರೊಂದು ಪ್ರಶ್ನೆಯಿದೆಯೇ? ಮಹಮ್ಮದೀಯ ಸಮುದಾಯ ಶಿಕ್ಷಣ ಮತ್ತು ಜನಸೇವೆಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಆಸಕ್ತಿ ಹೊಂದಿರುವುದು ನಿಜ. ಆದರೆ ಮತ್ತೆ ಇಲ್ಲಿ ಪ್ರಶ್ನೆಗಳ ನಿರ್ದಿಷ್ಟ ಮಹತ್ವಕ್ಕೆ ಸಂಬಂಧ ಕಲ್ಪಿಸಬಹುದಾದ ಸಮುದಾಯವು ಮಹಮ್ಮದೀಯ ಸಮುದಾಯವೊಂದೇ ಅಲ್ಲ ಎಂದು ಒತ್ತಿ ಹೇಳಬಹುದು. ಬ್ರಾಹ್ಮಣೇತರರು ಮತ್ತು ದುರ್ಬಲ ವರ್ಗಗಳವರು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಮಹಮ್ಮದೀಯರಷ್ಟೇ ಗಾಢವಾದ ಆಸಕ್ತಿ ಹೊಂದಿರುವರೆಂಬುದು ಮುಂಬೈ ವಿಧಾನ ಪರಿಷತ್ತಿನಲ್ಲಿನ ಸುಧಾರಣಾ ಮಸೂದೆಯ ಸಂಬಂಧದಲ್ಲಿ ಈ 3 ವರ್ಗಗಳ ಜನರು ಒಟ್ಟುಗೂಡಿ ನಡೆಸಿದ ಪ್ರಯತ್ನದಿಂದ ಸಾಬೀತಾಗಿದೆ. ಈ ಕಾರಣದಿಂದಾಗಿ ಮಹಮ್ಮದೀಯ ಸಮುದಾಯಕ್ಕೆ ಪ್ರತ್ಯೇಕ ಹಿತಾಸಕ್ತಿಗಳಿವೆ ಎಂಬುದು ಮಿಥ್ಯ ಮಾತ್ರವಾಗಿದೆ. ಇರುವುದು ಪ್ರತ್ಯೇಕ ಹಿತಾಸಕ್ತಿಗಳಲ್ಲ, ಬದಲಾಗಿ ಕೆಲವು ನಿರ್ದಿಷ್ಟ ವಿಷಯಗಳಲ್ಲಿ ವಿಶೇಷವಾದ ಕಾಳಜಿ ಮಾತ್ರ. 58 ಪ್ರತ್ಯೇಕ ಹಿತಾಸಕ್ತಿಗಳಿವೆ ಎಂದೇ ಭಾವಿಸಿಕೊಂಡರೂ ಇನ್ನೊಂದು ಪ್ರಶ್ನೆ ಏಳುತ್ತದೆ. ಸಾಮಾನ್ಯ ಮತದಾರ ಸಮುದಾಯಗಳು ಹಾಗೂ ಮೀಸಲು ಸ್ಥಾನಗಳ ವ್ಯವಸ್ಥೆಗಿಂತ ಹೆಚ್ಚು ಮಟ್ಟಿಗೆ ಅವರು ಪ್ರತ್ಯೇಕ ಮತದಾರ ಸಮುದಾಯಗಳಿಂದ ಪ್ರಗತಿ ಹೊಂದುತ್ತಾರೆಯೇ? ಯಾವುದೇ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರ ಪ್ರತ್ಯೇಕ ಅಥವಾ ವಿಶೇಷ ಹಿತಾಸಕ್ತಿಗಳನ್ನು ಪ್ರತ್ಯೇಕ ಮತದಾರ ಸಮುದಾಯಗಳಿಗೆ ರಾಷ್ಟ್ರ ಸಂವಿಧಾನಕ್ಕೆ ಮಾತ್ರವಾಗಿದೆ. ಹಿತಾಸಕ್ತಿಗಳಲ್ಲ, ಬದಲಾಗಿ ಕೆಲವು ನಿರ್ದಿಷ್ಟ ವಿಷಯಗಳಲ್ಲಿ ವಿಶೇಷವಾದ ಕಾಳಜಿ ಮಾತ್ರ.
58 ಪ್ರತ್ಯೇಕ ಹಿತಾಸಕ್ತಿಗಳಿವೆ ಎಂದೇ ಭಾವಿಸಿಕೊಂಡರೂ ಇನ್ನೊಂದು ಪ್ರಶ್ನೆ ಏಳುತ್ತದೆ. ಸಾಮಾನ್ಯ ಮತದಾರ ಸಮುದಾಯಗಳು ಹಾಗೂ ಮೀಸಲು ಸ್ಥಾನಗಳ ವ್ಯವಸ್ಥೆಗಿಂತ ಹೆಚ್ಚು ಮಟ್ಟಿಗೆ ಅವರು ಪ್ರತ್ಯೇಕ ಮತದಾರ ಸಮುದಾಯಗಳಿಂದ ಪ್ರಗತಿ ಹೊಂದುತ್ತಾರೆಯೇ? ಯಾವುದೇ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರ ಪ್ರತ್ಯೇಕ ಅಥವಾ ವಿಶೇಷ ಹಿತಾಸಕ್ತಿಗಳನ್ನು ಪ್ರತ್ಯೇಕ ಮತದಾರ ಸಮುದಾಯಗಳಿಗಿಂತ ಹೆಚ್ಚಿನ ಮಟ್ಟಿಗೆ ಸಾಮಾನ್ಯ ಮತದಾರ ಸಮುದಾಯಗಳು ಹಾಗೂ ಮೀಸಲು ಸ್ಥಾನಗಳ ಪದ್ಧತಿಯಿಂದಲೇ ಅಭಿವೃದ್ಧಿಗೊಳಿಸಬಹುದೆಂಬುದೇ ಇದಕ್ಕೆ ನನ್ನ ಸ್ಪಷ್ಟ ಉತ್ತರ. ಯಾವುದೇ ಹಿತಾಸಕ್ತಿಗಳಿಗೆ ಧಕ್ಕೆಯುಂಟಾಗಲು ಮುಖ್ಯವಾಗಿ ಬೇಜವಾಬ್ದಾರಿ ಆತರಿಕವಾದಿಗಳಿರುವುದೇ ಕಾರಣವೆಂದು ಒಪ್ಪಿಕೊಳ್ಳಬಹುದು. ಆದ್ದರಿಂದ ರಾಷ್ಟ್ರದ ಸಮಿತಿಗಳಿಂದ ಅಂಥ ಅನರ್ಹ ವ್ಯಕ್ತಿಗಳನ್ನು ಹೊರದೂಡುವುದೇ ಧ್ಯೇಯವಾಗಿರಬೇಕು. ಎರಡೂ ಸಮುದಾಯಗಳಿಗೆ ಸೇರಿರುವ ಇಂಥ ಬೇಜವಾಬ್ದಾರಿ ವ್ಯಕ್ತಿಗಳನ್ನು ರಾಷ್ಟ್ರದ ಸಮಿತಿಗಳಿಂದ ಹೊರದೂಡಬೇಕಾದರೆ ಮುಂದೆ ಹೇಳಲಾಗುವಂತಹ ಪದ್ಧತಿಯೇ ಉತ್ತಮವೆನ್ನಬಹುದು. ಈ ಪದ್ಧತಿಯಲ್ಲಿ ಮಹಮದೀಯ ಅಭ್ಯರ್ಥಿಗಳನ್ನು ಹಿಂದೂ ಮತದಾರ ಸಮುದಾಯಗಳು ಈ ಹಿಂದೂ ಅಭ್ಯರ್ಥಿಗಳನ್ನು ಮಹಮದೀಯ ಮತದಾರರು ಚುನಾಯಿಸಬೇಕು. ಇಂಥ ಸಂಯುಕ್ತ ಮತದಾರ ಸಮುದಾಯಗಳ ಪದ್ಧತಿ ಕೋಮುವಾರು ಮತದಾರ ಸಮುದಾಯಗಳ ಪದ್ಧತಿಗಿಂತ ಒಳ್ಳೆಯದೆಂದು ಭಾವಿಸಬಹುದು. ಪ್ರತ್ಯೇಕ ಮತದಾರ ಸಮುದಾಯಗಳ ಪದ್ಧತಿಗಿಂತ ಹೆಚ್ಚು ಉತ್ತಮ ರೀತಿಯ ಫಲಿತಾಂಶಗಳನ್ನು ಈ ಪದ್ಧತಿಯಿಂದ ನಿರೀಕ್ಷಿಸಬಹುದೆಂಬುದೇ ಇದಕ್ಕೆ ಕಾರಣ. ಹಾಗಿದ್ದರೂ ಸಂಯುಕ್ತ ಮತದಾರ ಸಮುದಾಯದಲ್ಲಿ ಅಲ್ಪಸಂಖ್ಯಾತರು ವಿಶೇಷ ಮತದಾರ ಸಮುದಾಯದ ಪದ್ಧತಿಗಿಂತ ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಎಂಬುದನ್ನು ಇಲ್ಲಿ ಖಚಿತವಾಗಿ ಹೇಳಬೇಕಾಗಿದೆ. ವಿಶೇಷ ಮತದಾರ ಸಮುದಾಯಗಳೊಂದಿಗೆ ಅಲ್ಪಸಂಖ್ಯಾತರು ತಮ್ಮದೇ ಆದ ಪ್ರಾತಿನಿಧ್ಯದ ಪಾಲನ್ನು ಪಡೆಯುವರಲ್ಲದೆ ಹೆಚ್ಚನ್ನೇನೂ ಪಡೆಯುವುದಿಲ್ಲ. ಸದನದ ಉಳಿದ ಸದಸ್ಯರು ಆ ಪ್ರಾತಿನಿಧ್ಯದಲ್ಲಿ ನಿಷ್ಠೆ ಹೊಂದಿರುವುದಿಲ್ಲ. ಆದ್ದರಿಂದ ಅಲ್ಪಸಂಖ್ಯಾತರ ಅಪೇಕ್ಷೆಗಳನ್ನು ಪೂರೈಸುವ ಪ್ರಯತ್ನಗಳು ಅವರ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಹೀಗಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅವರದೇ ಆದ ಸಂಪನ್ಮೂಲಗಳು ಉಳಿಯುತ್ತವೆ. ಪ್ರಾತಿನಿಧ್ಯದ ಯಾವುದೇ ಪದ್ಧತಿಯು ಅಲ್ಪಸಂಖ್ಯಾತರನ್ನು ಬಹುಸಂಖ್ಯಾತರನ್ನಾಗಿ ಪರಿವರ್ತಿಸಲಾರದು. ಆದ್ದರಿಂದ ಈ ಪದ್ಧತಿಯನ್ನು ನಿರ್ಮೂಲಗೊಳಿಸಲೇಬೇಕು. ಇನ್ನೊಂದೆಡೆ ಸಂಯುಕ್ತ ಮತದಾರ ಸಮುದಾಯಗಳು ಹಾಗೂ ಮೀಸಲು ಸ್ಥಾನಗಳ ಪದ್ಧತಿಯಲ್ಲಿ ಬಹುಸಂಖ್ಯಾತರು ತಮ್ಮ ಪಾಲಿನ ಪ್ರಾತಿನಿಧ್ಯವಷ್ಟನ್ನೇ ಅಲ್ಲ, ಬದಲಾಗಿ ಇನ್ನೂ ಹೆಚ್ಚಿನ ಪಾಲನ್ನು ಪಡೆಯುತ್ತಾರೆ. ಅಲ್ಪಸಂಖ್ಯಾತರ ವರ್ಗಗಳಿಗೆ ಸೇರಿದವರ ಮತಗಳ ಬಲದ ಮೇಲೆಯೇ ಆಂಶಿಕ ಗೆಲುವು ಪಡೆದ ಬಹುಸಂಖ್ಯಾತ ವರ್ಗದ ಪ್ರತಿಯೊಬ್ಬ ಸದಸ್ಯನೂ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿರದಿದ್ದರೂ ಖಚಿತವಾಗಿ ಆ ವರ್ಗದವರನ್ನು ಪ್ರತಿನಿಧಿಸುವ ಸದಸ್ಯನಾಗಿರುವುದೇ ಇದಕ್ಕೆ ಕಾರಣ. ನನ್ನ ಅಭಿಪ್ರಾಯದಲ್ಲಿ ಇದರಿಂದ ಭಾರಿ ಪ್ರಯೋಜನವಾಗುತ್ತದೆ. ಇದರಿಂದಾಗಿ ಅಲ್ಪಸಂಖ್ಯಾತರ ರಕ್ಷಣೆಯ ಸಾಧನವಾಗಿ ಸಮ್ಮಿಶ್ರ ಮತದಾರ ಸಮುದಾಯಗಳ ಪದ್ಧತಿಯೇ ಪ್ರತ್ಯೇಕ ಮತದಾರ ಸಮುದಾಯಗಳ ಪದ್ಧತಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ. ಪೋಪರ ಚುನಾವಣೆಗಾಗಿ ಆಮಂತ್ರಿಸಲಾದ ಕಾರ್ಡಿನಲ್ಗಳ ಗುಪ್ತ ಸಮಾಲೋಚನಾ ಸಭೆಯಂತೆ ಸಮಿತಿಯು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳಲು ಕರೆಯಲಾದ ಕ್ರೈಸ್ತವಾದಿಗಳ ಸಭೆಯಾಗಿರುತ್ತದೆಂದು ಮಹಮದೀಯ ಅಲ್ಪಸಂಖ್ಯಾತರು ಭಾವಿಸಿದಂತೆ ಕಾಣುತ್ತದೆ. ಇದು ನಿಜವೇ ಆಗಿದ್ದ ಪಕ್ಷದಲ್ಲಿ ಆಗ ಕೆಲವೇ ವ್ಯಕ್ತಿಗಳನ್ನು, ಆದರೆ ಬಲಿಷ್ಠರಾದವರನ್ನು ಸಮಿತಿಯ ಸದಸ್ಯರನ್ನಾಗಿ ಹೊಂದಿರಬೇಕೆಂದು ಅವರು ಒತ್ತಾಯಿಸುವುದು ವಿವೇಕದ ಮಾರ್ಗವೆನಿಸುತ್ತದೆ. ಆದರೆ ಧಾರ್ಮಿಕ ಗುಪ್ತಸಭೆಯಾಗಿರುವುದಕ್ಕೆ ಪ್ರತಿಯಾಗಿ ಸಮಿತಿಯು ಲೌಕಿಕ ವಿಚಾರಗಳಿಗೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುವ ಉದ್ದೇಶ ಹೊಂದಿದ ಒಂದು ಲೌಕಿಕ ವ್ಯವಸ್ಥೆಯಾಗಿರುತ್ತದೆ ಎಂಬುದನ್ನು ಈ ಸಮುದಾಯ ಮನದಟ್ಟು ಮಾಡಿಕೊಳ್ಳಲು ಇದೀಗ ಸುಸಮಯವಾಗಿದೆ. ಇಂಥ ವಿಷಯಗಳ ಬಗ್ಗೆ ತೀರ್ಮಾನಿಸುವಲ್ಲಿ ಯಾವಾಗಲೂ ಬಹುಸಂಖ್ಯಾತರ ಪರವಾಗಿಯೇ ಲಕ್ಷ್ಯವಿರುತ್ತದೆ. ಇದು ಹೀಗೆಯೇ ಇದ್ದ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ಪೂರೈಕೆಗಾಗಿ ಬೆಂಬಲ ನೀಡಲು ತನ್ನ ಸಮುದಾಯದ ಸದಸ್ಯರನ್ನಷ್ಟೇ ಅಲ್ಲದೆ ಇತರರನ್ನು ಕೂಡ ಒಳಗೊಳ್ಳುವಂಥ ಒಂದು ಪದ್ಧತಿಯನ್ನು ಸಮರ್ಥಿಸುವುದಿಲ್ಲವೇ? 59 ಪ್ರತ್ಯೇಕ ಮತದಾರ ಸಮುದಾಯಗಳಿರಬೇಕೆಂದು ಒತ್ತಾಯಿಸಲು ಇರುವ ಎರಡನೆಯ ಆಧಾರವೆಂದರೆ ಮಹಮದೀಯರು ತಮ್ಮಷ್ಟಕ್ಕೆ ಒಂದು ಸಮುದಾಯವಾಗಿರುವುದು. ಧರ್ಮಕ್ಕೆ ಸಂಬಂಧಿಸಿದಂತೆ ಮಾತ್ರವಲ್ಲದೆ ಅವರ ಇತಿಹಾಸ ಸಂಪ್ರದಾಯಗಳು, ಸಂಸ್ಕೃತಿ, ಖಾಸಗಿ ನೀತಿ ನಿಯಮಗಳು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2. ಸಾಮಾಜಿಕ ಪದ್ಧತಿಗಳು ಇವುಗಳಲ್ಲಿ ಕೂಡ ಇತರ ಸಮುದಾಯಗಳಿಗಿಂತ ಬೇರೆಯೇ ಆಗಿರುತ್ತಾರೆ. ಅಲ್ಲದೆ ರೂಢಿಯಲ್ಲಿರುವ ನಡವಳಿಕೆಗಳೇ ಜೀವನಕ್ಕೆ ಸಂಬಂಧಿಸಿದಂತೆ ಅವರಲ್ಲಿ ಎಂಥ ಭಿನ್ನ ದೃಷ್ಟಿಕೋನವನ್ನು ಮೂಡಿಸಿವೆ ಎಂದರೆ ಯಾವುದೇ ಸಾಮಾನ್ಯ ಸಾಮಾಜಿಕ ಕಟ್ಟುಪಾಡುಗಳು, ಸಹಾನುಭೂತಿ ಅಥವಾ ಸೌಕರ್ಯಗಳು ಅವರ ಮೇಲೆ ಪ್ರಭಾವ ಬೀರಲಾರವು. ವಾಸ್ತವವಾಗಿಯೂ ಅವರು ಬೇರೆಯೇ ಆದ ಜನರಾಗಿರುತ್ತಾರೆ. ಅನೇಕ ಶತಮಾನಗಳ ಕಾಲದಿಂದ ಈ ದೇಶದಲ್ಲಿಯೇ ಜೀವಿಸಿದ್ದರೂ ಅವರು ತಾವು ಬೇರೆಯೇ ಆದ ಜನರೆಂದು ಭಾವಿಸಿರುತ್ತಾರೆ. ಈ ಭಾವನೆಯ ಮೇರೆಗೆ ಇತರ ಮತದಾರ ಸಮುದಾಯ ಹೊಂದಬೇಕೆಂದು ಒತ್ತಾಯಿಸಿದರೆ ಅದರ ಪರಿಣಾಮವಾಗಿ ಉಂಟಾಗುವ ರಾಜಕೀಯ ಸಮ್ಮಿಳನ ಅವರ ಸಮುದಾಯದ ವಿಶಿಷ್ಟತೆಯನ್ನು ದುರ್ಬಲಗೊಳಿಸುತ್ತದೆಂದು ವಾದಿಸಲಾಗಿದೆ. ಈ ಭಾವನೆ ಎಷ್ಟರ ಮಟ್ಟಿಗೆ ವಾಸ್ತವ ಚಿತ್ರವೊಂದನ್ನು ನಮ್ಮ ಮುಂದಿರಿಸುತ್ತದೆ ಎಂಬುದನ್ನು ಕುರಿತು ಆಲೋಚಿಸಲು ನಾನಿಲ್ಲಿ ನಿಲ್ಲುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅದನ್ನು ವಾಸ್ತವ ಜೀವನವೆನ್ನುವಂತಿಲ್ಲ ಎಂದಷ್ಟೇ ಹೇಳಿದರೆ ಸಾಕು. ಆದರೂ ಇದು ವಾಸ್ತವವೆಂದು ಮಹಮದೀಯ ಸಮುದಾಯಗಳ ವಿಶಿಷ್ಟತೆಯ ಸಂರಕ್ಷಣೆಯು ಆ ಸಮುದಾಯದ ಸಂದರ್ಭದಲ್ಲಿ ಒಪ್ಪಬಹುದಾದಂಥ ಒಂದು ಆದರ್ಶವೆಂದು ಭಾವಿಸುವುದಾದರೆ ಈ ಉದ್ದೇಶ ಪೂರೈಕೆಗೆ ಕೋಮುವಾರು ಮತದಾರ ಸಮುದಾಯಗಳು ಅವಶ್ಯಕವೆಂದು ಏಕೆ ಭಾವಿಸಬೇಕು ಎಂಬುದಕ್ಕೆ ಉತ್ತರ ಸಿಗಲಾರದು. ಒಂದು ಸಾಮಾನ್ಯ ಸರ್ಕಾರದ ಕೆಳಗೆ ಬೇರೆ ಬೇರೆ ಜನಾಂಗಗಳನ್ನು ತರುವ ಪ್ರಯತ್ನ ಮಾಡಬೇಕೆಂದು ನಿರೀಕ್ಷಿಸುವ ದೇಶ ಭಾರತ ಒಂದೇ ಅಲ್ಲ. ಕೆನಡಾ ಮತ್ತು ದಕ್ಷಿಣ ಆಫ್ರಿಕಾಗಳು ಸರ್ಕಾರದ ಒಂದು ಸಾಮಾನ್ಯ ಪದ್ಧತಿಗಾಗಿ ಎರಡು ವಿಭಿನ್ನ ಜನಾಂಗಗಳು ಕೆಲಸ ಮಾಡುತ್ತಿರುವ ಬ್ರಿಟಿಷ್ ಸಾಮ್ರಾಜ್ಯದೊಳಗಿರುವ ಎರಡು ದೇಶಗಳಾಗಿವೆ. ಭಾರತದೊಳಗಿರುವ ಹಿಂದೂಗಳು ಮತ್ತು ಮಹಮದೀಯರಂತೆ ದಕ್ಷಿಣ ಆಫ್ರಿಕಾದಲ್ಲಿರುವ ಬ್ರಿಟಿಷರು ಮತ್ತು ಡಚ್ಚರದು, ಕೆನಡಾದಲ್ಲಿರುವ ಬ್ರಿಟಿಷರು ಮತ್ತು ಫ್ರೆಂಚರದು ತಮ್ಮದೇ ಆದ ವಿಭಿನ್ನ ಸಂಸ್ಕೃತಿಗಳನ್ನು ಹೊಂದಿದ ಎರಡು ಪ್ರತ್ಯೇಕ ಸಮುದಾಯಗಳಿರುತ್ತವೆ. ಆದರೆ ಚುನಾವಣಾ ಉದ್ದೇಶಗಳಿಗಾಗಿ ಎರಡು ಸಮುದಾಯಗಳು ಒಟ್ಟಾಗಿ ಭಾಗವಹಿಸುವುದರಿಂದ ಅವುಗಳು ತಮ್ಮ ವೈಶಿಷ್ಟ್ಯಗಳನ್ನು ಉಳಿಸಿಕೊಂಡು ಬರಲೂ ಸಾಧ್ಯವಿಲ್ಲ ಎಂಬ ಆಧಾರದ ಮೇಲೆ ಸಾಮಾನ್ಯ ಮತದಾರ ಸಮುದಾಯಗಳನ್ನು ಅಲ್ಲಿ ಯಾರು ಎಂದು ವಿರೋಧಿಸಿದಂತೆ ಕಾಣುವುದಿಲ್ಲ. ಸಾಮಾನ್ಯ ಮತದಾರ ಸಮುದಾಯದಲ್ಲಿ ಪಾಲ್ಗೊಳ್ಳುವ ವಿಭಿನ್ನ ಸಮುದಾಯಗಳ ಉದಾಹರಣೆಗಳು ಸಾಮ್ರಾಜ್ಯದ ಹೊರಗೆ ಖಂಡಿತವಾಗಿಯೂ ಕಮ್ಮಿಯೇ. ಪೋಲೆಂಡಿನಲ್ಲಿ ಪೋಲರು, ರುಥೇನಿಯನರು, ಯಹೂದ್ಯರು, ಬಿಳಿ ರಷ್ಯನರು, ಜರ್ಮನರು, ಲಿಥಿಯೇನಿಯನರು ಇದ್ದಾರೆ. ಲ್ಯಾಟ್ವಿಯಾದಲ್ಲಿ ಲಿಥಿಯೇನಿಯನರು, ಎಸ್ಟೋನಿಯವರೂ ಇದ್ದಾರೆ. ಎಸ್ಟೋನಿಯಾದಲ್ಲಿ ಜರ್ಮನರು, ಯಹೂದ್ಯರು, ಸ್ವೀಡಿಷರು, ರಷ್ಯನರು, ಲ್ಯಾಟ್ವಿಯನರು, ಟಾಟನರೂ ಇದ್ದಾರೆ. ಜೆಕೋಸ್ಲೋವೇಕಿಯಾದಲ್ಲಿ ಜಿಕ್ಕರು, ಸ್ಲೋವಾಕರು, ಜರ್ಮನರು, ಮ್ಯಾಗ್ಯಾರರು, ರುಥೇನಿಯನರು, ಯಹೂದ್ಯರು, ಪೋಲರು ಇದ್ದಾರೆ. ಆಸ್ಟ್ರಿಯಾದಲ್ಲಿ ಜರ್ಮನರು, ಚಿಕ್ಕರು, ಸ್ಟೋವಿನಿಯರು ಇದ್ದಾರೆ. ಹಾಗೆಯೇ ಹೆಂಗೇರಿಯಲ್ಲಿ ಹೆಂಗೇರಿಯನರು, ಜರ್ಮನರು, ಸ್ಲೋವಾಕರು, ರುಮೇನಿಯನರು, ರುಥೇನಿಯನರು, ಕ್ರೋಷಿಯನರು, ಸರ್ಬಿಯನರು ಇದ್ದಾರೆ. ಈ ಎಲ್ಲ ಗುಂಪುಗಳು ಬರಿಯ ಸಮುದಾಯಗಳಷ್ಟೇ ಆಗಿರುವುದಿಲ್ಲ. ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಪ್ರಮುಖವೂ, ಸ್ಥಿರವೂ, ವಿಶಿಷ್ಟವೂ ಆದ ವ್ಯಕ್ತಿತ್ವಗಳಿರುವ ಗುಂಪುಗಳಾಗಿದ್ದು ಪರಸ್ಪರ ಸಾಮೀಪ್ಯದಲ್ಲಿ ಹಾಗೂ ಸಾಮಾನ್ಯ ಸರ್ಕಾರದಡಿ ಇರುತ್ತವೆ. ಆದರೂ ಮತದಾರ ಸಮುದಾಯಗಳು
ಅವುಗಳಲ್ಲಿ ಯಾವುದೇ ಒಂದು ಗುಂಪು ಸಾಮಾನ್ಯ ಮತದಾರ ಸಮುದಾಯದಲ್ಲಿ ಭಾಗವಹಿಸುವುದರಿಂದ ತನ್ನ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಹಾನಿಯುಂಟಾಗುತ್ತದೆ ಎಂಬ ಕಾರಣವನ್ನೊಡ್ಡಿ ಸಾಮಾನ್ಯ ಮತದಾರ ಸಮುದಾಯವನ್ನು ಆಕ್ಷೇಪಿಸಿಲ್ಲ. 60 ಆದರೆ ಈ ವಾದದಲ್ಲಿ ಹುರುಳಿಲ್ಲವೆಂದು ತೋರಿಸಲು ಮುಸ್ಲಿಮೇತರ ಸಮುದಾಯಗಳ ವಿಷಯವನ್ನು ಉಲ್ಲೇಖಿಸುವ ಅಲ್ಪಸಂಖ್ಯಾತರು ಇತರ ಸಮುದಾಯಗಳೊಂದಿಗಿನ ರಾಜಕೀಯ ಸಂಪರ್ಕದ ಸೋಂಕು ಜಾಡ್ಯವೆಂದು ಹೆಸರಿಸಬಹುದಾದುದರ ವಿರುದ್ಧವಾಗಿ ತಮ್ಮ ಸ್ವಂತ ವ್ಯಕ್ತಿತ್ವದ ರಕ್ಷಣೆಗಾಗಿ ಕೋಮುವಾರು ಮತದಾರ ಸಮುದಾಯಗಳಿರಬೇಕಾದ್ದು ಅವಶ್ಯಕವಲ್ಲವೆಂದು ಎಂದು ಭಾವಿಸಿಲ್ಲದಿರುವುದಕ್ಕೆ ವಿಪುಲ ನಿದರ್ಶನಗಳಿವೆ. ಭಾರತವು ಮಹಮ್ಮದೀಯರು ಅಲ್ಪಸಂಖ್ಯಾತರಾಗಿರುವ ಏಕೈಕ ರಾಷ್ಟ್ರವೇನೂ ಅಲ್ಲವೆಂಬ ವಿಚಾರವನ್ನು ಸಾಕಷ್ಟು ಮಟ್ಟಿಗೆ ತಿಳಿದಿರುವಂತೆ ಕಾಣುವುದಿಲ್ಲ. ಅವರು ಇದೇ ಸ್ಥಿತಿಯಲ್ಲಿರುವಂಥ ಇತರ ರಾಷ್ಟ್ರಗಳೂ ಇವೆ. ಆಲ್ಬೇನಿಯಾದಲ್ಲಿ ಮಹಮ್ಮದೀಯರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಬಳ್ಳೇರಿಯಾ, ಗ್ರೀಸ್ ಹಾಗೂ ರುಮೇನಿಯಾಗಳಲ್ಲಿ ಅವರ ಸಂಖ್ಯೆ ಕಡಿಮೆ. ಯುಗೋಸ್ಲಾವಿಯಾ ಮತ್ತು ರಷ್ಯಾಗಳಲ್ಲಂತೂ ಅವರ ಸಂಖ್ಯೆ ಇನ್ನೂ ಕಮ್ಮಿ. ಅಲ್ಲಿ ನೆಲೆಸಿರುವ ಮಹಮ್ಮದೀಯ ಸಮುದಾಯಗಳು ಪ್ರತ್ಯೇಕ ಕೋಮುವಾರು ಮತದಾರ ಸಮುದಾಯಗಳು ಅವಶ್ಯಕವೆಂದು ಎಂದಾದರೂ ಒತ್ತಾಯಿಸಿವೆಯೇ? ರಾಜಕೀಯ ಇತಿಹಾಸದ ಎಲ್ಲ ವಿದ್ಯಾರ್ಥಿಗಳು ಈ ರಾಷ್ಟ್ರಗಳಲ್ಲಿ ಮಹಮ್ಮದೀಯರು ಪ್ರತ್ಯೇಕ ಮತದಾರ ಸಮುದಾಯಗಳ ಅಗತ್ಯವಿಲ್ಲದೆಯೇ, ಅಷ್ಟೇ ಅಲ್ಲ, ತಮಗೆ ಭರವಸೆ ನೀಡಲಾದ ಪ್ರಾತಿನಿಧ್ಯದ ಯಾವುದೇ ನಿಷ್ಕೃಷ್ಟ ಶೇಕಡಾವಾರು ಇಲ್ಲದೆ ತಮ್ಮ ಉದ್ದೇಶವನ್ನು ಸಾಧಿಸಿದ್ದಾರೆ ಎಂದು ತಿಳಿದಿರುತ್ತಾರೆ. ಹೀಗಿದ್ದರೂ ರಾಜಕೀಯದ ಸಂಪೂರ್ಣ ಲೌಕಿಕೀಕರಣದ ಒಂದು ಹಂತವನ್ನು ಭಾರತ ಇನ್ನೂ ತಲುಪಿಲ್ಲವಾದ್ದರಿಂದ ಭಾರತದಲ್ಲಿ ಮಹಮ್ಮದೀಯ ಸಮುದಾಯಕ್ಕೆ ಸಾಕಷ್ಟು ಪ್ರಾತಿನಿಧ್ಯದ ಭರವಸೆ ನೀಡಬೇಕು. ಇಲ್ಲವಾದರೆ ಬಹುಸಂಖ್ಯಾತರಲ್ಲಿ ಸ್ವಭಾವಸಿದ್ಧವಾಗಿರುವ ಧಾರ್ಮಿಕ ವೈರದ ಮನೋಭಾವದಿಂದಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವರು ಸಂಪೂರ್ಣವಾಗಿ ಕಳೆಗುಂದುತ್ತಾರೆ ಎಂಬ ಒಟ್ಟಿಭಿಪ್ರಾಯವೂ ಇದೆ. ಜಗತ್ತಿನ ಇತರ ಭಾಗಗಳಲ್ಲಿರುವ ಮಹಮ್ಮದೀಯ ಅಲ್ಪಸಂಖ್ಯಾತರು ತಮಗೆ ಭರವಸೆ ನೀಡಲಾದ ಪ್ರಾತಿನಿಧ್ಯದ ಪಾಲು ಇಲ್ಲದೆ ತಮ್ಮ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಭಾರತದಲ್ಲಿರುವ ಮಹಮ್ಮದೀಯರ ವಿಚಾರವನ್ನು ಕುರಿತು ಉತ್ತೇಜಿಸಲಾಗಿದೆ ಹಾಗೂ ನನ್ನ ಅಭಿಪ್ರಾಯದಲ್ಲಿ ಸಮರ್ಥನೀಯ ಅಂಶಗಳಿಲ್ಲ. 61 ಮಹಮ್ಮದೀಯರಿಗಾಗಿ ಪ್ರತ್ಯೇಕವಾದ ಕೋಮುವಾರು ಮತದಾರ ಸಮುದಾಯಗಳನ್ನು ಉಳಿಸಿಕೊಳ್ಳಬೇಕೆಂಬುದಕ್ಕೆ ಸಮರ್ಥನೆಯಾಗಿ ಇರುವ ಮೂರನೆಯ ಆಧಾರ ಹೀಗಿದೆ. ಸಮ್ಮಿಶ್ರ ಮತದಾರ ಸಮುದಾಯದಲ್ಲಿನ ಮಹಮ್ಮದೀಯ ಮತದಾರ ಬಲವನ್ನು ಮಹಮ್ಮದೀಯರ ಮತವು ಎಷ್ಟು ಮಟ್ಟಿಗೆ ದುರ್ಬಲಗೊಳಿಸಬಹುದೆಂದರೆ ಅಂಥದೊಂದು ಸಮ್ಮಿಶ್ರ ಮತದಾರ ಸಮುದಾಯದಿಂದ ಆರಿಸಿಬಂದ ಮಹಮ್ಮದೀಯ ಅಭ್ಯರ್ಥಿಯು ದುರ್ಬಲವಾಗಿರುತ್ತಾನೆ ಹಾಗೂ ಮಹಮ್ಮದೀಯರ ನಿಜವಾದ ಪ್ರತಿನಿಧಿಯಾಗುವುದರ ಬದಲಾಗಿ ಅವನು ಮಹಮ್ಮದೀಯೇತರ ಸಮುದಾಯಗಳ ಕೈಗೊಂಬೆಯಾಗುತ್ತಾನೆ. ಈ ಭಯಕ್ಕೆ ನಿಸ್ಸಂಶಯವಾಗಿಯೂ ಯಾವುದೇ ಯಥಾರ್ಥ ಕಾರಣವಿಲ್ಲ. ಸ್ವಲ್ಪ ಯೋಚಿಸಿದರೆ ಸಾಕು, ಇದು ನಿರಾಧಾರವಾದುದೆಂದು ತಿಳಿದುಬರುತ್ತದೆ. ಅನೇಕ ಮಂದಿ ಮುಸ್ಲಿಮೇತರ ಮತದಾರರು ಮಹಮ್ಮದೀಯ ಅಭ್ಯರ್ಥಿಯೊಬ್ಬನನ್ನು ಚುನಾಯಿಸುವಲ್ಲಿ ಪ್ರವೃತ್ತರಾದರೆ ಮಹಮ್ಮದೀಯ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಭ್ಯರ್ಥಿಯೊಬ್ಬನನ್ನು ಚುನಾಯಿಸಿ ಮುಸ್ಲಿಮೇತರರು ತಂಟೆಕೋರತನದ ದಾರಿಯನ್ನು ಹಿಡಿದಾಗ ಈ ಸಂಶಯ ನಿಜವಾಗುತ್ತದೆ. ಆದರೆ ಮಹಾಚುನಾವಣೆಯ ಸಮಯದಲ್ಲಿ ಚುನಾವಣೆಗೆ ನಿಲ್ಲುವ ಅನೇಕ ಮಹಮ್ಮದೀಯೇತರ ಅಭ್ಯರ್ಥಿಗಳು ಇರುತ್ತಾರೆಂಬುದು ವಾಸ್ತವ ಸಂಗತಿಯಾಗಿರುತ್ತದೆ. ವಿಷಯ ಹೀಗಿರುವಾಗ ಎಲ್ಲ ಮುಸ್ಲಿಮೇತರ ಮತದಾರರು ಮಹಮ್ಮದೀಯ ಅಭ್ಯರ್ಥಿಯ ವಿರುದ್ಧವಾಗಿರುವುದಿಲ್ಲ. ಮುಸ್ಲಿಮೇತರ ಅಭ್ಯರ್ಥಿಗಳು ಕೂಡ ತಮ್ಮ ಗಮನವನ್ನು ಮುಸ್ಲಿಂ ಅಭ್ಯರ್ಥಿಯ ಕೇಂದ್ರೀಕರಿಸುವುದರ ಮೂಲಕ ಮುಸ್ಲಿಮೇತರ ಮತದಾರರಿಗೆ ಮತಗಳನ್ನು ನಿರರ್ಥಕಗೊಳಿಸುವ ಅವಕಾಶ ಮಾಡಿಕೊಡುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ತಮಗಾಗಿ ಎಲ್ಲ ಮತದಾರರನ್ನಲ್ಲವಾದರೂ ಕೆಲವರನ್ನಾದರೂ ತಮ್ಮ ಪರ ಮಾಡಿಕೊಳ್ಳುತ್ತಾರೆ. ಈ ವಿಶ್ಲೇಷಣೆ ನಿಜವೇ ಆಗಿದ್ದ ಪಕ್ಷದಲ್ಲಿ ಆಗ ಕೆಲವು ಮುಸ್ಲಿಮೇತರ ಮತದಾರರು ಮಾತ್ರ ಮುಸ್ಲಿಂ ಅಭ್ಯರ್ಥಿಗಳ ಚುನಾವಣೆಯಲ್ಲಿ ಭಾಗವಹಿಸಲು ಉಳಿಯುತ್ತಾರೆ. ಹಾಗೂ ಮುಸ್ಲಿಂ ಅಭ್ಯರ್ಥಿಗಳ ವಿರುದ್ಧವಾಗಿ ಮುಸ್ಲಿಮೇತರ ಮತದಾರರು ಒಟ್ಟುಗೂಡಿ ಏನಾದರೂ ಮಾಡಬಹುದೆಂಬ ಮಹಮ್ಮದೀಯರ ಭಯ ಕೇವಲ ಭ್ರಮೆ. ಸ್ವತಃ ಮಹಮ್ಮದೀಯರಿಗೆ ಇದರಲ್ಲಿ ನಂಬಿಕೆಯಿಲ್ಲ ದಿರುವುದು ದೆಹಲಿ ಪ್ರಸ್ತಾವಗಳೆನಿಸಿಕೊಂಡ ಅಂಶದಿಂದ ಸ್ಪಷ್ಟವಾಗುತ್ತದೆ. ಈ ವರದಿಯ ಮೊದಲ ಭಾಗದಲ್ಲಿ ಆಗಲೇ ಉಲ್ಲೇಖಿಸಲಾದ ಈ ಪ್ರಸ್ತಾವಗಳ ಅನುಸಾರವಾಗಿ ಮಹಮ್ಮದೀಯರು ಪಂಜಾಬ್ ಮತ್ತು ಬಂಗಾಳದಲ್ಲಿರುವ ಮುಸ್ಲಿಮರ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದ ಕೆಲವು ನಿರ್ದಿಷ್ಟ ಸವಲತ್ತುಗಳನ್ನು ತಮಗೆ ನೀಡಬೇಕೆಂಬ ಹಾಗೂ ಕೋಮುವಾರು ಆಧಿಪತ್ಯಗಳಿಗಾಗಿ ಒತ್ತಾಯಿಸುವ ಷರತ್ತಿಗೆ ಒಳಪಟ್ಟಿ ಸಂಯುಕ್ತ ಮತದಾರ ಸಮುದಾಯಗಳ ಪರವಾಗಿ ಕೋಮುವಾರು ಮತದಾರ ಸಮುದಾಯಗಳನ್ನು ಬಿಟ್ಟುಕೊಡಲು ತಮಗೆ ಇಷ್ಟವಿರುವುದನ್ನು ತೋರಿಸಿದ್ದಾರೆ. ಈಗ ಈ ಕೋಮುವಾರು ಅಧಿಪತ್ಯಗಳಿಗೆ ತಮ್ಮ ಸ್ವಂತಕ್ಕಿಂತ ಹೊರಗಿನವಾದ ಬೇರೆ ಉದ್ದೇಶಗಳಿರುವುದಿಲ್ಲ ಎಂದು ಭಾವಿಸಿಕೊಂಡು ಮತ್ತು ನಾವು ಭಾವಿಸಿಕೊಳ್ಳಬೇಕಾದ್ದೇ ಹೀಗೆ ಯಾವುದೇ ಪ್ರಾಂತ್ಯದಲ್ಲಿರುವ ಮಹಮ್ಮದೀಯ ಅಲ್ಪಸಂಖ್ಯಾತರ ಸಂಯುಕ್ತ ಮತದಾರ ಸಮುದಾಯಗಳಿಂದ ಪಡೆಯಲು ಸಾಧ್ಯವಿರುವಂಥ ರಕ್ಷಣೆಯಷ್ಟಕ್ಕೆ ತೃಪ್ತರಾಗಬೇಕೆಂಬುದು ಸ್ಪಷ್ಟ. ಆದ್ದರಿಂದ ಇದು ಕೋಮುವಾರು ಸರ್ಕಾರಗಳ ಸೇರ್ಪಡೆ ಹೊಂದದ ಸಂಯುಕ್ತ ಮತದಾರ ಸಮುದಾಯಗಳು ಏಕೆ ಸಮಂಜಸವೆನಿಸುವುದಿಲ್ಲ ಎಂಬುದಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿರುತ್ತದೆ. ಆದರೆ ಈ ಪರಿಗಣನೆಯನ್ನು ಬಿಟ್ಟುಳಿದಂತೆ ಮತಗಳ ಸಂಖ್ಯೆ ಕಡಿಮೆ ಮಾಡುವುದು ಸಂಯುಕ್ತ ಮತದಾರ ಸಮುದಾಯಗಳ ಪದ್ಧತಿಯೊಂದಿಗೆ ಸ್ವಯಂ ಅಂಟಿಕೊಂಡಿರುವಂತಹ ಒಂದು ಕೆಡುಕಾಗಿದೆ ಎಂಬ ಮುಸ್ಲಿಮರ ಅಭಿಪ್ರಾಯದಲ್ಲಿ ಏನಾದರೂ ಸಾರ ಇದ್ದುದೇ ಆದ ಪಕ್ಷದಲ್ಲಿ ಆಗ ನನ್ನ ಅಭಿಪ್ರಾಯದಲ್ಲಿ ಕೋಮುವಾರು ಮತದಾರ ಸಮುದಾಯಗಳನ್ನು ಉಳಿಸಿಕೊಳ್ಳುವಲ್ಲಿ ಪರಿಹಾರ ಇರುವುದಿಲ್ಲ. ವಯಸ್ಕ ಮತದಾನ ಪದ್ಧತಿಯನ್ನು ಪ್ರಾರಂಭಿಸುವುದರ ಮೂಲಕ ಸಾಧ್ಯವಿರುವ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಂಡು ಮಹಮ್ಮದೀಯ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸುವುದರಲ್ಲಿ ನಿಜವಾದ ಪರಿಹಾರವಿರುತ್ತದೆ. ಏಕೆಂದರೆ ಆಗ ಮಹಮ್ಮದೀಯ ಸಮುದಾಯವು ಮುಸ್ಲಿಮೇತರ ಮತಗಳ ಕಲಬೆರಕೆಯಿಂದ ಏನೂ ಪರಿಣಾಮಗಳು ಉಂಟಾಗದಂತೆ ಮಾಡಲು ಅಗತ್ಯವಾದಲ್ಲಿ ಹೆಚ್ಚಿನ ಮತ ಪ್ರಾಬಲ್ಯವನ್ನು ಪಡೆಯಬಹುದು. 2 ಸಮಂಜಸವೆಂದು ಪರಿಗಣಿಸಬಹುದಾದ ಯಾವುದೇ ಆಧಾರದ ಮೇಲೆ ಕೋಮುವಾರು ಮತದಾರ ಸಮುದಾಯಗಳ ವಿಚಾರವನ್ನು ಸಮರ್ಥಿಸುವುದು ಸಾಧ್ಯವಿಲ್ಲವೆಂದು ಇವೆಲ್ಲ ತೋರಿಸುತ್ತವೆ. ಮತದಾರ ಸಮುದಾಯಗಳು ಇವುಗಳ ಪರವಾಗಿರುವುದೆಂದರೆ ಸಹಾನುಭೂತಿ ಮತ್ತು ಭಾವಾವೇಶಗಳು ಮಾತ್ರ. ಸಹಾನುಭೂತಿ ಮತ್ತು ಭಾವಾವೇಶಗಳಿಗೆ ರಾಜಕೀಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಾವುದೇ ಸ್ಥಾನವಿಲ್ಲ ಎಂದೇನು ನಾನು ಹೇಳುವುದಿಲ್ಲ. ಸರ್ಕಾರಕ್ಕೆ ನಿಷ್ಠೆ ತೋರಿಸುವುದು ಶ್ರದ್ಧೆಗೆ ಸಂಬಂಧಿಸಿದ ವಿಷಯ ಹಾಗೂ ಶ್ರದ್ಧೆ ಮನೋಭಾವನೆಗೆ ಸಂಬಂಧಪಟ್ಟ ವಿಚಾರ ಎಂದು ನನಗೆ ಸಂಪೂರ್ಣ ತಿಳಿದಿದೆ. ರಾಜಕೀಯ ರಂಗಕ್ಕೆ ಏನೂ ಕೆಡಕುಂಟಾಗದಂತೆ ಕೆಲಸ ಮಾಡಲು ಸಾಧ್ಯವಾದರೆ ಆಗ ಜನರ ಶ್ರದ್ಧೆ ಗಳಿಸಬಹುದು. ಆದರೆ ಕೋಮುವಾರು ಪ್ರಾತಿನಿಧ್ಯವೆಂಬುದು ಮೂಲಭೂತವಾಗಿ ಎಷ್ಟರಮಟ್ಟಿಗೆ ದೋಷಪೂರ್ಣವಾಗಿದೆ ಎಂದರೆ ಆ ಸಂಬಂಧವಾಗಿ ಭಾವಾವೇಶ ತಾಳುವುದರಿಂದ ಕೆಡುಕು ಶಾಶ್ವತವಾಗಿ ಮುಂದುವರಿಯುತ್ತದೆ. ಈ ಪದ್ಧತಿಯ ಮೂಲಭೂತ ದೋಷವೇನೆಂಬುದನ್ನು ಅದರ ವಿರೋಧಿಗಳು ಅರಿತುಕೊಂಡಿಲ್ಲ. ಆದರೆ ಕಾರ್ಯಾಚರಣೆಯತ್ತ ಗಮನ ಹರಿಸುವ ಮುಸ್ಲಿಮೇತರರಿಗೆ ನ್ಯಾಯ ದೊರಕಿಸಿಕೊಡುವುದು ಸ್ಪಷ್ಟ. ಅವರು ಮುಸ್ಲಿಮೇತರಿಂದ ಸಂಗ್ರಹಿಸಿದ ಆದಾಯವನ್ನು ಯುಕ್ತವಾಗಿಯೇ ವಿನಿಯೋಗಿಸಿದ್ದಾರೆ. ಮುಸ್ಲಿಮೇತರ ಶಿಕ್ಷಣದ ಬಗ್ಗೆ ಯೋಗ್ಯ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಸ್ಲಿಮೇತರರು ಯಾವ ಕಂದಾಯಗಳನ್ನು ಕೊಡಬೇಕು, ಎಷ್ಟು ಕೊಡಬೇಕು ಎಂದು ನಿರ್ಧರಿಸಿದ್ದಾರೆ. ಇವು ಶಾಸಕಾಂಗದ ಸದಸ್ಯರಾಗಿ ಮುಸ್ಲಿಮೇತರ ಕಲ್ಯಾಣಕ್ಕಾಗಿ ಮುಸ್ಲಿಮರು ಕೈಗೊಂಡ ಅತ್ಯಂತ ಮಹತ್ವದ ಕೆಲವು ವಿಷಯಗಳಾಗಿವೆ.
ಮುಸ್ಲಿಮರಿಗೆ ಹೀಗೆ ವರ್ತಿಸುವ ಹಕ್ಕು ಎಲ್ಲಿದೆ ಎಂದು ಪ್ರಶ್ನಿಸಬಹುದು. ಮುಸ್ಲಿಮೇತರ ಪ್ರತಿನಿಧಿಗಳಾಗಿ ಚುನಾಯಿತರಾದ್ದರಿಂದಲೇ ಅವರಿಗೆ ಈ ಹಕ್ಕು ಎಂಬುದು ಈ ಪ್ರಶ್ನೆಗೆ ಉತ್ತರವಲ್ಲ. ಬದಲಾಗಿ ಮುಸ್ಲಿಮರ ಪ್ರತಿನಿಧಿಗಳಾಗಿ ಚುನಾಯಿತರಾದ್ದರಿಂದಲೇ ಅವರಿಗೆ ಹಕ್ಕು. ಈಗ ಆಳಲ್ಪಡುವವರ ಒಪ್ಪಿಗೆಗನುಗುಣವಾದ ಸರ್ಕಾರವಿರಬೇಕೆಂಬುದು ವಿಶ್ವಾದ್ಯಂತ ಗುರುತಿಸಲಾದ ಸೂತ್ರವಾಗಿರುತ್ತದೆ. ನಾನು ಮೇಲೆ ಹೇಳಿದ ವಿಷಯಗಳಿಂದ ಕೋಮುವಾರು ಮತದಾರ ಸಮುದಾಯಗಳು ಈ ಸೂತ್ರದ ವಿರುದ್ಧವಾಗಿವೆ. ಏಕೆಂದರೆ ಇದು ಒಪ್ಪಿಗೆ ಪಡೆಯದ ಸರ್ಕಾರ ಒಂದು ಸಮುದಾಯದ ಸದಸ್ಯರಿಗೆ ಇತರ ಸಮುದಾಯಗಳನ್ನು ಆ ಸಮುದಾಯಕ್ಕೆ ಸಂಬಂಧಿಸಿದ ಮತದಾನದಲ್ಲಿ ಸ್ವತಃ ಭಾಗವಹಿಸದೆಯೇ ಆಳಲು ಅನುಮತಿ ನೀಡುವ ಪದ್ಧತಿಯೊಂದನ್ನು ಮಾನ್ಯ ಮಾಡುವುದು ರಾಜಕೀಯ ನ್ಯಾಯ ಕುರಿತ ಎಲ್ಲ ತಿಳಿವಳಿಕೆಗೂ ವ್ಯತಿರಿಕ್ತವಾಗಿದೆ. ತಾವು ಇತರ ಸಮುದಾಯಗಳ ಜನರ ಜೀವನ ದೃಷ್ಟಿಗಿಂತ ಬೇರೆಯೇ ಆಗಿರುವ ಜೀವನ ದೃಷ್ಟಿ ಹೊಂದಿರುವಂಥ ವಿಭಿನ್ನ ಸಮುದಾಯಗಳವರು ಎಂಬ ನೆಪವನ್ನು ಮಹಮ್ಮದೀಯರು ಹೇಳುವುದರಿಂದ ಸಮುದಾಯಗಳವರು ಮತದಾರ ಸಮುದಾಯಗಳ ಪದ್ಧತಿಯಲ್ಲಿ ಅಂತರ್ಗತವಾಗಿರುವ ಅಪಾಯ ಕಡೆಗಣಿಸಲು ಸಾಧ್ಯವಾಗಲಾರದಷ್ಟು ಮಟ್ಟಿಗೆ ಭಯಾನಕವಾಗಿರುತ್ತದೆ. 63 ಪರಿಷತ್ತಿನ ಸದ್ಯದ ರಚನೆಯಲ್ಲಿರುವ ದೋಷಗಳು ಇಂಥವಾಗಿವೆ. ಈ ಪರಿಷತ್ತನ್ನು ರೂಪಿಸಿದ್ದು ಸೌತ್ ಬರೋ ಸಮಿತಿ 1919ರಲ್ಲಿ. ಆ ಸಮಿತಿ ಸಿದ್ಧಪಡಿಸಿದ ರೂಪರೇಷೆಯ ಗುಣಲಕ್ಷಣಗಳನ್ನು ಸಚಿವರಿಗೆ ಬರೆಯಲಾದ ತನ್ನ ದಿನಾಂಕ ಏಪ್ರಿಲ್ 23, 1919ರ 41,1919ನೇ ಸಂಖ್ಯೆಯ ಪತ್ರದಲ್ಲಿ ಭಾರತ ಸರ್ಕಾರವು ಸ್ಪಷ್ಟವಾಗಿ ತಿಳಿಸಿದೆ. ಇದರಲ್ಲಿ ಗಮನಿಸಲಾದುದೆಂದರೆ 2. ಸೌತ್ ಬ್ರೋ ಸಮಿತಿಯ ವರದಿಯ ಬಗ್ಗೆ ವಿವರ ಪರಿಶೀಲನೆ ನಡೆಸುವ ಮೊದಲು ಕೆಳಮಟ್ಟಿನ ಮಹತ್ವವುಳ್ಳ ಒಂದು ಪ್ರಾರಂಭಿಕ ಪ್ರಶ್ನೆ ಏಳುತ್ತದೆ. ಸಮಿತಿಯ ಕೆಲಸಗಳು ಬಹುಮಟ್ಟಿಗೆ ಸಿದ್ಧಾಂತಗಳ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸ್ಥಾಪನೆಯತ್ತ ನಿರ್ದೇಶಿತವಾಗಿಲ್ಲವೆಂದು ನೀವೇ ನೋಡುತ್ತೀರಿ. ತಮ್ಮ ಮುಂದೆ ಬರುವ ವಿವಿಧ ಸಮಸ್ಯೆಗಳೊಂದಿಗೆ ವ್ಯವಹರಿಸುವಲ್ಲಿ ವರದಿಯ ಲೇಖಕರು ಸಾಮಾನ್ಯವಾಗಿ ಸಾಧಾರಣ ವಿವೇಚನೆಯ ಆಧಾರದ ಮೇಲೆ ಪರಿಹಾರ ಸೂಚಿಸುವುದಕ್ಕಿಂತ ಹೆಚ್ಚಾಗಿ ಒಂದು ಒಪ್ಪಂದಕ್ಕೆ ಬರುವ ಪ್ರಯತ್ನವನ್ನೇ ನಡೆಸಿದ್ದಾರೆ. 64 ಈಗಿರುವ ಹಾಗೆ ರೂಪುರೇಖೆಯು ನೈಜಮೌಲ್ಯವನ್ನು ಕುರಿತು ಪರಿಶೀಲಿಸುವತ್ತ ನನ್ನ ಸಹೋದ್ಯೋಗಿಗಳು ಗಮನಹರಿಸಿಲ್ಲ. ನಾಮಕರಣ ಮಾಡುವ ಪದ್ಧತಿಯನ್ನು ರದ್ದು ಮಾಡತಕ್ಕದೆಂದು ಅವರು ಶಿಫಾರಸು ಮಾಡಿದುದರಲ್ಲಿ ಸಂದೇಹವೇನೂ ಇಲ್ಲ. ಈ ವಿಷಯದಲ್ಲಿ ನಾನು ಅವರ ಅಭಿಪ್ರಾಯವನ್ನು ಒಪ್ಪುತ್ತೇನೆ. ಆದರೆ ಅವರು ಮತದಾರ ಸಮುದಾಯದ ಸಮಗ್ರ ರಚನೆಯನ್ನು ಸುಭದ್ರವಾಗಿ ಇರಿಸಿದ್ದಾರೆಂಬುದನ್ನು ಬಿಟ್ಟರೆ ಈ ಕುರಿತಂತೆ ಯಾವ ವಿರೋಧವನ್ನು ಎತ್ತುವಂತಿಲ್ಲ. ನಾನು ಆಗಲೇ ಒತ್ತಿ ಹೇಳಿದಂತೆ ಈ ಇಡೀ ರಚನೆಯೇ ದೋಷಪೂರ್ಣವಾಗಿದೆ. ಇದರ ಬಗ್ಗೆ ಕೂಲಂಕಷ ಪರಿಶೀಲನೆ ನಡೆಸಬೇಕಾದ ಅಗತ್ಯವಿದೆ. ಸುಧಾರಣೆಗಳ ಉದ್ದೇಶವು ಸ್ವಯಂ ಸರ್ಕಾರಿ ಸಂಸ್ಥೆಗಳ ಸ್ಥಾಪನೆ ಎಂದು 1917ರ ಆಗಸ್ಟ್ ತಿಂಗಳ ವಿಧ್ಯುಕ್ತ ಘೋಷಣೆಯಲ್ಲಿ ಹೇಳಲಾಗಿದೆ. ಆನಂತರ ಜಾರಿಗೆ ತಂದ ಮತದಾರ ಸಮುದಾಯದ ರಚನೆಯೇನಿದ್ದರೂ ಆ ಗುರಿಯತ್ತ ಸಾಗಿದ ಅರ್ಧದಷ್ಟು ದಾರಿ ಮಾತ್ರ ನೌಕರಶಾಹಿ ವಿಧಾನದ ಆಡಳಿತ ಪದ್ಧತಿ ಜನರೇ ಆಳುವ ಪದ್ಧತಿಯಾಗಿ ಪರಿವರ್ತನೆ ಹೊಂದಲು ಸಂಧಿಕಾಲದ ನಿರ್ದಿಷ್ಟ ಅವಧಿ ಅವಶ್ಯಕವೆಂಬುದನ್ನು ಒಪ್ಪಿಕೊಂಡ ಕಾರಣಕ್ಕಾಗಿ ಮಾತ್ರ ಇದನ್ನು ಸಮರ್ಥಿಸಲಾಗಿತ್ತು. ಸದ್ಯ ಇರುವ ಈ ಮತದಾರ ಸಮುದಾಯದ ರಚನಾ ವಿಧಾನವನ್ನು ವಿಭಾಗೀಕೃತ ಸರ್ಕಾರದ ಪ್ರಸ್ತುತ ಪರಿಸ್ಥಿತಿ ಮುಂದುವರಿಸಲು ಸಾಧ್ಯ. ಸದ್ಯದ ಪ್ರಾತಿನಿಧ್ಯದ ಪದ್ಧತಿ ಸರ್ಕಾರಕ್ಕೆ ಸಂಪೂರ್ಣವಾಗಿ ಸರಿ ಹೊಂದುವುದಿಲ್ಲವಾದ್ದರಿಂದ ಅದನ್ನು ರದ್ದುಪಡಿಸತಕ್ಕದ್ದು. 65 ಸದ್ಯದ ಪ್ರಾತಿನಿಧ್ಯದ ಪದ್ಧತಿಯನ್ನು ಕೂಲಂಕಷ ಪರೀಕ್ಷೆಗೆ ಏಕೆ ಒಳಪಡಿಸಬೇಕೆಂಬುದಕ್ಕೆ ಇನ್ನೊಂದು ಕಾರಣವೂ ಇದೆ. ಪ್ರಾತಿನಿಧಿಕ ಸರ್ಕಾರವೆಂಬುದು ಎಲ್ಲೆಡೆಯೂ ಪಕ್ಷ ಸರ್ಕಾರವೇ ಆಗಿರುತ್ತದೆ. ನಿಜವಾಗಿ ಹೇಳುವುದಾದರೆ ಪಕ್ಷ ಸರ್ಕಾರವು ಪ್ರಾತಿನಿಧಿಕ ಸರ್ಕಾರದ ಎಂಥ ಒಂದು ಸಾರ್ವತ್ರಿಕ ಅಧೀನ ಅಂಗವಾಗಿರುತ್ತದೆಂದರೆ ಪ್ರಾತಿನಿಧಿಕ ಸರ್ಕಾರ ಪಕ್ಷ ಸರ್ಕಾರದ ಮೂಲಕವಲ್ಲದೆ ಕಾರ್ಯನಿರ್ವಹಿಸಲಾರದು. ಪಕ್ಷ ಸರ್ಕಾರದ ಅತ್ಯುತ್ಕೃಷ್ಟ ಸ್ವರೂಪವೆಂದರೆ ಇದು ಉಭಯ ಪಕ್ಷ ಪದ್ಧತಿಯ ಅಡಿಯಲ್ಲಿ ನಿಶ್ಚಿತ ಸ್ಥಿರತೆ ಹಾಗೂ ಅಂತೆಯೇ ಜವಾಬ್ದಾರಿ ಸರ್ಕಾರ ಇವೆರಡನ್ನೂ ಹೊಂದಿರುತ್ತದೆ. ಕಾರ್ಯಾಂಗವನ್ನು ಎಷ್ಟು ಜವಾಬ್ದಾರಿಯುತವಾಗಿ ಮಾಡಬಹುದೆಂದರೆ ಶಾಸನಗಳ ಮೂಲಕವೇ ಅದನ್ನು ಶಾಸಕಾಂಗಕ್ಕೆ ಜವಾಬ್ದಾರಿಯನ್ನಾಗಿ ಮಾಡುವುದು ಸಾಧ್ಯ. ಆದರೆ ಕಾರ್ಯಾಂಗದ ಮೇಲೆ ತನ್ನ ಸಂಕಲ್ಪವನ್ನು ಪರಿಣಾಮಕಾರಿಯಾದ ರೀತಿಯಲ್ಲಿ ಹೇರಲಾರದಂಥ ರೀತಿಯಲ್ಲಿ ಶಾಸಕಾಂಗದ ರಚನೆಯಾಗಿದ್ದ ಪಕ್ಷದಲ್ಲಿ ಹೊಣೆಯು ನಾವು ಮಾತ್ರವಷ್ಟೇ ಆಗಿರುತ್ತದೆ. ಸ್ಥಿರ ಸರ್ಕಾರಕ್ಕೆ ಅನಿಶ್ಚಿತತೆಗಳಿಲ್ಲದಿರುವುದು ಅಗತ್ಯ. ಕಾರ್ಯಾಂಗವು ಕಾರ್ಯನೀತಿಯ ಕ್ರಮಬದ್ಧವಾದ ಒಂದು ಯೋಜನೆಯಂತೆ ತನ್ನ ಚಟುವಟಿಕೆಗಳನ್ನು ಅವಿಚ್ಛಿನ್ನವಾಗಿ ಯೋಜಿಸಲು ಸಮರ್ಥವಾಗಿರಬೇಕು. ಆದರೆ ಇದಕ್ಕೆ ಬಹುಸಂಖ್ಯಾತರ ಸ್ಥಿರವಾದ ಬೆಂಬಲ ಅವಶ್ಯಕ. ಉಭಯ ಪಕ್ಷ ಪದ್ಧತಿಯಿಂದ ಮಾತ್ರ ಇದನ್ನು ಪಡೆಯಲು ಸಾಧ್ಯ. ಪಂಗಡ ಪದ್ಧತಿಯಲ್ಲಿ ಕಾರ್ಯಾಂಗವು ಜನರ ಸಾಮಾನ್ಯ ಅಭಿಪ್ರಾಯಗಳನ್ನು ಪ್ರತಿನಿಧಿಸುವುದರ ಬದಲಾಗಿ ಮತದಾರ ಸಮುದಾಯಗಳು ವಿಎಲ್ಇ ಅಧಿಕಾರದ ಹಂಬಲದಿಂದ ರಾಜಿ ಮಾಡಿಕೊಳ್ಳಲು ಒಪ್ಪಿದ ವಿವಿಧ ಪಂಗಡಗಳ ಮುಖಂಡರುಗಳು ಸಮರ್ಥಿಸುವ ಸಿದ್ಧಾಂತಗಳ ತೆಪೆ ಕೆಲಸವನ್ನು ಮಾತ್ರ ಪ್ರತಿನಿಧಿಸುತ್ತದೆ. ಇಂಥದೊಂದು ಪದ್ಧತಿಯು ಸ್ಥಿರ ಸರ್ಕಾರಕ್ಕೆ ಅವಶ್ಯಕವಾಗಿರುವ ನಿರಂತರ ಬೆಂಬಲವನ್ನು ಎಂದು ನಿಶ್ಚಿತಗೊಳಿಸಲಾರದು. ವೈಯಕ್ತಿಕ ಲಾಭಕ್ಕಾಗಿ ಪಂಗಡಗಳನ್ನು ಮತ್ತೆ ಮತ್ತೆ ಕಲಸು ಮೇಲೋಗರ ಮಾಡುವ ಆಕರ್ಷಣೆ ಯಾವಾಗಲೂ ಇರುವುದೇ ಇದಕ್ಕೆ ಕಾರಣ. ಪ್ರಾತಿನಿಧ್ಯ ಪದ್ಧತಿಯಿಂದಾಗಿ ಸದ್ಯದ ಪರಿಷತ್ತು ಹೇಗಿರುತ್ತದೆಂಬುದನ್ನು ಬರ್ಕ್ನ ಮಾತುಗಳಲ್ಲಿ ಹೇಳುವುದಾದರೆ ಇದೊಂದು ಜೋಡಣೆ ಕೆಲಸದ ತುಣುಕಿನಂತೆ. ಇದೆಷ್ಟು ಪ್ರತಿಕೂಲ ಉದ್ದೇಶ ಹೊಂದಿದೆ ಮತ್ತು ವಿಲಕ್ಷಣ ಜೋಡಣೆಯಿಂದ ಕೂಡಿದೆ ಎಂದರೆ ಇದು ನಾನಾ ರೂಪಗಳಿಂದ ಕೂಡಿದ ಒಂದು ಶಬಲರೇಖೆಯ ತುಣುಕಿನಂತಿದೆ. ಸಿಮೆಂಟ್ ಬಳಸದೆ ಕಟ್ಟಿದ ಚೌಕಳಿ ಆಕಾರದ ನೆಲೆಗಟ್ಟಾಗಿದೆ. ಇಲ್ಲಿ ದೇಶಭಕ್ತರು, ಆಸ್ಥಾನಿಕರು, ಸರ್ಕಾರದ ಸ್ನೇಹಿತರು ಹಾಗೂ ಬಹಿರಂಗ ರತ್ತುಗಳು ಹೀಗೆ ಎಲ್ಲರೂ ಒಟ್ಟು ಸೇರಿರುತ್ತಾರೆ. ಶಾಸಕಾಂಗದ ಈ ವಿಲಕ್ಷಣ ಪ್ರದರ್ಶನ ಸುಭದ್ರವಾಗಿ ಹಾಗೂ ಸ್ಥಿರವಾಗಿ ಉಳಿಯುವುದಿಲ್ಲವೆಂಬುದು ಸ್ಪಷ್ಟ. ಇದರ ಫಲಿತಾಂಶವಾಗಿ ಉಭಯ ಪಕ್ಷ ಪದ್ಧತಿಯ ಸರ್ಕಾರ ರಚನೆಯಾಗುವುದಿಲ್ಲ. ಪಕ್ಷ ಪದ್ಧತಿಯಿಲ್ಲದೆ ಹೋದಲ್ಲಿ ಪದ್ಧತಿಯ ಮೂಲವನ್ನು ಮತದಾರ ಸಮುದಾಯಗಳ ರಚನಾಕ್ರಮದಲ್ಲಿ ಹುಡುಕಬೇಕಾಗಿದೆ. ಏಕೆಂದರೆ ಎಷ್ಟಾದರೂ ಮತದಾರ ಸಮುದಾಯಗಳು ಪರಿಷತ್ತನ್ನೇ ಎರಕವಾಗಿ ಹೊಂದಿವೆ. ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತೆ ಪರಿಷತ್ತನ್ನು ಮನಃ ರೂಪಿಸಬೇಕಾದರೆ ಅಚ್ಚುಗಳನ್ನು ಮತ್ತೆ ಎರಕ ಹೊಯ್ಯಬೇಕೆಂಬುದು ಸ್ಪಷ್ಟ. 66 ಮತದಾರ ಸಮುದಾಯಗಳ ಪದ್ಧತಿಯನ್ನು ಪುನಃ ರೂಪಿಸುವ ಸಲಹೆ ನೀಡುವಲ್ಲಿ 3 ವಿಧಾನಗಳಿಂದ ಮಾರ್ಗದರ್ಶನವನ್ನು ಇರಿಸಿಕೊಂಡಿದ್ದೇನೆ. 1. ಮತದಾರ ಸಮುದಾಯಗಳ ಪದ್ಧತಿ ಶುದ್ಧಾಂಗವಾಗಿ ಪ್ರಾಂತೀಯವಾಗಿರತಕ್ಕದ್ದು ಹಾಗೂ ಇದಕ್ಕೆ ರಾಷ್ಟ್ರದ ಸಾಮಾಜಿಕ ಪರಿಸ್ಥಿತಿಗಳೊಂದಿಗೆ ಯಾವುದೇ ಸಂಬಂಧವಿರಕೂಡದು ಎಂಬ ಅಭಿಪ್ರಾಯ ಹೊಂದಿದ ಭಾರತದ ಅನೇಕ ರಾಜಕಾರಣಿಗಳ ವಿನಾಶಕರವಾದ ಸರಳತನದಿಂದ ಪ್ರಭಾವಿತನಾಗದಿರುವುದು. 2. ಪ್ರಾಂತೀಯ ಮತದಾರ ಸಮುದಾಯಗಳ ಮೂಲಕ ಪ್ರಾತಿನಿಧ್ಯ ಪಡೆಯಲು ಸಾಧ್ಯವಿರುವ ವಿಶೇಷ ಪ್ರಾತಿನಿಧ್ಯಕ್ಕಾಗಿ ಸಾಮಾಜಿಕವಾದ ಅಥವಾ ಆರ್ಥಿಕವಾದ ಯಾವುದೇ ಹಿತಾಸಕ್ತಿಗಳನ್ನು ಮಾನ್ಯ ಮಾಡದೆ ಸಾಮಾಜಿಕವಾದ ಮತ್ತು 3. ವಿಶೇಷ ಪ್ರಾತಿನಿಧ್ಯಕ್ಕಾಗಿ ಅಗತ್ಯವೆನಿಸಿದ ಯಾವುದಾದರೂ ಹಿತಾಸಕ್ತಿಗಳನ್ನು ಗುರುತಿಸಿದಾಗ ಅದರ ಪ್ರಾತಿನಿಧ್ಯ ವಿಧಾನ ಹೇಗಿರಬೇಕೆಂದರೆ ಅದು ಅಂಥ ಹಿತಾಸಕ್ತಿಗಳನ್ನು ಹೊಂದಿರುವ ಪ್ರತಿನಿಧಿಗಳಿಗೆ ಪ್ರತ್ಯೇಕ ಪಂಗಡ ರಚಿಸುವ ಸ್ವಾತಂತ್ರ್ಯವನ್ನು ನೀಡಬಾರದು. 67 ಈ 3ರಲ್ಲಿ ಎರಡನೆಯ ಪರಿಗಣನೆ ಸ್ಪಷ್ಟವಾಗಿ ಮತದಾನದ ಹಕ್ಕಿನ ಮಹತ್ವವನ್ನು ಅವಲಂಬಿಸಿರುತ್ತದೆ.
ಈ ವರದಿಯ ಇನ್ನೊಂದು ಭಾಗದಲ್ಲಿ ವಯಸ್ಕ ಮತದಾನ ಪದ್ಧತಿ ಪ್ರಾರಂಭವಾಗಬೇಕೆಂದು ನಾನು ಶಿಫಾರಸು ಮಾಡಿದ್ದೇನೆ. ಈ ಶಿಫಾರಸು ಅಂಗೀಕೃತವಾಗುತ್ತದೆಂಬ ಭರವಸೆ ನನಗಿದೆ. ಆದ್ದರಿಂದ ಈ ಆಧಾರದ ಮೇಲೆಯೇ ನಾನು ನನ್ನ ಮುಂದಿನ ಶಿಫಾರಸುಗಳನ್ನು ಮಾಡುತ್ತೇನೆ. ಆದರೆ ಅದು ಅಂಗೀಕೃತವಾಗದೆ ಸೀಮಿತ ಮತದಾನ ಪದ್ಧತಿ ಮುಂದುವರಿದ ಪಕ್ಷದಲ್ಲಿ ಆಗ ನಾನು ಬೇರೆ ಶಿಫಾರಸುಗಳನ್ನು ಮಾಡಬೇಕಾಗುತ್ತದೆ. ಇಂಥ ಕೆಲವನ್ನು ನಾನಿಲ್ಲಿ ಪ್ರಸ್ತಾವಿಸುತ್ತೇನೆ. ಮೇಲೆ ಹೇಳಲಾದ ಕಾರಣಗಳಿಂದಾಗಿ ಹಾಗೂ ಹಿಂದೆ ಮಾಡಲಾದ ಪರಿಗಣನೆಗಳನ್ನು ಅನುಸರಿಸಿ ನಾನು ಕೆಳಗಿನಂತೆ ಸಲಹೆ ಮಾಡುತ್ತೇನೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ವಯಸ್ಕ ಮತದಾನ ಪದ್ಧತಿಯನ್ನು ಮಾನ್ಯ ಮಾಡಿದಲ್ಲಿ ಮಹಮ್ಮದೀಯರು, ದುರ್ಬಲ ವರ್ಗಗಳವರು ಹಾಗೂ ಆಂಗ್ಲೋ ಇಂಡಿಯನರ ಸಂದರ್ಭಗಳನ್ನು ಬಿಟ್ಟುಳಿದಂತೆ ಪ್ರಾಂತೀಯ ಪ್ರಾತಿನಿಧ್ಯವಿರುತ್ತದೆ. 2. ಸೀಮಿತ ಮತದಾನವನ್ನು ಮುಂದುವರಿಸಿದಲ್ಲಿ ಮಹಮ್ಮದೀಯರು, ದುರ್ಬಲ ವರ್ಗಗಳವರು, ಆಂಗ್ಲೋ ಇಂಡಿಯನರು, ಮರಾಠರು ಮತ್ತು ಅವರಂಥ ಎಲ್ಲ ಜಾತಿಗಳವರು ಮತ್ತು ಕಾರ್ಮಿಕರ ಸಂದರ್ಭಗಳನ್ನು ಬಿಟ್ಟುಳಿದಂತೆ ಎಲ್ಲ ಪ್ರಾತಿನಿಧ್ಯವೂ ಪ್ರಾಂತೀಯವಾಗಿರುತ್ತದೆ. 3. ಅಂಥ ವಿಶೇಷ ಪ್ರಾತಿನಿಧ್ಯವು ಸಾಮಾನ್ಯ ಮತದಾರ ಸಮುದಾಯಗಳಿಂದ ಸಿಗತಕ್ಕದ್ದು. ಮೀಸಲು ಸ್ಥಾನಗಳು ಮತ್ತು ಮತದಾರ ಸಮುದಾಯಗಳ ಮೂಲಕ ಕಾರ್ಮಿಕರು ಹೊಂದುವ ಸ್ಥಾನಗಳು ಕ್ರಮೇಣ ನೋಂದಾಯಿತ ಟ್ರೇಡ್ ಯೂನಿಯನ್ಗಳಿಗೆ ದಾರಿ ಮಾಡಿಕೊಡುತ್ತದೆ. 68. ಈ ಸಲಹೆಗಳಿಂದ ನಾನು 1. ಇನಾಮ್ದಾರರು ಹಾಗೂ ಸರ್ದಾರರು, 2. ಭಾರತೀಯರಾಗಿರಲಿ ಅಥವಾ ಯುರೋಪಿಯನರಾಗಿರಲಿ ಅಂಥ ವ್ಯಾಪಾರ ವಾಣಿಜ್ಯ ನಿರತರು, 3. ಭಾರತೀಯ ಕ್ರೈಸ್ತರು ಮತ್ತು 4. ಉದ್ಯಮಿಗಳು ಇವರಿಗಿರುವಂಥ ಎಲ್ಲ ವರ್ಗ ಮತದಾರ ಸಮುದಾಯಗಳ ಪದ್ಧತಿ ಹಾಗೂ ಸಾಮಾನ್ಯ ಮತದಾರ ಸಮುದಾಯದಲ್ಲಿ ಇವುಗಳನ್ನು ಸೇರ್ಪಡೆ ಇವುಗಳ ಪರವಾಗಿದ್ದೇನೆ ಎಂದು ಕಾಣಬಹುದು. ಪರಿಷತ್ತಿನಲ್ಲಿ ತಮ್ಮ ಧ್ವನಿಯೆತ್ತದಂತೆ ಅವರನ್ನು ತಡೆಯುವುದು ಸಾಮಾನ್ಯ ಮಾರ್ಗದ ಮೂಲಕ ಸಾಧ್ಯವಿಲ್ಲ. 2ನೇಯದಾಗಿ ಕೆಲವು ನಿರ್ದಿಷ್ಟ ವರ್ಗಗಳವರಿಗಾಗಿ ವಿಶೇಷ ಪ್ರಾತಿನಿಧ್ಯವನ್ನು ಖಚಿತಗೊಳಿಸುವುದರ ಪರವಾಗಿ ನಾನಿದ್ದಾಗ್ಯೂ ಪ್ರತ್ಯೇಕ ಮತದಾರ ಸಮುದಾಯಗಳ ದ್ವಾರ ಅವರಿಗೆ ಪ್ರಾತಿನಿಧ್ಯ ನೀಡುವುದಕ್ಕೆ ನನ್ನ ವಿರೋಧವಿದೆ. ಪ್ರಾಂತೀಯ ಮತದಾರ ಸಮುದಾಯಗಳು ಮತ್ತು ಪ್ರತ್ಯೇಕ ಮತದಾರ ಸಮುದಾಯಗಳು ಇವು ನಿಜವಾಗಿಯೂ ಪ್ರಜಾಪ್ರಭುತ್ವವಿರದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ವರೂಪದ ಸರ್ಕಾರವನ್ನು ಪರಿಚಯ ಮಾಡಿಕೊಡಲು ಕೈಗೊಳ್ಳಬಹುದಾದ ಪ್ರಾತಿನಿಧ್ಯದ ಯಾವುದೇ ಯೋಜನೆಯಲ್ಲಿ ದೂರ ಮಾಡಬೇಕಾದ 2 ಅತಿರೇಕಗಳಾಗಿವೆ. ಮೀಸಲು ಸ್ಥಾನಗಳಿರುವಂಥ ಸಮಗ್ರ ಮತದಾರ ಸಮುದಾಯ ಪದ್ಧತಿಯೇ ಸುವರ್ಣ ಮಾಧ್ಯಮವಾಗಿರುತ್ತದೆ. ಅದಕ್ಕಿಂತ ಕೆಳಮಟ್ಟದ್ದು ಅನರ್ಹವಾಗಿಯೂ ಮೇಲ್ಮಟ್ಟದ್ದು ಉತ್ತಮ ಸರ್ಕಾರದ ಉದ್ದೇಶಗಳನ್ನು ವಿಫಲಗೊಳಿಸುವಂಥದ್ದೂ ಆಗಿರುತ್ತದೆ. ಕೆಲವು ಸ್ಪಷ್ಟ ಕಾರಣಗಳಿಂದಾಗಿ ಯುರೋಪಿಯನ್ ಸಮುದಾಯದ ಸಂದರ್ಭದಲ್ಲಿ ನಾನೊಂದು ವಿನಾಯಿತಿ ನೀಡುತ್ತೇನೆ. ವಿಶೇಷ ಮತದಾರ ಸಮುದಾಯಗಳನ್ನು ಹೊಂದಲು ಅವರಿಗೆ ಅವಕಾಶ ನೀಡಬಹುದು. ಆದರೆ ಅವು ಸಾಮಾನ್ಯ ಮತದಾರ ಸಮುದಾಯಗಳೇ ಆಗಿರಬೇಕಲ್ಲದೆ ವರ್ಗ ಮತದಾರ ಸಮುದಾಯಗಳಾಗಿರಕೂಡದು. ಅಧ್ಯಾಯ -3 ಸ್ಥಾನಗಳ ವಿತರಣೆ. 1. ಅಲ್ಪಸಂಖ್ಯಾತರಲ್ಲಿ ಸ್ಥಾನಗಳ ವಿತರಣೆ. 69 ವಿವಿಧ ಅಲ್ಪಸಂಖ್ಯಾತ ವರ್ಗಗಳಿಗಾಗಿ ನನ್ನ ಸಹೋದ್ಯೋಗಿಗಳು ಗೊತ್ತುಪಡಿಸಿರುವ ಸ್ಥಾನಗಳ ಅಂಕಿಅಂಶಗಳನ್ನು ಈ ಕೆಳಗೆ ತಕ್ಕೆಯಲ್ಲಿ ಕೊಡಲಾಗಿದೆ. ಅಲ್ಪಸಂಖ್ಯಾತ ವರ್ಗ: ಯುರೋಪಿಯನ್ನರು, ಆಂಗ್ಲೋ ಇಂಡಿಯನರು, ಭಾರತೀಯ ಕ್ರೈಸ್ತರು, ವಿ ದುರ್ಬಲ ವರ್ಗಗಳವರು, ವಿ ಮಹಮ್ಮದೀಯರು. 140 ರಲ್ಲಿ ಸ್ಥಾನಗಳ ಸಂಖ್ಯೆ. ಸಾಮಾನ್ಯ ವಿಶೇಷ: ಜಿ ಇಲ್ಲ ಇಲ್ಲ ಇಲ್ಲ. 70 ವಿವಿಧ ವರ್ಗಗಳ ಅಲ್ಪಸಂಖ್ಯಾತರಿಗೆ ಸ್ಥಾನಗಳ ವಿತರಣೆ ಮಾಡುವಲ್ಲಿ ನನ್ನ ಸಹೋದ್ಯೋಗಿಗಳು ಏಕರೂಪದ ಯಾವುದೇ ಒಂದು ಸಿದ್ಧಾಂತವನ್ನು ಅನುಸರಿಸಿಲ್ಲವೆಂದು ಈ ತಕ್ಕೆಯಿಂದ ತಿಳಿದುಬರುತ್ತದೆ. ಸಂಬಂಧಪಟ್ಟ ಅಲ್ಪಸಂಖ್ಯಾತ ವರ್ಗಗಳಿಗೆ ಅವರು ನ್ಯಾಯ ದೊರಕಿಸಿಕೊಡಲು ಪ್ರಯತ್ನಿಸಿದಂತೆಯೂ ತೋರುವುದಿಲ್ಲ. ಮಹಮ್ಮದೀಯರೊಂದಿಗೆ ನನ್ನ ಸಹೋದ್ಯೋಗಿಗಳು ವ್ಯವಹರಿಸಿದ ರೀತಿಯನ್ನು ದುರ್ಬಲ ವರ್ಗಗಳವರೊಂದಿಗೆ ಅವರು ವ್ಯವಹರಿಸಿದ ರೀತಿಯೊಂದಿಗೆ ಹೋಲಿಸಿದಾಗಲೇ ಇದು ಸ್ಪಷ್ಟವಾಗುತ್ತದೆ. ಪ್ರಾಂತ್ಯದ ಜನಸಂಖ್ಯೆಯಲ್ಲಿ 19% ಮಹಮ್ಮದೀಯರಿದ್ದಾರೆ. ವಿಧಾನ ಪರಿಷತ್ತಿಗಾಗಿ ಒದಗಿಸಲಾದ 31ಕ್ಕಿಂತಲೂ ಹೆಚ್ಚು ಪ್ರಾತಿನಿಧ್ಯವನ್ನು ಅವರಿಗೆ ನೀಡುವ ಪ್ರಸ್ತಾಪವನ್ನು ನನ್ನ ಸಹೋದ್ಯೋಗಿಗಳು ಮಾಡಿದ್ದಾರೆ. ಇನ್ನೊಂದೆಡೆ ಪ್ರಾಂತ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅತ್ಯಂತ ಮಿತವಾದ ಅಂದಾಜಿನ ಅನುಸಾರ 8% ಇರುವ ದುರ್ಬಲ ವರ್ಗಗಳವರಿಗೆ 7% ಮಾತ್ರ ಪ್ರಾತಿನಿಧ್ಯ ನೀಡಲಾಗಿದೆ. ಈ ವ್ಯತ್ಯಾಸಕ್ಕೆ ಕಾರಣವೇನೆಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ. ಈ 2 ಅಲ್ಪಸಂಖ್ಯಾತ ವರ್ಗಗಳಲ್ಲಿ ಮಹಮ್ಮದೀಯ ಅಲ್ಪಸಂಖ್ಯಾತರು ನಿಸ್ಸಂದೇಹವಾಗಿಯೂ ಸಂಖ್ಯೆ, ಶ್ರೀಮಂತಿಕೆ ಹಾಗೂ ಶಿಕ್ಷಣದಲ್ಲಿ ಪ್ರಬಲರಾಗಿರುತ್ತಾರೆ. ದುರ್ಬಲ ವರ್ಗಗಳವರು ಸಂಖ್ಯೆ, ಶ್ರೀಮಂತಿಕೆ ಹಾಗೂ ಶಿಕ್ಷಣದಲ್ಲಿ ದುರ್ಬಲರಾಗಿರುವುದಷ್ಟೇ ಅಲ್ಲದೆ ಮಹಮ್ಮದೀಯರಿಗೆ ಇಲ್ಲದ ಕೆಲವು ಅಡಚಣೆಗಳಿಂದಲೂ ತೊಂದರೆಗೀಡಾಗಿದ್ದಾರೆ. ದುರ್ಬಲ ವರ್ಗಗಳವರು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಉದಾಹರಣೆಗೆ ಅಸ್ಪೃಶ್ಯರು ಸಾರ್ವಜನಿಕ ನಿಧಿಗಳಿಂದಲೇ ನಿರ್ಮಿಸಲ್ಪಟ್ಟ ಬಾವಿಗಳಿಂದ ನೀರನ್ನು ಸೇದುವಂತಿಲ್ಲ. ಆದರೆ ಮಹಮ್ಮದೀಯರಿಗೆ ಈ ನಿರ್ಬಂಧವಿಲ್ಲ. ಭಾರತ ಸರ್ಕಾರದ ಶಾಸನದನ್ವಯ ಜಾತಿ, ಕುಲ, ಬಣ್ಣ ಮುಂತಾದ ಯಾವುದೇ ಕಾರಣದಿಂದಾಗಿ ಭಾರತದ ಯಾವನೇ ವ್ಯಕ್ತಿಗೂ ಯಾವುದೇ ಕಚೇರಿಗೆ ಪ್ರವೇಶ ನಿಷೇಧಿಸುವಂತಿಲ್ಲವಾದರೂ ದುರ್ಬಲ ವರ್ಗಗಳವರು ತಮ್ಮ ಅಸ್ಪೃಶ್ಯತೆಯಿಂದಾಗಿ ಪೊಲೀಸ್, ಭೂಸೈನ್ಯ ಹಾಗೂ ನೌಕಾಸೈನ್ಯ ಈ ವಿಭಾಗಗಳಲ್ಲಿ ನೌಕರಿ ಪಡೆಯುವಂತಿಲ್ಲ. ಆದರೆ ಮಹಮ್ಮದೀಯರಿಗೆ ಸಾರ್ವಜನಿಕ ಸೇವಾ ವಿಚಾರಗಳಲ್ಲಿ ಮುಕ್ತದ್ವಾರವಿರುವುದಷ್ಟೇ ಅಲ್ಲ, ಕೆಲವು ವಿಭಾಗಗಳಲ್ಲಿ ಅವರು ಅಧಿಕ ಪಾಲನ್ನು ಪಡೆದಿದ್ದಾರೆ. ದುರ್ಬಲ ವರ್ಗಗಳವರಿಗೆ ಸಾರ್ವಜನಿಕ ಶಾಲೆಗಳಲ್ಲಿ ಇವು ಸಾರ್ವಜನಿಕ ನಿಧಿಯಿಂದಲೇ ನಿರ್ವಹಿಸಲ್ಪಡುತ್ತವೆಯಾದರೂ ಪ್ರವೇಶವಿಲ್ಲ. ಮಹಮ್ಮದೀಯರಿಗಾದರೂ ಇಂಥ ನಿರ್ಬಂಧವಿಲ್ಲ. ದುರ್ಬಲ ವರ್ಗಕ್ಕೆ ಸೇರಿದ ವ್ಯಕ್ತಿಯ ಸ್ಪರ್ಶದಿಂದ ಮೈಲಿಗೆಯುಂಟಾಗುತ್ತದೆ. ಆದರೆ ಮಹಮ್ಮದೀಯರ ಸ್ಪರ್ಶದಿಂದ ಮೈಲಿಗೆಯುಂಟಾಗುವುದಿಲ್ಲ. ವ್ಯಾಪಾರ ಉದ್ಯಮಗಳಲ್ಲಿ ಮಹಮ್ಮದೀಯರಿಗೆ ಮುಕ್ತ ಅವಕಾಶಗಳಿವೆ. ಆದರೆ ಈ ಕ್ಷೇತ್ರಗಳಲ್ಲಿ ದುರ್ಬಲ ವರ್ಗಗಳಿಗೆ ಸೇರಿದ ಜನರಿಗೆ ಅವಕಾಶವಿಲ್ಲ. ಹೀಗೆ ದುರ್ಬಲ ವರ್ಗಕ್ಕೆ ಸೇರಿದ ಅಸ್ಪೃಶ್ಯರಿಗಿರುವಂಥ ಯಾವ ಅಡಚಣೆಗಳು ಮಹಮ್ಮದೀಯರಿಗೆ ಇಲ್ಲ. ಇದರ ಫಲಿತಾಂಶವಾಗಿ ಮಹಮ್ಮದೀಯರಿಗೆ ತಮಗೆ ಇಷ್ಟ ಬಂದ ಉಡುಪು ಧರಿಸುವ, ಇಷ್ಟ ಬಂದ ರೀತಿಯಲ್ಲಿ ಜೀವನ ಸಾಗಿಸುವ ಹಾಗೂ ಇಷ್ಟ ಬಂದಂತೆ ಕೆಲಸ ಮಾಡುವ ಸ್ವಾತಂತ್ರ್ಯ ಉಂಟು. ಆದರೆ ದುರ್ಬಲ ವರ್ಗದ ವ್ಯಕ್ತಿಗೆ ಉತ್ತಮ ಉಡುಪು ಖರೀದಿಸುವಂತಹ ಆರ್ಥಿಕ ಶಕ್ತಿ ಇದ್ದಾಗ್ಯೂ ಇತರ ಗ್ರಾಮಸ್ಥರಿಗಿಂತ ಉತ್ತಮ ಉಡುಪು ಧರಿಸುವ ಅವಕಾಶವಿಲ್ಲ. ಅವನು ಗುಡಿಸಲಿನಲ್ಲಿಯೇ ಜೀವಿಸಬೇಕು. ಸಮಾರಂಭದ ಸಂದರ್ಭಗಳಲ್ಲಿ ಕೂಡ ಅವನು ವೈಭವ ಶ್ರೀಮಂತಿಕೆಗಳನ್ನು ಪ್ರದರ್ಶಿಸುವಂತಿಲ್ಲ. ಮುಖ್ಯ ರಸ್ತೆಗಳಲ್ಲಿ ಕುದುರೆಯ ಮೇಲೆ ಮದುಮಗನ ಮೆರವಣಿಗೆ ನಡೆಸುವಂತಿಲ್ಲ. ಸಾಂಪ್ರದಾಯಿಕ ನೀತಿಗೆ ವಿರುದ್ಧವಾಗಿ ಅಥವಾ ತನ್ನ ಅಂತಸ್ತಿಗೆ ಮೀರಿದ ಯಾವುದೇ ಕೆಲಸವನ್ನು ಅವನು ಮಾಡಿದ್ದಾನೆಂದಾದರೆ ಆಗ ಆ ಹಳ್ಳಿಯ ಇಡೀ ಜನಸಮುದಾಯವೇ ಅವನ ಮೇಲೆ ತಿರುಗಿ ಬೀಳುವುದು ನಿಶ್ಚಯ. ದುರ್ಬಲ ವರ್ಗಗಳವರು ಮಹಮ್ಮದೀಯರಿಗಿಂತ ಹೆಚ್ಚಾಗಿ ಆಗಾಗ ಬಹುಜನರ ದಬ್ಬಾಳಿಕೆಗೆ ಬಲಿಯಾಗುತ್ತಾರೆ. ಮಾನವರಿಗೆ ದಯಪಾಲಿಸಲಾದ ಎಲ್ಲ ಪ್ರಾಥಮಿಕ ಹಕ್ಕುಗಳನ್ನು ಹೊಂದಿದ ಮಹಮ್ಮದೀಯರಿಗೆ ಬಹುಸಂಖ್ಯಾತ ವರ್ಗಗಳವರೊಂದಿಗೆ ಜಗಳ ಮಾಡಲು ಧಾರ್ಮಿಕ ಸಮಸ್ಯೆ ಉದ್ಭವಿಸಿದ ಕಾಲವನ್ನು ಬಿಟ್ಟು ಉಳಿದಂತೆ ಯಾವುದೇ ಕಾರಣ ಎಂದು ಸಿಗದಿರುವುದೇ ಇದಕ್ಕೆ ಕಾರಣ.
ಆದರೆ ದುರ್ಬಲ ವರ್ಗಗಳವರ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆಯೇ ಆಗಿರುತ್ತದೆ. ಮಾನವ ಹಕ್ಕುಗಳನ್ನು ಗಳಿಸುವುದಕ್ಕಾಗಿ ನಿರಂತರ ಹೋರಾಟ ನಡೆಸುವ ಅವರ ಜೀವನ, ಆ ಹಕ್ಕುಗಳನ್ನು ಅವರಿಗೆ ನೀಡಲು ನಿರಾಕರಿಸುವ ಬಹುಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಎಡೆಬಿಡದ ಒಂದು ಸವಾಲಾಗಿದೆ. ಫಲಿತಾಂಶವಾಗಿ ದುರ್ಬಲ ವರ್ಗದ ವ್ಯಕ್ತಿ ಯಾವಾಗಲೂ ಬಹುಸಂಖ್ಯಾತ ವರ್ಗಗಳವರ ಶತ್ರುವಾಗಿರುತ್ತಾನೆ. ಅಷ್ಟೇ ಅಲ್ಲ, ಯಾವುದಾದರೂ ಸನ್ನಿವೇಶದಲ್ಲಿ ಮಹಮ್ಮದೀಯರಿಗೆ ಬಹುಸಂಖ್ಯಾತರಿಂದ ತೊಂದರೆಯುಂಟಾದರೆ ಅವನ ಪರವಾಗಿ ಪೊಲೀಸರ ಹಾಗೂ ನ್ಯಾಯವಾದಿಗಳ ದಂಡೇ ಇರುತ್ತದೆ. ಆದರೆ ದುರ್ಬಲ ವರ್ಗದ ವ್ಯಕ್ತಿ ಬಹುಸಂಖ್ಯಾತರ ಪೀಡೆಗೆ ಬಲಿಯಾದಾಗ ಪೊಲೀಸರಾಗಲಿ ನ್ಯಾಯವಾದಿಗಳಾಗಲಿ ಎಂದು ಅವನ ರಕ್ಷಣೆಗೆ ಬರುವುದಿಲ್ಲ. ಆದರೆ ಮಹಮ್ಮದೀಯರಿಗೆ ಸಾರ್ವಜನಿಕ ಸೇವಾ ವಿಚಾರಗಳಲ್ಲಿ ಮುಕ್ತದ್ವಾರವಿರುವುದಷ್ಟೇ ಅಲ್ಲ, ಕೆಲವು ವಿಭಾಗಗಳಲ್ಲಿ ಅವರು ಅಧಿಕ ಪಾಲನ್ನು ಪಡೆದಿದ್ದಾರೆ. ದುರ್ಬಲ ವರ್ಗಗಳವರಿಗೆ ಸಾರ್ವಜನಿಕ ಶಾಲೆಗಳಲ್ಲಿ ಜನರ ದಬ್ಬಾಳಿಕೆಗೆ ಬಲಿಯಾಗುತ್ತಾರೆ. ಮಾನವರಿಗೆ ದಯಪಾಲಿಸಲಾದ ಎಲ್ಲ ಪ್ರಾಥಮಿಕ ಹಕ್ಕುಗಳನ್ನು ಹೊಂದಿದ ಮಹಮ್ಮದೀಯರಿಗೆ ಬಹುಸಂಖ್ಯಾತ ವರ್ಗಗಳವರೊಂದಿಗೆ ಜಗಳ ಮಾಡಲು ಧಾರ್ಮಿಕ ಸಮಸ್ಯೆ ಉದ್ಭವಿಸಿದ ಕಾಲವನ್ನು ಬಿಟ್ಟು ಉಳಿದಂತೆ ಯಾವುದೇ ಕಾರಣ ಎಂದು ಸಿಗದಿರುವುದೇ ಇದಕ್ಕೆ ಕಾರಣ. ಆದರೆ ದುರ್ಬಲ ವರ್ಗಗಳವರ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆಯೇ ಆಗಿರುತ್ತದೆ. ಮಾನವ ಹಕ್ಕುಗಳನ್ನು ಗಳಿಸುವುದಕ್ಕಾಗಿ ನಿರಂತರ ಹೋರಾಟ ನಡೆಸುವ ಅವರ ಜೀವನ, ಆ ಹಕ್ಕುಗಳನ್ನು ಅವರಿಗೆ ನೀಡಲು ನಿರಾಕರಿಸುವ ಬಹುಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಎಡೆಬಿಡದ ಒಂದು ಸವಾಲಾಗಿದೆ. ಫಲಿತಾಂಶವಾಗಿ ದುರ್ಬಲ ವರ್ಗದ ವ್ಯಕ್ತಿ ಯಾವಾಗಲೂ ಬಹುಸಂಖ್ಯಾತ ವರ್ಗಗಳವರ ಶತ್ರುವಾಗಿರುತ್ತಾನೆ. ಅಷ್ಟೇ ಅಲ್ಲ, ಯಾವುದಾದರೂ ಸನ್ನಿವೇಶದಲ್ಲಿ ಮಹಮ್ಮದೀಯರಿಗೆ ಬಹುಸಂಖ್ಯಾತರಿಂದ ತೊಂದರೆಯುಂಟಾದರೆ ಅವನ ಪರವಾಗಿ ಪೊಲೀಸರ ಹಾಗೂ ನ್ಯಾಯವಾದಿಗಳ ದಂಡೇ ಇರುತ್ತದೆ. ಆದರೆ ದುರ್ಬಲ ವರ್ಗದ ವ್ಯಕ್ತಿ ಬಹುಸಂಖ್ಯಾತರ ಪೀಡೆಗೆ ಬಲಿಯಾದಾಗ ಪೊಲೀಸರಾಗಲಿ ನ್ಯಾಯವಾದಿಗಳಾಗಲಿ ಎಂದು ಅವನ ರಕ್ಷಣೆಗೆ ಬರುವುದಿಲ್ಲ. ವ್ಯತಿರಿಕ್ತವಾಗಿ ಅವರ ಸೈನ್ಯ ಅವನಿಗೆ ಕೆಡಕನ್ನುಂಟು ಮಾಡಲು ಬಹುಸಂಖ್ಯಾತರ ಜೊತೆಗೆ ಸೇರುತ್ತದೆ. ಸರಕಾರದ ಪೊಲೀಸ್ ಸ್ಥಾನಗಳ ವಿತರಣೆ ಹಾಗೂ ನ್ಯಾಯಾಂಗ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಅನೇಕರ ಜೊತೆ ಮಹಮ್ಮದೀಯರು ಸಂಬಂಧ ಹೊಂದಿರುವುದೇ ಇದಕ್ಕೆ ಕಾರಣ. ಈ ವಿಭಾಗಗಳಲ್ಲಿ ದುರ್ಬಲ ವರ್ಗದವರು ಯಾವುದೇ ಸಂಬಂಧ ಹೊಂದಿರುವುದಿಲ್ಲ. ದುರ್ಬಲ ವರ್ಗಗಳವರು ಸಂಪ್ರದಾಯವಾದಿ ಹಿಂದೂ ಜನತೆಯ ಕಠೋರ ವರ್ತನೆಯನ್ನು ಸಹಿಸಬೇಕಷ್ಟೇ ಅಲ್ಲ, ಮಹಮ್ಮದೀಯರ ಅಂಥದೇ ನಡವಳಿಕೆಯನ್ನು ಸಹಿಸಬೇಕಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ದುರ್ಬಲ ವರ್ಗದವರ ಬಗ್ಗೆ ಹಿಂದೂಗಳು ಹೊಂದಿರುವಂಥ ಸಾಮಾಜಿಕ ಪೂರ್ವಗ್ರಹಿಕೆಗಳನ್ನು ಮಹಮ್ಮದೀಯರು ಹೊಂದಿಲ್ಲವೆಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ. ಇದಕ್ಕಿಂತ ಹೆಚ್ಚಿನ ತಪ್ಪು ಇನ್ನೊಂದಿರಲಾರದು. ನಗರ ಪ್ರದೇಶವನ್ನು ಬದಿಗಿರಿಸಿದರೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ಮಹಮ್ಮದೀಯರು ಹಿಂದೂಗಳ ನಂಜಿನ ಸಂಪೂರ್ಣ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ. ಕೊಲಬಾ ಜಿಲ್ಲೆಯ ಮುಂಗಾವನ್ ತಾಲೂಕಿನ ಹರ್ಕುಲ ಗ್ರಾಮದಲ್ಲಿ ಘಟಿಸಿದ ದೊಂಬಿಯ ಪ್ರಕರಣ ಇದಕ್ಕೆ ಸಂಗತವಾದ ಒಂದು ನಿದರ್ಶನವಾಗಿರುತ್ತದೆ. ಈ ಜಿಲ್ಲೆಯಲ್ಲಿ ದುರ್ಬಲ ವರ್ಗಗಳವರು ಸಾಮಾಜಿಕ ಪ್ರಗತಿಯ ಚಳವಳಿಯನ್ನು ಪ್ರಾರಂಭಿಸಿದರು ಹಾಗೂ ತಮ್ಮನ್ನು ಕೆಳ ಅಂತಸ್ತಿನವರನ್ನಾಗಿ ಗುರುತಿಸಲು ಕಾರಣವಾಗಿರುವಂಥ ಕೆಲವು ಕೊಳಕು ಆಚರಣೆಗಳನ್ನು ಬಿಟ್ಟುಬಿಡಲು ತೀರ್ಮಾನಿಸಿದರು. ದುರ್ಬಲ ವರ್ಗಗಳವರ ಉದ್ಧಾರಕ್ಕೆ ಕಾರ್ಯಕ್ರಮ ಕೈಗೊಳ್ಳುವುದಕ್ಕೆ ಆ ಕೊಳಕು ಆಚರಣೆಗಳನ್ನು ಅವರು ಬಿಟ್ಟುಬಿಡಬೇಕೆಂದು ಮೊದಲು ಉಪದೇಶ ಮಾಡುತ್ತಿದ್ದ ಆ ಜಿಲ್ಲೆಯ ಹಿಂದೂಗಳೇ ಆಮೇಲೆ ಆರ್ಥಿಕ ಹಾಗೂ ಸಾಮಾಜಿಕ ಬಹಿಷ್ಕಾರಗಳನ್ನು ವಿಧಿಸಿದರು. ಆದರೆ ಜಿಲ್ಲೆಯ ಮಹಮ್ಮದೀಯರು ಅವರ ನೆರೆಹೊರೆಯ ಹಿಂದೂಗಳನ್ನು ಅನುಸರಿಸಬೇಕೆಂದು ಎಂದು ನಿರೀಕ್ಷಿಸಿರಲಿಲ್ಲ. ವ್ಯತಿರಿಕ್ತವಾಗಿ ಸ್ಪಶ್ಯರೆನಿಸಿದ ಹಿಂದೂಗಳ ವಿರುದ್ಧ ನಡೆಸುವ ಹೋರಾಟದಲ್ಲಿ ಮಹಮ್ಮದೀಯರು ತಮ್ಮ ಸ್ನೇಹಿತರಂತೆ ವರ್ತಿಸಬೇಕೆಂದು ಅಸ್ಪೃಶ್ಯರ ಇಚ್ಛೆಯಾಗಿತ್ತು. ಆದರೆ ಅವರ ಈ ಆಸೆಗಳು ನುಚ್ಚುನೂರಾದುವು. ಏಕೆಂದರೆ ತಾವು ಅಸ್ಪೃಶ್ಯತೆಯನ್ನು ಆಚರಿಸದಿದ್ದರೂ ಅಸ್ಪೃಶ್ಯರು ಕೆಳ ಸಾಮಾಜಿಕ ಸ್ತರದಲ್ಲಿ ಹುಟ್ಟಿದವರು ಹಾಗೂ ಕೊಳಕು ಆಚರಣೆಗಳನ್ನು ತೊರೆಯುವುದರ ಮೂಲಕ ತಮ್ಮನ್ನು ಮೇಲ್ಸ್ತರಕ್ಕೆ ಏರಿಸಿಕೊಳ್ಳಲು ಅವರು ಮಾಡುವ ಪ್ರಯತ್ನ ಒಂದು ಪ್ರತಿಭಟನೆಯಷ್ಟೇ ಅಲ್ಲ, ಅವನ್ನು ತಾವು ಅಡಗಿಸಬೇಕಾದ್ದು ಅಗತ್ಯವೆಂಬ ಅನಾರೋಗ್ಯಕರ ಭಾವನೆಯನ್ನು ಹಿಂದೂಗಳಂತೆಯೇ ಮಹಮ್ಮದೀಯರು ಹೊಂದಿದ್ದರು ಎಂಬುದು ಕೂಡಲೇ ಬೆಳಕಿಗೆ ಬಂತು. ಫಲಿತಾಂಶವಾಗಿ ಆ ಜಿಲ್ಲೆಯ ಮಹಮ್ಮದೀಯರು ಹಾಗೂ ಅಸ್ಪೃಶ್ಯರ ನಡುವೆ ಅನೇಕ ಹೋರಾಟಗಳು ನಡೆದುವು. ಅವುಗಳಲ್ಲೊಂದರಲ್ಲಿ ಹರ್ಕುದಲ್ಲಿ ಅಸ್ಪೃಶ್ಯನೊಬ್ಬ ವಾಸ್ತವಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. 71 ಆದ್ದರಿಂದ ದುರ್ಬಲ ವರ್ಗಗಳವರ ಅಸ್ಪೃಶ್ಯರ ಸಮಸ್ಯೆ ಮಹಮ್ಮದೀಯರ ಸಮಸ್ಯೆಗಿಂತಲೂ ಹೆಚ್ಚು ಗಂಭೀರವೆಂಬುದು ಸ್ಪಷ್ಟ. ಜನಾಂಗದ ಆಧಾರದ ಮೇಲೆ ಮಹಮ್ಮದೀಯರು ಹಿಂದುಳಿದವರಾಗಿರಬಹುದು, ಆದರೆ ಕನಿಷ್ಠ ಪಕ್ಷ ಅವರು ಶಿಕ್ಷಣ ರಂಗದಲ್ಲಿ ಎಷ್ಟು ಮುಂದುವರೆದಿರುವರೆಂದರೆ ಪ್ರಗತಿ ಹೊಂದಿದ ಹಿಂದೂಗಳನ್ನು ಬಿಟ್ಟುಳಿದಂತೆ ಅವರೇ ಪ್ರಥಮ ಸ್ಥಾನ ಪಡೆಯುತ್ತಾರೆ. ಆದರೆ ನಿಶ್ಚಯವಾಗಿಯೂ ಅವರ ಕಾರ್ಯಸಾಧನೆಗೆ ಅಡ್ಡಿ ಆತಂಕಗಳೇನೂ ಇಲ್ಲ. ಪ್ರಯತ್ನಗಳಿಂದ ಹಾಗೂ ಪ್ರೋತ್ಸಾಹಗಳಿಂದ ಅವರು ಮೇಲಿರುವ ಆಶಯ ಹೊಂದಿದ್ದಾರೆ. ಆದರೆ ಅಸ್ಪೃಶ್ಯರು ಹಿಂದುಳಿದಿರುವವರಷ್ಟೇ ಅಲ್ಲ, ಕಾರ್ಯ ಸಾಧಿಸಲು ಅಡೆತಡೆಯನ್ನು ಹೊಂದಿರುತ್ತಾರೆ. ಮೊದಲು ಈ ಅಡೆತಡೆಗಳು ದೂರವಾಗದ ಹೊರತು ಯಾವುದೇ ಪ್ರಯತ್ನ ಪ್ರೋತ್ಸಾಹಗಳಿಂದಲೂ ಅವರು ಮೇಲೇರುವುದು ಸಾಧ್ಯವಿಲ್ಲ. ಇದೇ 1929 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಈ ಎರಡು ವರ್ಗಗಳ ನಡುವಣ ವ್ಯತ್ಯಾಸವಾಗಿರುವುದರಿಂದ ಮಹಮ್ಮದೀಯರ ಹಿಂದುಳಿದಿರುವಿಕೆಯನ್ನು ಪರಿವರ್ತಿಸಲು ಅಗತ್ಯವಾಗಿರಬಹುದಾದ ಮಟ್ಟದ ರಾಜಕೀಯ ಅಧಿಕಾರದ ಕನಿಷ್ಠ 2ರಷ್ಟು ರಾಜಕೀಯ ಅಧಿಕಾರವಾದರೂ ಅಸ್ಪೃಶ್ಯರನ್ನು ಮೇಲೆತ್ತಲು ಅಗತ್ಯವಾಗಿರುತ್ತದೆ. ಆದರೂ ನನ್ನ ಸಹೋದ್ಯೋಗಿಗಳು ಅವರ ಪ್ರಾತಿನಿಧ್ಯದ ದಾಮಾಶೆಯನ್ನು ವಿಪರ್ಯಾಸಗೊಳಿಸಿದ್ದಾರೆ. ಸಂಖ್ಯೆಯಲ್ಲಿ ಶೇ. 19% ಇರುವ ಹಾಗೂ ಪ್ರಬಲ ಅಲ್ಪಸಂಖ್ಯಾತ ವರ್ಗ ರಚಿಸಿರುವ ಮಹಮ್ಮದೀಯರಿಗೆ ಪರಿಷತ್ತಿನಲ್ಲಿ ಶೇ. 31% ಸ್ಥಾನ ನೀಡಲಾಗಿದೆ. ಆದರೆ ಅತ್ಯಂತ ಮಿತವಾದ ಅಂದಾಜಿನ ಪ್ರಕಾರ ಸಂಖ್ಯೆಯಲ್ಲಿ ಶೇ. 8% ಇರುವ ದುರ್ಬಲ ವರ್ಗಗಳವರಿಗೆ ಪರಿಷತ್ತಿನಲ್ಲಿ ಶೇ. 7% ಸ್ಥಾನ ನೀಡಲಾಗಿದೆ. ವಾಸ್ತವವಾಗಿ ಇದು ಅವರ ಜನಸಂಖ್ಯಾ ದಾಮಾಶೆಗಿಂತಲೂ ಶೇ. 1% ಕಮ್ಮಿಯಾಗಿದೆ. 2 ಕೆಳವರ್ಗದವರ ಸಮಸ್ಯೆ ಒಂದು ಸಾಮಾಜಿಕ ಸಮಸ್ಯೆ ಹಾಗೂ ಅದಕ್ಕೆ ಸಾಮಾಜಿಕ ಕ್ಷೇತ್ರದಲ್ಲಿಯೇ ಪರಿಹಾರ ಕಂಡುಕೊಳ್ಳಬೇಕು ಎಂದೊಂದು ಅಭಿಪ್ರಾಯವೂ ಇದೆ. ಉನ್ನತ ವಲಯಗಳಲ್ಲಿಯೂ ಈ ಅಭಿಪ್ರಾಯವಿರುವುದು ನನಗೆ ಅಚ್ಚರಿಯುಂಟು ಮಾಡಿದೆ. ಈ ಅಭಿಪ್ರಾಯವನ್ನು ಎತ್ತಿ ಹಿಡಿಯುವವರು ಮಾನವ ಸಮಾಜದಲ್ಲಿನ ಪ್ರತಿಯೊಂದು ಸಮಸ್ಯೆಯೂ ಒಂದು ಸಾಮಾಜಿಕ ಸಮಸ್ಯೆಯೇ ಎಂಬುದನ್ನು ಮರೆತಿದ್ದಾರೇನೋ ಎಂದು ನನಗೆ ಭಯವಾಗುತ್ತಿದೆ. ಕುಡಿತದ ಸಮಸ್ಯೆ, ಮಜೂರಿ ಸಮಸ್ಯೆ, ಕೆಲಸದ ಅವಧಿ, ವಸತಿ ಹಾಗೂ ನಿರುದ್ಯೋಗ ವಿಮೆಗಳ ಸಮಸ್ಯೆ ಇವೆಲ್ಲವೂ ಸಾಮಾಜಿಕ ಸಮಸ್ಯೆಗಳೇ. ಆದರೆ ಈ ಸಮಸ್ಯೆ ಸಾಮಾಜಿಕ ಸಮಸ್ಯೆಯೇ ಅಲ್ಲವೇ ಎಂಬುದು ಮುಖ್ಯ ಪ್ರಶ್ನೆಯಲ್ಲ. ಈ ಸಮಸ್ಯೆಯನ್ನು ರಾಜಕೀಯ ಅಧಿಕಾರ ಬಳಸಿ ಪರಿಹರಿಸಲು ಸಾಧ್ಯವೇ ಎಂಬುದು ಸದ್ಯದ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ನೀಡುವ ಉತ್ತರ ಸ್ಪಷ್ಟವಾಗಿ ಸಕಾರಾತ್ಮಕವಾಗಿದೆ. ಭಾರತ ಸರ್ಕಾರವು ಸ್ಪೃಶ್ಯರು ಮತ್ತು ಅಸ್ಪೃಶ್ಯರನ್ನು ಅವರು ಇಷ್ಟಪಡಲಿ ಅಥವಾ ಇಷ್ಟಪಡದೇ ಇರಲಿ ಒಂದು ಕುಟುಂಬದ ಸದಸ್ಯರಂತೆ ಇರಬೇಕೆಂದು ನಿರ್ಬಂಧಿಸಲು ಸಮರ್ಥವಾಗಿಲ್ಲವೆಂಬುದು ಸಾಕಷ್ಟು ನಿಜವಾಗಿದೆ. ಶಾಸಕಾಂಗದ ಕಾನೂನಿನ ಮೂಲಕ ಅವರು ಪರಸ್ಪರ ಪ್ರೇಮಿಸುವಂತೆ ಮಾಡಲು ಅಥವಾ ಕಾರ್ಯಕಾರಿ ಸಮಿತಿಯ ಆದೇಶದ ಮೂಲಕ ಅವರು ಪರಸ್ಪರ ತಬ್ಬಿಕೊಳ್ಳುವಂತೆ ಮಾಡಲು ಸರ್ಕಾರಕ್ಕೆ ಆಗುವುದಿಲ್ಲ. ಆದರೆ ಅಸ್ಪೃಶ್ಯರು ತಮ್ಮ ಕೆಳಗಿನ ಪರಿಸ್ಥಿತಿಯಲ್ಲಿಯೇ ಉಳಿಯುವಂತೆ ಮಾಡುವ ಎಲ್ಲ ಅಡ್ಡಿಗಳನ್ನು ದೂರ ಮಾಡುವುದು ಸರ್ಕಾರಕ್ಕೆ ಸಾಧ್ಯವಾಗಬೇಕು.
ಈ ಅಭಿಪ್ರಾಯ ಸರಿಯಾಗಿದ್ದ ಪಕ್ಷದಲ್ಲಿ ಇತರ ಸಮುದಾಯಗಳಿಗಿಂತಲೂ ದುರ್ಬಲ ವರ್ಗಗಳವರಿಗೆ ಹೆಚ್ಚು ರಾಜಕೀಯ ಪ್ರಾತಿನಿಧ್ಯದ ಅಗತ್ಯವಿದೆ. 73 ಮಹಮದೀಯ ಅಲ್ಪಸಂಖ್ಯಾತರು ತಮ್ಮ ಜನಸಂಖ್ಯಾ ದಾಮಾಷೆಗಿಂತ 12% ಹೆಚ್ಚು ಪ್ರಾತಿನಿಧ್ಯವನ್ನು ಏಕೆ ಪಡೆಯಬೇಕೆಂದು ನನ್ನ ಸಹೋದ್ಯೋಗಿಗಳು ಎಲ್ಲಿಯೂ ವಿವರಿಸಿಲ್ಲ. ದುರ್ಬಲ ವರ್ಗಗಳವರ ಜನಸಂಖ್ಯೆಯನ್ನಾಧರಿಸಿ ಅವರಿಗೆ ನೀಡಬೇಕಾದ ಪಾಲನ್ನು ಏಕೆ ನೀಡಿಲ್ಲವೆಂದು ಅವರು ವಿವರಿಸಿಲ್ಲ. ಹೆಚ್ಚಿನ ಪ್ರಾತಿನಿಧ್ಯವನ್ನು ಸಮರ್ಥಿಸುವವರು ಅದನ್ನು ತಮ್ಮ ಸಂಖ್ಯೆಯ ಆಧಾರದ ಮೇಲೆಯೇ ಕೊಡಬೇಕೆಂದು ಒತ್ತಾಯಿಸಿಲ್ಲ ಎಂಬುದನ್ನು ಮಹಮದೀಯರು ತಿಳಿದಿರುವುದು ಗಮನಾರ್ಹ. ನಿರೀಕ್ಷಿಸಬಹುದಾದಂತೆ ಅವರ ಪ್ರಗತಿ ಅಥವಾ ಕಲ್ಯಾಣವನ್ನು ಖಚಿತಗೊಳಿಸಲು ಇದು ಅಗತ್ಯವಾಗಿತ್ತು. ಮಹಮದೀಯರು ಆಳುವ ವರ್ಗದಿಂದ ಬಂದವರು. ಅವರಿಗೆ ಹೆಚ್ಚಿನ ಈ ಪ್ರಾತಿನಿಧ್ಯ ಏಕೆ ಅಗತ್ಯವೆಂದರೆ ಅದಿಲ್ಲದೆ ಹೋದಲ್ಲಿ ಈ ಸಮುದಾಯದ ಪ್ರಾಮುಖ್ಯ ಪ್ರಭಾವಗಳು ಕಮ್ಮಿಯಾಗುತ್ತವೆಂಬ ಭಯ ಅವರಿಗಿದೆ. ಈ ಕಾರಣಕ್ಕಾಗಿಯೇ ಮಹಮದೀಯರು ಹೆಚ್ಚಿನ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿ. ಸ್ಥಾನಗಳ ವಿತರಣೆ 923 ಸುವುದು ಎಷ್ಟು ಅಗತ್ಯವೆಂಬುದರ ಆಧಾರದ ಮೇಲಿಲ್ಲ, ಬದಲಾಗಿ ಶ್ರೇಷ್ಠತೆಯ ಆಧಾರದ ಮೇಲೆ ಎಂದು ಕಂಡುಬರುತ್ತದೆ. ಪ್ರಜಾಪ್ರಭುತ್ವ ಸ್ವರೂಪದ ಯಾವುದೇ ಸರ್ಕಾರದಲ್ಲಿ ಎಲ್ಲ ಸಮುದಾಯಗಳಿಗೂ ಸಮಾನ ರಾಜಕೀಯ ಮಹತ್ವ ನೀಡಿ ಇವುಗಳೊಂದಿಗೆ ವ್ಯವಹರಿಸಬೇಕು ಹಾಗೂ ಯಾವುದೇ ಸಮುದಾಯಕ್ಕೂ ವಿಶೇಷ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಲು ಅವಕಾಶವಿರಕೂಡದು ಎಂಬ ಬಲವಾದ ಅಭಿಪ್ರಾಯ ನನ್ನದಾಗಿದೆ. ನನ್ನ ಸಮುದಾಯವೇ ಪ್ರಮುಖವಾದದ್ದು ಹಾಗೂ ಅದಕ್ಕೆ ನ್ಯಾಯವಾದ ಮತ್ತು ತಕ್ಕುದಾದ ಪ್ರಾತಿನಿಧ್ಯ ಸಿಗಬೇಕು ಎಂದು ಯಾವನೇ ವ್ಯಕ್ತಿ ಹೇಳಿದಾಗ ಅವನ ಒತ್ತಾಯವನ್ನು ಎಲ್ಲರೂ ಅನುಕಂಪದಿಂದ ಪರಿಗಣಿಸುತ್ತಾರೆ. ಆದರೆ ಯಾವನೇ ವ್ಯಕ್ತಿ ತನ್ನ ಸಮುದಾಯ ವಿಶೇಷವಾಗಿ ಪ್ರಮುಖವಾದದ್ದು ಮತ್ತು ಈ ಕಾರಣದಿಂದ ತನ್ನ ನ್ಯಾಯವಾದ ಪಾಲಿಗಿಂತಲೂ ಹೆಚ್ಚಿನ ಪ್ರಾತಿನಿಧ್ಯ ಅದಕ್ಕೆ ಸಿಗಬೇಕು ಎಂದು ಒತ್ತಾಯಿಸಿದಾಗ ಇತರ ಸಮುದಾಯಗಳು ಹೋಲಿಕೆಯಲ್ಲಿ ತನಗಿಂತ ಕೆಳಗಿನವು ಹಾಗೂ ಅವುಗಳಿಗೆ ನ್ಯಾಯವಾಗಿ ಸಿಗಬೇಕಾದ ಪಾಲಿಗಿಂತಲೂ ಕಡಿಮೆ ಪ್ರಾತಿನಿಧ್ಯ ಸಿಗಬೇಕು ಎಂಬ ಭಾವನೆಯುಂಟಾಗುವುದರಲ್ಲಿ ಸಂದೇಹವಿಲ್ಲ. ಇತರ ಸಮುದಾಯಗಳು ಸ್ವಾಭಾವಿಕವಾಗಿಯೇ ಒಪ್ಪದಂಥ ಪರಿಸ್ಥಿತಿ ಇದಾಗಿದೆ. ಆದ್ದರಿಂದ ಅಷ್ಟು ಬೇಗ ಮಹಮದೀಯರ ಸಮುದಾಯ ವಿವೇಕರಹಿತವಾದ ಈ ಭಾವನೆಯನ್ನು ಬಿಟ್ಟುಬಿಡುತ್ತದೆಯೋ ಅಷ್ಟು ಬೇಗ ಆ ಸಮುದಾಯದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಾಗುತ್ತದೆ. ಏಕೆಂದರೆ ಇತರ ಸಮುದಾಯಗಳು ತಾವಾಗಿಯೇ ಬಿಟ್ಟುಕೊಡದ ಮತ್ತು ನಿರಂತರವಾಗಿ ಹೋರಾಡಿ ಪಡೆಯಬೇಕಾದ ಒಂದು ಅನುಕೂಲದಲ್ಲಿ ಯಾವುದೇ ಲಾಭವಿರುವುದಿಲ್ಲ. ವ್ಯತಿರಿಕ್ತವಾಗಿ ಇದರ ಫಲಿತಾಂಶಕ್ಕಾಗಿ ಮಹಮದೀಯರ ಸಮುದಾಯಕ್ಕೆ ಹಾನಿಯೇ ಉಂಟಾಗಬಹುದು. ಆ ಸಮುದಾಯ ಹಾಗೂ ಸಂಬಂಧಿಸಿದ ಇತರ ಸಮುದಾಯಗಳ ನಡುವೆ ಸ್ವಭಾವಸಿದ್ಧವಾದ ವೈರ ಬೆಳೆಯಬಹುದು. 74 ಆಳುವ ವರ್ಗದ ಘನತೆಯನ್ನು ಕಳೆದುಕೊಂಡುದಕ್ಕೆ ಮಹಮದೀಯರು ಮಾತ್ರ ಏಕೈಕ ಉದಾಹರಣೆಯಲ್ಲ. ಕೆನಡದಲ್ಲಿನ ಫ್ರೆಂಚರದು ಹಾಗೂ ದಕ್ಷಿಣ ಆಫ್ರಿಕದಲ್ಲಿನ ಡಚ್ಚರದು ಆಳುವ ವರ್ಗದಿಂದ ಪ್ರಜಾವರ್ಗಕ್ಕೆ ಇಳಿದಂಥ 12 ನಿದರ್ಶನಗಳಾಗಿರುತ್ತವೆ. ಆದರೆ ಕೆನಡಾದ ಫ್ರೆಂಚರಾಗಲಿ ದಕ್ಷಿಣ ಆಫ್ರಿಕದ ಡಚ್ಚರಾಗಲಿ ಆಳುವವರಾಗಿ ತಮ್ಮ ಹಿಂದಿನ ಪರಿಸ್ಥಿತಿಯನ್ನು ಉಳಿಸಿಕೊಳ್ಳುವುದು ಸಾಧ್ಯವಾಗಬೇಕೆಂಬ ಉದ್ದೇಶದಿಂದ ಹೆಚ್ಚಿನ ಪ್ರಾತಿನಿಧ್ಯಕ್ಕಾಗಿ ಎಂದು ಒತ್ತಾಯಿಸಿಲ್ಲ. ವಿಶ್ವದ ಇತರ ಭಾಗಗಳಲ್ಲಿನ ಅಲ್ಪಸಂಖ್ಯಾತ ಮಹಮದೀಯರಿಗೂ ಇಂಥ ಪರಿಗಣನೆಯನ್ನು ತೋರಿಸಲಾಗಿಲ್ಲ. ಆಲ್ಬೇನಿಯಾ, ರುಮೇನಿಯಾ, ಗ್ರೀಸ್, ಬಳ್ಳೇರಿಯಾಗಳಲ್ಲಿನ ಅಲ್ಪಸಂಖ್ಯಾತ ಮಹಮದೀಯರ ಪೂರ್ವಜರು ಮೊದಲು ಆಳುವ ವರ್ಗದವರೇ ಆಗಿದ್ದರು. ಆದರೂ ಈ ಯಾವುದೇ ರಾಷ್ಟ್ರಗಳಲ್ಲಿನ ಮಹಮದೀಯರು ಪ್ರಾತಿನಿಧ್ಯದಲ್ಲಿ ಅಧಿಕ ಪಾಲಿಗಾಗಿ ಆಗ್ರಹಿಸಿಲ್ಲ. ಪ್ರಭಾವಕ್ಕನುಗುಣವಾಗಿ ಮಹಮದೀಯರು ಪ್ರಾತಿನಿಧ್ಯಕ್ಕಾಗಿ ಆಗ್ರಹಪಡಿಸಿರುವುದು ಈವರೆಗೆ ಬೇರೆಲ್ಲಿಯೂ ಕೇಳಿಬಂದಿಲ್ಲ. ಅಷ್ಟೇ ಅಲ್ಲ, ಪ್ರಾತಿನಿಧಿಕ ಸರ್ಕಾರಿ ಪದ್ಧತಿಗೆ ಇದು ಅಸಂಗತವೂ ಆಗಿದೆ. ಭೂಮಾಲೀಕರು, ಬಂಡವಾಳಗಾರರು ಹಾಗೂ ಪಾದ್ರಿಗಳು ಪ್ರತಿ ಸಮಾಜದಲ್ಲಿಯೂ ಅತ್ಯಧಿಕ ಪ್ರಭಾವ ಹೊಂದಿರುತ್ತಾರೆ. ಆದರೆ ಈ ವರ್ಗಗಳವರಿಗೆ ಅತ್ಯಧಿಕ ಪ್ರಾತಿನಿಧ್ಯ ನೀಡತಕ್ಕದ್ದೆಂದು ಎಂದು ಯಾರೂ ಒತ್ತಾಯ ಮಾಡಿಲ್ಲ. ಆದ್ದರಿಂದ ಮಹಮದೀಯರಂಥದೇ ಸಂದರ್ಭವನ್ನು ಉಳಿದರೆ ನಿರ್ಲಕ್ಷಿಸಿರುವಾಗ ಭಾರತದಲ್ಲಿ ಮಾತ್ರ ಮಹಮದೀಯರ ಒತ್ತಾಯಕ್ಕೆ ಏಕೆ ಗಮನ ಹರಿಸಬೇಕು ಎಂಬುದಕ್ಕೆ ಯಾವುದೇ ಕಾರಣವಿಲ್ಲ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 75 ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾಗಲು ಮೊದಲು ಅವರ ಪರಿಸ್ಥಿತಿ ಹೇಗೆ ಬರಲಿ. ಮಹಮದೀಯರು 5 ಶತಮಾನಗಳ ಕಾಲ ಭಾರತವನ್ನು ಆಳಿದ್ದರೆ ಹಿಂದೂಗಳು ಅವರಿಗಿಂತಲೂ ಮೊದಲು ಮತ್ತು ಅವರ ಅನಂತರವೂ ಅನೇಕ ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆಂಬುದನ್ನು ಮತ್ತೆ ನಾವು ನೆನಪಿನಲ್ಲಿರಿಸಿಕೊಳ್ಳಬೇಕು. ಬ್ರಿಟಿಷರ ವಿಜಯದ ಫಲಿತಾಂಶವಾಗಿ ಎಲ್ಲ ಸಮುದಾಯಗಳವರು ಸಾಮಾನ್ಯ ಹಂತದಲ್ಲಿ ಇರುವಂತೆ ಹಾಗೂ ತಮ್ಮ ಹಿಂದಿನ ರಾಜಕೀಯ ಇತಿಹಾಸದ ಬಗ್ಗೆ ಯಾವುದೇ ಲಕ್ಷ್ಯ ಹರಿಸದೇ ಇರುವಂತೆ ಆಯಿತು ಎಂಬುದರ ಆಧಾರದ ಮೇಲೆ ಮುಂದುವರಿಯುವುದೇ ಸುರಕ್ಷಿತ ಮಾರ್ಗ, ನ್ಯಾಯವೇ ಆಗಿರುವ ಇಂಥದೊಂದು ಪ್ರವೃತ್ತಿಯನ್ನು ಇಂಡಿಯನ್ ಪೀನಲ್ ಕೋಡಿನ ಕರಡು ಸಿದ್ಧಪಡಿಸಿದ್ದ ಕಾನೂನು ಆಯೋಗದವರು ಸೂಕ್ಷ್ಮ ಮನೋಭಾವನೆಗಳನ್ನು ಮನಸ್ಸಿನಲ್ಲಿರಿಸಿಕೊಂಡು ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಬರೆದ ಪತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಅವರು ಹೀಗೆಂದಿದ್ದಾರೆ: ಕಂಪನಿಗೆ ಸೇರಿದ ಪ್ರದೇಶಗಳೊಳಗೆ ಇರುವ ಭಾರತದ ಯಾವುದೇ ಪ್ರಾಚೀನ ಸದನಗಳನ್ನು ಈ ಸಂಹಿತೆಯ ಕಾರ್ಯಾಚರಣೆಯಿಂದ ಹೊರಗಿಡುವಂತೆ ನಾವು ಪ್ರಸ್ತಾಪಿಸಿಲ್ಲ ಎಂಬುದನ್ನು ನೀವೇ ನೋಡುತ್ತೀರಿ. ಅಂಥ ವಿನಾಯಿತಿಗಳನ್ನೇನಾದರೂ ಮಾಡಬೇಕಾಗಿದೆಯೇ ಎಂಬ ಪ್ರಶ್ನೆ ಎಂಥ ಪ್ರಶ್ನೆಯಾಗಿರುತ್ತದೆಂದರೆ, ಸದ್ಯದ ಒಪ್ಪಂದಗಳು, ಅಂಥ ಒಪ್ಪಂದಗಳನ್ನು ಎಂಥ ಮನೋಭಾವದೊಡನೆ ಒಪ್ಪಿಕೊಳ್ಳಲಾಗಿದೆ. ಸಂಧಾನಗಳ ಇತಿಹಾಸ, ನಿರ್ದಿಷ್ಟ ಕುಟುಂಬಗಳ ಮನೋಧರ್ಮ ಹಾಗೂ ಅಧಿಕಾರ, ಈ ಕುಟುಂಬಗಳತ್ತ ಜನಸಮೂಹ ಹೊಂದಿರುವಂಥ ಭಾವನೆ ಇವುಗಳ ಬಗ್ಗೆ ನಮಗಿರುವ ತಿಳುವಳಿಕೆಗಿಂತಲೂ ಹೆಚ್ಚು ನಿಷ್ಕೃಷ್ಟವಾದ ಜ್ಞಾನವಿಲ್ಲದೆ ನಾವು ತೀರ್ಮಾನ ಕೈಗೊಳ್ಳುವ ಸಾಹಸಕ್ಕೆ ಹೋಗಲು ಸಾಧ್ಯವಾಗದಂಥ ಪ್ರಶ್ನೆಯಾಗಿದೆ. ಅಂಥ ಪ್ರತಿಯೊಂದು ವಿನಾಯಿತಿಯೂ ಒಂದು ಕೆಡುಕು ಎಂದು ಪರಿಗಣಿಸಲು ಮಾತ್ರ ಅತ್ಯಂತ ಗೌರವ ಭಾವದಿಂದ ನಾವು ಅನುಮತಿ ಕೋರುತ್ತೇವೆ. ಯಾವುದೇ ವ್ಯಕ್ತಿ ಶಾಸನವನ್ನು ಮೀರಬೇಕು ಎಂಬುದೇ ಒಂದು ಕೆಡುಕು, ಶಾಸನವನ್ನು ಮೀರಿರುವುದರ ಸೌಲಭ್ಯವನ್ನು ಹೊಟ್ಟೆಕಿಚ್ಚು ಪಡುವಂಥ ಹೆಚ್ಚುಗಾರಿಕೆಯಂತೆ ಭಾವಿಸುವ ಹಾಗೆ ಸಾರ್ವಜನಿಕರಿಗೆ ಬೋಧಿಸುವುದು ಇನ್ನೂ ಮಿಗಿಲಾದ ಕೆಡುಕು. ಇಂಥ ಸೌಕರ್ಯಗಳಿಗೆ ಎಷ್ಟು ದೀರ್ಘಕಾಲ ಉಳಿಯಲು ಅವಕಾಶ ಸಿಗುತ್ತದೆಯೋ ಅವುಗಳನ್ನು ರದ್ದು ಮಾಡಲು ಅಷ್ಟೇ ಹೆಚ್ಚು ಕಷ್ಟವಾಗುತ್ತದೆ. ವಿವಿಧ ಜನಾಂಗ ಮತ್ತು ಧರ್ಮಗಳಿಗೆ ಸೇರಿದ ಜನರ ಮೇಲೆ ಒಂದೇ ಬಗೆಯಾದ ನಿರ್ಬಂಧ ವಿಧಿಸುವಂಥ ಹೊಸ ಸೂತ್ರವನ್ನು ಸರ್ಕಾರ ಘೋಷಿಸುವ ವೇಳೆಗಿಂತ ಹೆಚ್ಚು ಸೂಕ್ತವಾದ ಅವಕಾಶ ಇಂಥ ಸೌಲಭ್ಯಗಳನ್ನು ರದ್ದುಪಡಿಸಲು ಎಂದು ಬರುವುದಿಲ್ಲ. ಜನರ ಶ್ರದ್ಧೆಯನ್ನು ಹೊರತುಪಡಿಸಿದಂತೆ ಬೇರಾವುದೇ ಪರಿಗಣನೆಯನ್ನು ಸಮಾನ ನ್ಯಾಯದ ಪ್ರಯೋಜನಗಳಿಗೆ ವಿರುದ್ಧವಾದುದೇ ಸೊನ್ನೆಯದು ಭಾವಿಸುವ ಅಗತ್ಯವಿದೆಯೋ ಎಂದು ನಾವು ತುಂಬಾ ಸಂಶಯಪಡುತ್ತೇವೆ. 76 ಇವು ತುಂಬಾ ವಿವೇಕ್ಯುತ ಮಾತುಗಳಾಗಿವೆ. ಇದಕ್ಕಿಂತಲೂ ಹೆಚ್ಚು ವಿವೇಕವೆನಿಸುವ ಮಾತುಗಳನ್ನು ಭಾರತದ ಸಾರ್ವಜನಿಕ ವ್ಯವಹಾರಗಳ ಹೊಣೆ ಹೊತ್ತಿರುವ ಮಾರ್ಗದರ್ಶನಕ್ಕಾಗಿ ಎಂದು ಹೇಳಲಾಗಿಲ್ಲ ಎಂಬ ವಿಶ್ವಾಸ ನನಗಿದೆ. ಎಂಥ ಸಂದರ್ಭದಲ್ಲಿ ಅಥವಾ ಯಾವ ಸ್ಥಾನಗಳ ವಿತರಣೆ 922 ಉದ್ದೇಶಕ್ಕೆ ಸಂಬಂಧಿಸಿದಂತೆ ಈ ಮಾತುಗಳನ್ನು ಆಡಲಾಯಿತೋ ಆ ಸಂದರ್ಭ ಉದ್ದೇಶಗಳಿಗಷ್ಟೇ ಅವರ ವಿವೇಕ ಸೀಮಿತವಾಗಿಲ್ಲ. ಅವರ ವಿವೇಕಪೂರ್ಣ ನುಡಿಗಳು ಹೆಚ್ಚು ಪ್ರಬಲವಾಗಿ ಅಲ್ಲದಿದ್ದರೂ ಅಷ್ಟೇ ಸಮನಾಗಿ ಪ್ರಸ್ತುತ ಪರಿಸ್ಥಿತಿಗೂ ಅನ್ವಯಿಸುತ್ತವೆಂಬುದರಲ್ಲಿ ನನಗೆ ಅನುಮಾನವಿಲ್ಲ. ಕಾನೂನು ಆಯೋಗಗಳ ಭಾಷೆಯನ್ನೇ ಬಳಸುವುದಾದರೆ ನಿಜವಾಗಿ ನಾನು ಹೀಗೆ ಹೇಳಬೇಕಾಗುತ್ತದೆ: ದೇಶದ ಸಂವಿಧಾನಾತ್ಮಕ ಕಾನೂನು ಯಾವುದೋ ಒಂದು ಸಮುದಾಯವು ಉಳಿದ ಸಮುದಾಯಗಳಿಗಿಂತ ಮೇಲಿದೆ ಎಂದು ಗುರುತಿಸಬೇಕೆಂಬುದೇ ಒಂದು ಕೆಡುಕಾಗಿರುತ್ತದೆ.
ಒಬ್ಬ ವ್ಯಕ್ತಿಯನ್ನು ಗೌರವದಿಂದ ಹಾಗೂ ಇನ್ನೊಬ್ಬನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುವಂತೆ ಮಾಡುವ ವಿಧಾನದಲ್ಲಿ ರಾಜಕೀಯ ಮಹತ್ವದ ಶ್ರೇಣಿಯಲ್ಲಿ ತಮ್ಮನ್ನು ತೂಗಿಕೊಳ್ಳಲು ಸಾರ್ವಜನಿಕ ವಿಭಾಗವೊಂದಕ್ಕೆ ಶಿಕ್ಷಣ ನೀಡುವುದು ಮತ್ತು ಮಹತ್ತರವಾದ ಕಡುಕಾಗಿದೆ. ಎಷ್ಟು ದೀರ್ಘಕಾಲ ಇಂಥ ಅಭಿಪ್ರಾಯಗಳು ಉಳಿಯುವವೋ ಅವುಗಳನ್ನು ಬೇರುಸಹಿತ ನಿರ್ಮೂಲನ ಮಾಡುವುದು ಅಷ್ಟು ಕಷ್ಟವಾಗುತ್ತದೆ. ಹಾಗೂ ವಿವಿಧ ಜನಾಂಗಗಳು ಮತ್ತು ಧರ್ಮಗಳಿಗೆ ಸೇರಿದ ಜನರ ಮೇಲೆ ಒಂದೇ ಬಗೆಯಾದ ನಿರ್ಬಂಧ ವಿಧಿಸುವಂಥ ಸಂವಿಧಾನಾತ್ಮಕ ಕಾನೂನಿನ ಹೊಸದೊಂದು ಸೂತ್ರವನ್ನು ಸಂಸತ್ತು ಘೋಷಿಸುವ ವೇಳೆಗಿಂತ ಅವುಗಳನ್ನು ತೊಲಗಿಸಲು ಸೂಕ್ತವಾದ ಅವಕಾಶ ಎಂದು ಕೂಡಿಬರುವುದಿಲ್ಲ. 77 ಪ್ರಾತಿನಿಧ್ಯದ ವಿಷಯದಲ್ಲಿ ಎಲ್ಲ ಅಲ್ಪಸಂಖ್ಯಾತ ವರ್ಗಗಳವರೊಡನೆಯೂ ಸಮಾನವಾಗಿ ವ್ಯವಹರಿಸುವುದು ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಸಮಸ್ಯೆಯ ಕೇವಲ ಒಂದು ಭಾಗವಷ್ಟೇ ಆಗಿರುತ್ತದೆ. ಸ್ಥಾನಗಳ ವಿತರಣೆಗಾಗಿ ತೃಪ್ತಿಕರವಾದ ಪರಿಮಾಣಾತ್ಮಕ ಮಾನದಂಡವನ್ನು ನಿರ್ಣಯಿಸುವುದು ಸಮಸ್ಯೆಯ ಇನ್ನೊಂದು ಹಾಗೂ ಮಹತ್ವದ ಭಾಗವಾಗಿದೆ. ಆದರೆ ಇದು ಅತ್ಯಂತ ವಿವಾದಾತ್ಮಕ ಪ್ರಶ್ನೆ. ಪರಸ್ಪರ ವಿರುದ್ಧವಾಗಿರುವ ಎರಡು ಸಿದ್ಧಾಂತಗಳಲ್ಲಿ ಅಲ್ಪಸಂಖ್ಯಾತರಿಗೆ ನೀಡುವ ಪ್ರಾತಿನಿಧ್ಯವು ಅವರ ಜನಸಂಖ್ಯೆಗೆ ಕರಾರುವಾಕಾದ ದಾಮಾಶೆಯಲ್ಲಿ ಇರತಕ್ಕದ್ದೆಂಬುದು ಒಂದನೆಯದಾಗಿದೆ. ಅಂಥ ಪ್ರಾತಿನಿಧ್ಯವು ತಕ್ಕಷ್ಟು ಇರತಕ್ಕದ್ದು ಎಂಬುದು ಅಲ್ಪಸಂಖ್ಯಾತರು ಪ್ರಬಲವಾಗಿ ಪ್ರತಿಪಾದಿಸಿದ ಇನ್ನೊಂದು ಸಿದ್ಧಾಂತವಾಗಿದೆ. ವಿಧಾನ ಪರಿಷತ್ತು ಎಂಬುದು ಪ್ರತಿಯೊಂದು ಜೀವಜಾತಿಯನ್ನು ಅಥವಾ ವಸ್ತುವನ್ನು ನಿರ್ದಿಷ್ಟ ಸಂಖ್ಯೆಯಲ್ಲಿರಿಸಬೇಕಾದ ಒಂದು ಮೃಗಾಲಯ ಅಥವಾ ವಸ್ತು ಸಂಗ್ರಹಾಲಯವಾಗಿದ್ದರೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಅಂಥದೊಂದು ಸಿದ್ಧಾಂತವನ್ನು ಸಹಿಸಬಹುದಾಗಿತ್ತು. ಆದರೆ ವಿಧಾನ ಪರಿಷತ್ತು ಮೃಗಾಲಯ ಅಥವಾ ವಸ್ತು ಸಂಗ್ರಹಾಲಯವಲ್ಲವೆಂಬುದನ್ನು ಗಮನಕ್ಕೆ ತಂದುಕೊಳ್ಳಬೇಕಾದ ಅಗತ್ಯವಿದೆ. ಹಕ್ಕುಗಳನ್ನು ಪಡೆಯಲು, ವಿಶೇಷಾಧಿಕಾರಗಳನ್ನು ತೊಡೆದುಹಾಕಲು ಹಾಗೂ ಅನ್ಯಾಯವನ್ನು ತಡೆಯಲು ಇದೊಂದು ಯುದ್ಧರಂಗವಾಗಿದೆ. ಈ ಬೆಳಕಿನಲ್ಲಿ ನೋಡಿದಾಗ ತಮ್ಮ ಪ್ರಾತಿನಿಧ್ಯವು ತಮ್ಮ ಜನಸಂಖ್ಯೆಗನುಗುಣವಾಗಿ ಪೂರ್ಣ ಪ್ರಮಾಣದಲ್ಲಿದೆ. ಆದರೂ ಅದೆಷ್ಟು ಕಡಿಮೆಯಾಗಿದೆ ಎಂದರೆ ತಾವು ಅನಿವಾರ್ಯವಾಗಿ ಯಾರಿಂದ ತೊಂದರೆಗಳಿಗೆ ಒಳಗಾಗಬೇಕಾಗಿದೆಯೋ ಆ ಬಹುಸಂಖ್ಯಾತರ ದ್ವೇಷದಿಂದ ಕೂಡಿದ ಆಕ್ರಮಣದ ವಿರುದ್ಧ ರಕ್ಷಣೆ ಪಡೆಯಲು ಅಥವಾ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಎಲ್ಲ ಪ್ರಯತ್ನ ಮಾಡಬೇಕಾಗಿದೆ ಎಂಬುದನ್ನು ಅಲ್ಪಸಂಖ್ಯಾತರು ಅರ್ಥಮಾಡಿಕೊಳ್ಳಬಹುದು. ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಉದ್ದೇಶವು ರಾಜಕೀಯ ತಮಾಷೆಯನ್ನು ಉಂಟುಮಾಡುವುದಾಗಿರದೇ ಇದ್ದರೆ ಜನಸಂಖ್ಯೆಗನುಗುಣವಾದ ಪ್ರಾತಿನಿಧ್ಯದ ಸಿದ್ಧಾಂತವನ್ನು ನಿರಾಕರಿಸಬೇಕು ಹಾಗೂ ಅವರ ಜನಸಂಖ್ಯೆಯ ದಾಮಾಶೆಯನ್ನು ಮೀರುವ ಪ್ರಾತಿನಿಧ್ಯದ ಕೆಲಮಟ್ಟಿನ ಹೆಚ್ಚಳವನ್ನು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಮಹತ್ವದ ಆಧಾರದ ಮೇಲೆ ಬಿಟ್ಟುಕೊಡಬೇಕು. 78 ಇಲ್ಲಿ ಮಹತ್ವದ ಅಥವಾ ಗುರುತ್ವದ ಅಗತ್ಯತೆಯನ್ನು ಗುರುತಿಸುವುದು ಮುಖ್ಯವೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಅಷ್ಟೇ ಮುಖ್ಯವಾದುದೆಂದರೆ ಜಾಣತನ ಹಾಗೂ ವಿವೇಕ ಇವೆರಡರಿಂದಲೂ ಕೂಡಿರುವ ಯಾವುದಾದರೊಂದು ಸಿದ್ಧಾಂತದ ಆಧಾರದ ಮೇಲೆ ಅಲ್ಪಸಂಖ್ಯಾತ ವರ್ಗಗಳಿಂದ ಈ ಮಹತ್ವವನ್ನು ನಿರ್ಧರಿಸಬೇಕು. ಏಕೆಂದರೆ ಸಾಕಷ್ಟು ರಕ್ಷಣೆ ಹುಡುಕುವ ನೆಪದಲ್ಲಿ ಅಲ್ಪಸಂಖ್ಯಾತರು ಅಸಂಬದ್ಧವೆನಿಸಬಹುದಾದಂತಹ ಬೇಡಿಕೆಗಳನ್ನು ಮುಂದಿಡುವ ಒಲವು ತೋರುತ್ತಾರೆ ಎಂಬುದನ್ನು ಗಮನಿಸಬೇಕು. ಇದರಿಂದ ಪಾರಾಗಬೇಕಾದರೆ ಮೊದಲು ಯಥೋಚಿತ ಪ್ರಾತಿನಿಧ್ಯವೆಂದರೇನೆಂಬುದನ್ನು ನಾವು ನಿರ್ಧರಿಸಬೇಕು. ಯಥೋಚಿತ ಎಂಬುದಕ್ಕೆ ನಿಷ್ಕೃಷ್ಟ ವಿವರಣೆ ನೀಡುವುದು ಅಸಾಧ್ಯವೆಂಬುದರಲ್ಲಿ ಸಂಶಯವಿಲ್ಲ. ಆದರೆ ಕೆಲವು ವಿಶಾಲ ಪರಿಗಣನೆಗಳನ್ನು ನಾವು ಮನಸ್ಸಿನಲ್ಲಿರಿಸಿಕೊಂಡ ಪಕ್ಷದಲ್ಲಿ ಯಥೋಚಿತ ಎಂಬ ಶಬ್ದದ ವ್ಯಾಖ್ಯೆಯ ಅನಿಶ್ಚಿತತೆಯನ್ನು ಸಾಕಷ್ಟು ಕಡಿಮೆ ಮಾಡಬಹುದು. ಮೊದಲನೆಯದಾಗಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಒಂದೆಡೆ ಯಥೋಚಿತತೆ ಮತ್ತು ಇನ್ನೊಂದೆಡೆ ಶ್ರೇಷ್ಠತೆ ಇವುಗಳ ನಡುವಣ ವ್ಯತ್ಯಾಸವನ್ನು ತಿಳಿಯಬೇಕು. ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠತೆ ಎಂದರೆ ಅಲ್ಪಸಂಖ್ಯಾತರನ್ನು ನಿರಂಕುಶಾಧಿಕಾರಿಗಳಾಗಿ ಮಾಡಬಹುದಾಗಿರುವಷ್ಟು ಮಟ್ಟಿನ ವಿಸ್ತಾರತೆ, ಬಾಹುಳ್ಯ ಹಾಗೂ ಯಥೋಚಿತತೆ ಎಂದರೆ ಬಹುಸಂಖ್ಯಾತರ ಯಾವುದೇ ಒಂದು ಪಕ್ಷವು ಅಲ್ಪಸಂಖ್ಯಾತರೊಂದಿಗೆ ಮಿತ್ರ ಸಂಬಂಧ ಬೆಳೆಸಿಕೊಳ್ಳುವಂತೆ ಪಕ್ಷವೊಂದನ್ನು ಒತ್ತಾಯಿಸುವಾಗ ನಿಸ್ಸಂದೇಹವಾಗಿಯೂ ಅಲ್ಪಸಂಖ್ಯಾತರು ನಿರಂಕುಶಾಧಿಕಾರಿಗಳ ಸ್ಥಾನದಲ್ಲಿಯೇ ಇರುತ್ತಾರೆ. ಇನ್ನೊಂದೆಡೆ ಅಲ್ಪಸಂಖ್ಯಾತರೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿಕೊಳ್ಳುವಂತೆ ಪಕ್ಷವೊಂದನ್ನು ಮಸಲಾಯಿಸುವ ಪ್ರಸಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಕೇವಲ ಯಥೋಚಿತ ಪ್ರಾತಿನಿಧ್ಯ ಮಾತ್ರ ಇರುತ್ತದೆ. ಆದ್ದರಿಂದ ಅಲ್ಪಸಂಖ್ಯಾತರಿಗೆ ಸ್ಥಾನಗಳನ್ನು ವಿತರಿಸುವ ವಿಚಾರದಲ್ಲಿ ಮನಸ್ಸಿನಲ್ಲಿರಿಸಿಕೊಳ್ಳಬೇಕಾದ ಮೊತ್ತಮೊದಲ ವಿಚಾರವೆಂದರೆ ಯಥೋಚಿತತೆಯಿಲ್ಲದಿರುವುದು ಹಾಗೂ ಶ್ರೇಷ್ಠತೆ ಇವೆರಡೂ ಅತಿರೇಕಗಳಿಂದ ಪಾರಾಗುವುದೇ ಆಗಿದೆ. ನನ್ನ ಅಭಿಪ್ರಾಯದಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ಹೇಗೆ ನಿಯಂತ್ರಿಸಬೇಕೆಂದರೆ ಅಲ್ಪಸಂಖ್ಯಾತರಿಗೆ ಹೊಂದಲು ಅಧಿಕಾರವಿರುವ ಸ್ಥಾನಗಳ ಸಂಖ್ಯೆಯು ಒಟ್ಟು ಸ್ಥಾನಗಳೊಂದಿಗೆ ಅವರ ಸಂಖ್ಯೆ ಹೊಂದಿರುವ ಅನುಪಾತಕ್ಕೆ 1ಕ್ಕಿಂತ ಹೆಚ್ಚಾಗಿರುವ ಆದರೆ 2ಕ್ಕಿಂತ ಕಮ್ಮಿಯಾಗಿರುವ ಯಾವುದೋ ಒಂದು ಅಪವರ್ತನದಿಂದ ಗುಣಿಸಿದಾಗ ಬರುವ ಸಂಖ್ಯೆಯಾಗಿರತಕ್ಕದ್ದು. ಈ ನಿಯಮವನ್ನು ನಾವು ಅನುಸರಿಸಿದಲ್ಲಿ ಆಗ ಎರಡೂ ಅತಿರೇಕಗಳಿಂದ ಪಾರಾಗುವುದು ಸಾಧ್ಯ. 79 ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ಯಾವ ಮಿತಿಗಳೊಳಗೆ ನಿರ್ಣಯಿಸಬೇಕೆಂಬುದನ್ನಷ್ಟೇ ಈ ಸಿದ್ಧಾಂತ ಸ್ಪಷ್ಟಪಡಿಸುತ್ತದೆಂಬುದು ಸ್ಪಷ್ಟ. ಈ ಗುಣಕ ಯಾವುದರೊಂದಿಗೆ ವ್ಯತ್ಯಾಸ ಹೊಂದುತ್ತದೆ ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ. ಆದಿನ್ನೂ ಅಸ್ಪಷ್ಟವಾಗಿಯೇ ಇದೆ. ಸಂಬಂಧಿಸಿದ ನಿರ್ದಿಷ್ಟ ಅಲ್ಪಸಂಖ್ಯಾತರ ಅಗತ್ಯಗಳಿಗನುಗುಣವಾಗಿ ಇದು ವ್ಯತ್ಯಾಸ ಹೊಂದಬೇಕೆಂಬುದು ನನ್ನ ಸಲಹೆಯಾಗಿದೆ. ಈ ವಿಧಾನದಿಂದ ಗ್ರಹಿಸಲು ಸಾಧ್ಯವಾದುದು ವಿವೇಕಪೂರ್ಣವೂ ಆಗಿರುವಂತೆ ಅಲ್ಪಸಂಖ್ಯಾತರಿಗೆ ನೀಡಬೇಕಾದ ಮಹತ್ವ ನಿರ್ಣಯಿಸುವ ಸಿದ್ಧಾಂತಕ್ಕೆ ನಾವು ಬರುತ್ತೇವೆ. ಏಕೆಂದರೆ ಅಲ್ಪಸಂಖ್ಯಾತರ ಅಗತ್ಯಗಳು ಹೆಚ್ಚು ಕಡಿಮೆ ನಿಖರವಾಗಿ ಗೊತ್ತುಪಡಿಸಲು ಸಾಧ್ಯವಾಗಿರುವಂತಹದಾಗಿವೆ. ರಾಜಕೀಯ ರಕ್ಷಣೆಗಾಗಿ ಅಲ್ಪಸಂಖ್ಯಾತರು ಹೊಂದಿರುವ ಅಗತ್ಯಗಳು ಸಾಮಾಜಿಕ ಹೋರಾಟದಲ್ಲಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಸ್ಥಾನಗಳ ವಿತರಣೆ ಅವಶ್ಯಕವಾಗಿರುವ ಅಧಿಕಾರಕ್ಕೆ ಅನುರೂಪವಾಗಿರಬೇಕೆಂಬುದು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿರುವ ಅಭಿಪ್ರಾಯವೇ ಆಗಿರುತ್ತದೆ. ಆ ಅಧಿಕಾರವು ಸ್ಪಷ್ಟವಾಗಿಯೂ ಅಲ್ಪಸಂಖ್ಯಾತರ ಆರ್ಥಿಕ ಮತ್ತು ಶೈಕ್ಷಣಿಕ ಅಂತಸ್ತು ಏರಿದಷ್ಟು ಆ ಅಲ್ಪಸಂಖ್ಯಾತ ವರ್ಗಕ್ಕೆ ರಾಜಕೀಯ ರಕ್ಷಣೆ ಪಡೆಯುವ ಅಗತ್ಯ ಕಡಿಮೆಯಾಗುತ್ತದೆ. ಇನ್ನೊಂದೆಡೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಾಗೂ ಆರ್ಥಿಕ ಅಂತಸ್ತು ಕೆಳಗಿಳಿದಷ್ಟು ಆ ವರ್ಗಕ್ಕೆ ರಾಜಕೀಯ ರಕ್ಷಣೆ ಪಡೆಯುವ ಅಗತ್ಯ ಹೆಚ್ಚಾಗುತ್ತದೆ. 80 ಒಂದೆಡೆ ಸಮಾನತೆಯ ಸಿದ್ಧಾಂತ ಮತ್ತು ಇನ್ನೊಂದೆಡೆ ಯಥೋಚಿತತೆಯ ಸಿದ್ಧಾಂತ ಇವುಗಳ ಖಚಿತವಾದ ಆಧಾರದ ಬಗೆಗಿನ ನನ್ನ ನಿಲುವನ್ನು ಗಮನಕ್ಕೆ ತೆಗೆದುಕೊಂಡಾಗ ವಿವಿಧ ಅಲ್ಪಸಂಖ್ಯಾತ ವರ್ಗಗಳಿಗಾಗಿ ನನ್ನ ಸಹೋದ್ಯೋಗಿಗಳು ಪ್ರಸ್ತಾವಿಸಿದ ಸ್ಥಾನಗಳ ವಿತರಣೆಯನ್ನು ನಾನು ಆಕ್ಷೇಪಿಸಲೇಬೇಕು ಎಂದು ನನಗಿಸುತ್ತದೆ. ನನ್ನ ಸೂಚನೆ ಹೀಗಿದೆ: ಒಟ್ಟು 140 ಸ್ಥಾನಗಳಲ್ಲಿ ಮಹಮ್ಮದೀಯರಿಗೆ 33 ಸ್ಥಾನಗಳು, ದುರ್ಬಲ ವರ್ಗಗಳವರಿಗೆ 15 ಸ್ಥಾನಗಳು ಇರಬೇಕು. ಇದರಿಂದ ಕೌನ್ಸಿಲಿನ ಒಟ್ಟು ಸ್ಥಾನಗಳಲ್ಲಿ ಮಹಮ್ಮದೀಯರಿಗೆ ಶೇ. 23ರಷ್ಟು ಹಾಗೂ ದುರ್ಬಲ ವರ್ಗಗಳವರಿಗೆ ಶೇ. 19.7ರಷ್ಟು ಸ್ಥಾನಗಳು ದೊರೆತಂತಾಗುತ್ತದೆ. ಹೀಗೆ ಮಾಡುವುದರಿಂದ ಅನುಗುಣವಾದ ತಮ್ಮ ಸಂಖ್ಯಾ ದಾಮಾಶೆಗಳಿಗಿಂತ ಸುಮಾರು ಶೇ. 4ರಷ್ಟು ಹೆಚ್ಚು ಸ್ಥಾನವನ್ನು ಮಹಮ್ಮದೀಯರು, ಶೇ. 2ರಷ್ಟು ಹೆಚ್ಚು ಸ್ಥಾನವನ್ನು ದುರ್ಬಲ ವರ್ಗಗಳವರು ಪಡೆಯುತ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಆಯಾ ಸಮುದಾಯಗಳಿಗೆ ಇಷ್ಟೊಂದು ಮಹತ್ವ ನೀಡುವುದು ಅವಶ್ಯಕ ಹಾಗೂ ಸಮಂಜಸವಾದ್ದರಿಂದ ಇದಕ್ಕೆ ಅವಕಾಶ ಮಾಡಿಕೊಡಬಹುದು. ಅಲ್ಲದೆ ಇದರ ಪರವಾಗಿರುವ ನನ್ನ ಸೂಚನೆಯಲ್ಲಿ ಇನ್ನೊಂದು ಅಂಶವೂ ಇದೆ. ಅದೇನೆಂದರೆ ಆಗ ಮಹಮ್ಮದೀಯ ಪ್ರಾತಿನಿಧ್ಯ ಬದಲಾಗದೆ ಉಳಿಯುತ್ತದೆ.
ಪ್ರಸ್ತುತ ಕೌನ್ಸಿಲಿನಲ್ಲಿ ಒಟ್ಟು ಪ್ರಾತಿನಿಧ್ಯದಲ್ಲಿ ಮಹಮ್ಮದೀಯರು ಶೇ 23 ಹೊಂದಿದ್ದಾರೆ. ನನ್ನ ಸೂಚನೆಯ ಫಲಿತಾಂಶವಾಗಿ ಅವರು ಹೊಸ ಕೌನ್ಸಿಲಿನಲ್ಲಿಯೂ ಅದೇ ಅನುಪಾತದ ಪ್ರಾತಿನಿಧ್ಯವನ್ನು ಹೊಂದಿರುತ್ತಾರೆ. 81. ಕೆಲವರು ದುರ್ಬಲ ವರ್ಗಗಳವರಿಗೆ ನಾನು ಅವಕಾಶ ನೀಡಿದಷ್ಟು ಪ್ರಾತಿನಿಧ್ಯವನ್ನು ಇಷ್ಟಪಡುವುದಿಲ್ಲ, ಆದರೆ ವಿರೋಧಿಸುತ್ತಾರೆ ಎಂದೇನು ನಾನು ಹೇಳುವುದಿಲ್ಲ ಎಂಬ ವಾಸ್ತವಾಂಶದ ದೃಷ್ಟಿಯಿಂದ ಇನ್ನಷ್ಟು ಹೆಚ್ಚು ವಿವರಗಳನ್ನು ನೀಡುವ ಮೂಲಕ ಗೊಂದಲವನ್ನು ಪರಿಹರಿಸಬೇಕಾದ ಅಗತ್ಯವಿದೆ ಎಂದು ನಾನು ಭಾವಿಸುತ್ತೇನೆ. ದುರ್ಬಲ ವರ್ಗಗಳವರಿಗೆ ಅವಕಾಶ ಮಾಡಿಕೊಡುವ ಪ್ರಾರಂಭಿಕ ಪ್ರಾತಿನಿಧ್ಯವು ಸ್ಥೂಲವಾಗಿ ಪಕ್ಷಪಾತದಿಂದ ಕೂಡಿದ್ದಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಸಂಯುಕ್ತ ವರದಿಯ ಲೇಖಕರು ಹೀಗೆ ಒತ್ತಿ ಹೇಳಿದ್ದಾರೆ. ಪ್ಯಾರಾ 153. ದುರ್ಬಲ ವರ್ಗಗಳವರ ಪ್ರಾತಿನಿಧ್ಯಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತಮ ಏರ್ಪಾಡುಗಳನ್ನು ಮಾಡುವುದು ನಮ್ಮ ಉದ್ದೇಶವಾಗಿರುತ್ತದೆ. ಆದರೆ ಮತದಾನ ಪದ್ಧತಿಯನ್ನು ವಿನ್ಯಾಸಗೊಳಿಸಲು, ಸಂವಿಧಾನವನ್ನು ರೂಪಿಸಲು ಹಾಗೂ ಭಾರತದಲ್ಲಿನ ವಿಲಕ್ಷಣ ಸಾಮಾಜಿಕ ಸ್ಥಿತಿಗತಿಗಳ ಪರಿಣಾಮವಾಗಿ ಪ್ರಸ್ತಾವಿಸಲಾದ ಜನಪ್ರಿಯ ಸರ್ಕಾರದ ಸ್ವರೂಪದಲ್ಲಿ ಅಗತ್ಯವಾಗಿ ಮಾಡಬೇಕಾಗಿರುವ ಹೊಂದಾಣಿಕೆಯನ್ನು ಕುರಿತಂತೆ ಶಿಫಾರಸು ಮಾಡಲು ಮುಂದೆ ನೇಮಕಗೊಂಡ ಸೌತ್ ಬರೋ ಸಮಿತಿ ಈ ವಾಗ್ದಾನವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿಬಿಟ್ಟಿದೆ. ಒಟ್ಟಿನ ಮೇಲೆ ದುರ್ಬಲ ವರ್ಗಗಳವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮಾಡಿಕೊಡಬೇಕಾಗಿರುವ ಯಥೋಚಿತ ಅವಕಾಶಗಳ ಸಮಸ್ಯೆಗೆ ಸಂಬಂಧಿಸಿದಂತೆ ಸೌತ್ ಬರೋ ಸಮಿತಿ ಎಷ್ಟು ತಟಸ್ಥವಾಗಿತ್ತೆಂದರೆ ಈ ಬಗ್ಗೆ ನಿರ್ದಿಷ್ಟ ಮನೋಭಾವನೆಯನ್ನೇ ಹೊಂದಿರದಂಥ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2. ಭಾರತ ಸರ್ಕಾರ ಕೂಡ ಸೌತ್ ಬರೋ ಸಮಿತಿಯ ವರದಿಯನ್ನು ಕುರಿತ ತನ್ನ ಪತ್ರದ 13ನೇ ಪ್ಯಾರಾದಲ್ಲಿ ಹೀಗೆ ಮನವಿ ಮಾಡಿಕೊಂಡಿತು. ಸಾಮಾನ್ಯವಾಗಿ ನಾವು ಅಧಿಕಾರೇತರನ್ನು ನಾಮಕರಣ ಮಾಡುವ ಬಗೆಗಿನ ಪ್ರಸ್ತಾವಗಳನ್ನು ಒಪ್ಪುತ್ತೇವೆ. ಆದರೆ ಸಮಿತಿ ನೀಡುವುದಕ್ಕಿಂತಲೂ ಹೆಚ್ಚು ಪರಿಗಣನೆ ನಿಜವಾಗಿಯೂ ಅವಶ್ಯಕವಾಗಿರುವುದೆಂದು ನಮಗೆ ಕಾಣುವಂಥ ಒಂದು ಸಮುದಾಯವಿದೆ. ಭಾರತದ ಸಂವಿಧಾನಾತ್ಮಕ ಸುಧಾರಣೆಗಳಿಗೆ ಸಂಬಂಧಿಸಿದ ವರದಿಯು ದುರ್ಬಲ ವರ್ಗಗಳವರ ಸಮಸ್ಯೆಯನ್ನು ಸ್ಪಷ್ಟವಾಗಿಯೇ ಗುರುತಿಸಿ ಅವುಗಳನ್ನು ಗೌರವಿಸುವ ಪ್ರತಿಜ್ಞೆ ಮಾಡಿದೆ. ಈ ಸಮಿತಿಯ ವರದಿಯಲ್ಲಿ ಹಿಸೊನ್ನೆದುಗಳು ಇತರರು ಎಂದು ವರ್ಣಿಸಲಾದ ಜಾತಿಗಳನ್ನು ವಿವಿಧ ಹೆಸರುಗಳಲ್ಲಿ ನಿರ್ವಚಿಸಲಾಗಿದ್ದಾಗ್ಯೂ ಅವನ್ನು ವಿಶಾಲ ದೃಷ್ಟಿಯಲ್ಲಿ ನೋಡಿದಾಗ ಸಮಾನ ಸ್ಥಾನಮಾನದವಾಗಿರುತ್ತದೆ. ಇವರನ್ನು ಹೊರತುಪಡಿಸಲು ಕಾರಣವಾಗಿರುವ ಸ್ಕೂಲ ವ್ಯತ್ಯಾಸಗಳನ್ನು ಬಿಟ್ಟರೆ ಇವರೆಲ್ಲ ಹೆಚ್ಚು ಕಡಿಮೆ ಮದ್ರಾಸಿನಲ್ಲಿರುವ ಪಂಚಮರ ಸ್ಥಾನಮಾನಗಳನ್ನು ಹೊಂದಿರುತ್ತಾರೆ. ನಿಶ್ಚಿತವಾಗಿಯೂ ಇವರು ಹಿಂದೂ ಸಮುದಾಯದ ಹೊರಗಿದ್ದಾರೆ. ಇವರಿಗೆ ದೇವಾಲಯಗಳಲ್ಲಿ ಪ್ರವೇಶವಿಲ್ಲ. ಇವರ ಸಂಖ್ಯೆ ಒಟ್ಟು ಜನಸಂಖ್ಯೆಯ ಸುಮಾರು 15ರಷ್ಟಿಗೆ. ಇವರನ್ನು ಮಾರ್ಲೆಮಿಂಟೋ ಸುಧಾರಣೆಗಳಲ್ಲಿ ಕೂಡ ಪರಿಗಣಿಸಿಲ್ಲ. ಸಮಿತಿಯ ವರದಿ ದುರ್ಬಲ ವರ್ಗಗಳನ್ನು ಕುರಿತಂತೆ 2 ಸಲ ಮಾತ್ರ ಉಲ್ಲೇಖಿಸಿದೆ. ಆದರೆ ಹೀಗೆ ಉಲ್ಲೇಖಿಸಿರುವುದು ತೃಪ್ತಿಕರ ಮತದಾನ ಸಮುದಾಯಗಳಿಲ್ಲದಾಗ ಅವರಿಗೆ ನಾಮಕರಣದ ಮೂಲಕ ಅಥವಾ ಬೇರೆ ರೀತಿ ಒದಗಿಸಲಾದ ಪ್ರಾತಿನಿಧ್ಯ ಕುರಿತು ವಿವರಿಸಲು ಮಾತ್ರ. ತಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಈ ಜನರ ಪರಿಸ್ಥಿತಿಯನ್ನು ಕುರಿತು ಈ ವರದಿ ಚರ್ಚಿಸುವುದಿಲ್ಲ. ಮತದಾನ ಸಮಿತಿಯ ವರದಿಯ 24ನೇ ಪ್ಯಾರಾ ಸಮಿತಿ ದುರ್ಬಲ ವರ್ಗಗಳನ್ನು ಉಲ್ಲೇಖಿಸುತ್ತಾ ಇತ್ತು ಎಂದು ಸೂಚಿಸದೇ ಇರುವುದರಿಂದ ಆ ಆಧಾರದ ಮೇಲೆ ನಾಮಕರಣ ಸ್ಥಾನಗಳ ಪರಿಮಿತಿಯನ್ನು ಸಮರ್ಥಿಸಿದೆ. ಈ ಸಮುದಾಯಕ್ಕೆ ಅವರು ಪ್ರಸ್ತಾವಿಸಿದ ಪ್ರಾತಿನಿಧ್ಯದ ಪ್ರಮಾಣ ಹೀಗಿವೆ ನೋಡಿ ಮುಂದಿನ ಪುಟ. ಈ ಅಂಕಿಅಂಶಗಳೇ ವಾಸ್ತವಾಂಶಗಳನ್ನು ಸೂಚಿಸುತ್ತದೆ. ಬ್ರಿಟಿಷ್ ಭಾರತದ ಒಟ್ಟು ಜನಸಂಖ್ಯೆಯ 1/5 ಜನರಿಗೆ ವಾಸ್ತವಾಗಿ ಇರುವ 800 ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ವಿತರಿಸಬೇಕು ಎಂದು ಇವು ಸೂಚಿಸುತ್ತವೆ. ಈ ಎಲ್ಲ ಕೌನ್ಸಿಲ್ಗಳಲ್ಲಿಯೂ ದುರ್ಬಲ ವರ್ಗಗಳವರ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿರಿಸಿಕೊಳ್ಳುವವರೆಂದು ನಿರೀಕ್ಷಿಸಬಹುದಾದ ಅಧಿಕಾರಗಳ ಸಂಖ್ಯೆ ಸುಮಾರು 1/6 ಇರುತ್ತದೆಂಬುದು ಸತ್ಯ. ಆದರೆ ನಮ್ಮ ಅಭಿಪ್ರಾಯದಲ್ಲಿ ಸುಧಾರಣೆಗಳ ಮೇಲಿನ ವರದಿ ಯಾವ ಧ್ಯೇಯ ಹೊಂದಿದೆಯೋ ಅದನ್ನು ಸಾಧಿಸಲು ಈ ವ್ಯವಸ್ಥೆ ಏನೂ ಸಾಲದು. ದುರ್ಬಲ ವರ್ಗಗಳವರು ಸ್ವರಕ್ಷಣೆಯ ಪಾಠವನ್ನು ಕಲಿಯಬೇಕಾಗಿದೆ ಎಂದು ವರದಿಯ ಲೇಖಕರು ಹೇಳಿದ್ದಾರೆ. 60-90 ಪರಿಶುದ್ಧ ಜಾತಿಯ ಹಿಂದೂಗಳಿರುವ ಅಸೆಂಬ್ಲಿಯಲ್ಲಿ ಸಮುದಾಯದ ಒಬ್ಬನೇ ವ್ಯಕ್ತಿಯನ್ನು ಸೇರಿಸುವುದರಿಂದ ಈ ಫಲಿತಾಂಶವನ್ನು ನಿರೀಕ್ಷಿಸುವುದು ಸಾಧ್ಯ ಎಂದು ಆಶಿಸುವುದು ನಿಜವಾಗಿಯೂ ಭ್ರಮೆ ಸರಿ. ವರದಿಯ 151, 152 ಹಾಗೂ 155ನೇ ಪ್ಯಾರಾಗಳ ಸಿದ್ಧಾಂತಗಳ ಉಪಯೋಗ ಮಾಡಿಕೊಳ್ಳಲು ನಾವು ಹೊರಜಾತಿಗಳವರತ್ತ ಹೆಚ್ಚು ಉದಾರವರ್ತನೆ ತೋರಿಸ ಬೇಕಾಗಿದೆ. 82 ಸೌತ್ ಬರೋ ಸಮಿತಿಯ ಪ್ರಾತಿನಿಧ್ಯದ ವಿಚಾರದಲ್ಲಿ ದುರ್ಬಲ ವರ್ಗಗಳವರೊಂದಿಗೆ ಸ್ಥಾನಗಳ ವಿತರಣೆ. ಪ್ರಾಂತ 481. ಒಟ್ಟು ಜನಸಂಖ್ಯೆ. ದುರ್ಬಲವರ್ಗ. ಒಟ್ಟು ದುರ್ಬಲವರ್ಗ ಗಳವರ ಜನ. ಸ್ಥಾನ ಗಳಿವರಿಗಾಗಿ. ಮಿಲಿಯನ್. ಸಂಖ್ಯೆ ಮಿಲಿ. ಗಳು. ಇರುವ ಗಳಲ್ಲಿ. ಯನ್ಗಳಲ್ಲಿ. ಸ್ಥಾನಗಳು. ಮದ್ರಾಸ್ 39.8. 2.2. 120. ಮುಂಬಯಿ 19.5. 0.2. 002. ಬಂಗಾಳ 45.0. 6.6. 127. ಸಂಯುಕ್ತ ಪ್ರಾಂತಗಳು 92.0. 10.1. 120. ಪಂಜಾಬು 19.5. 0.2. 85. ಬಿಹಾರ ಮತ್ತು ಒರಿಸ್ಸಾ 32.4. 6.2. 000. ಕೇಂದ್ರ ಪ್ರಾಂತಗಳು 12.0. 2.2. ಸಿಸಿಸಿಸಿಸಿ. ಅಸ್ಸಾಮು 2.0. 0.2. 54. ಒಟ್ಟು 221.2. 41.9. ನ್ಯಾಯವಾಗಿ ನಡೆದುಕೊಂಡಿಲ್ಲ ಎಂಬುದನ್ನು ಸಂಯುಕ್ತ ಆಯ್ಕೆ ಸಮಿತಿ ಕೂಡ ಗುರುತಿಸಿದೆ. ಏಕೆಂದರೆ ಸಮಿತಿ ತನ್ನ ವರದಿಯಲ್ಲಿ ಹೀಗೆ ಹೇಳಲೇಬೇಕಾಗಿ ಬಂದಿದೆ. ದುರ್ಬಲ ವರ್ಗಗಳವರಿಗಾಗಿ ಪ್ರಸ್ತಾವಿಸಲಾದ ಪ್ರಾತಿನಿಧ್ಯ ಯಥೋಚಿತವಾಗಿಲ್ಲ. ಮತದಾನ ಸಮಿತಿಯ ವರದಿಯಲ್ಲಿ ತೋರಿಸಲಾದಂತೆ ಭಾರತದ ಸಮಗ್ರ ಜನಸಂಖ್ಯೆಯ ಬಹುಭಾಗ ಈ ವ್ಯಾಖ್ಯೆಯ ಒಳಗೆ ಸೇರುತ್ತದೆ. ಈ ವ್ಯಾಖ್ಯೆ ಸೂಚಿಸುವಂತೆ ಪ್ರತಿಯೊಂದು ಅಧಿಪತ್ಯದಲ್ಲಿರುವ ದುರ್ಬಲ ವರ್ಗಗಳವರ ಸಂಖ್ಯೆಯನ್ನು ಗಮನದಲ್ಲಿರಿಸಿಕೊಂಡು ಹಾಗೂ ಸ್ಥಳೀಯ ಸರ್ಕಾರಗಳೊಡನೆ ಸಮಾಲೋಚನೆ ನಡೆಸಿದ ಅನಂತರ ನಾಮಕರಣದ ಮೂಲಕ ಇಂಥ ವರ್ಗಗಳ ಜನರಿಗೆ ಪ್ರಾತಿನಿಧ್ಯದ ಅಧಿಕ ಪಾಲನ್ನು ನೀಡುವಂತೆ ಭಾರತ ಸರ್ಕಾರಕ್ಕೆ ತಿಳಿಸಬೇಕಾದ್ದು ಯೋಗ್ಯವೆಂದು ವರದಿಯ ಲೇಖಕರು ಭಾವಿಸಿದ್ದಾರೆ.
ಅಗತ್ಯವೆನಿಸಿದ ಪಕ್ಷದಲ್ಲಿ ಈ ಪ್ರಾತಿನಿಧ್ಯವು ಸಾಮಾನ್ಯ ಮತದಾರ ಸಮುದಾಯಕ್ಕೆ ಸೇರ್ಪಡೆಯಾಗಿರಬೇಕು. ಆದರೆ ಅದಕ್ಕಿಂತ ಕಮ್ಮಿಯಾಗಿರಬಾರದು. ಹಾಗಿದ್ದರೂ ಇವೆಲ್ಲ ಉಪಯೋಗವಾಗಲಿಲ್ಲ. ದುರ್ಬಲ ವರ್ಗಗಳವರ ಸೌತ್ ಬರೋ ಸಮಿತಿ ಮಾಡಿದ ತಪ್ಪನ್ನು ಸರಿಪಡಿಸುವುದಾಗದೆ ಅದು ಹಾಗೆಯೇ ಉಳಿದುಬಿಟ್ಟಿತು. ಈಗಿನದು ದುರ್ಬಲ ವರ್ಗಗಳವರಿಗೆ ಅತಿಯಾದ ಪ್ರಾತಿನಿಧ್ಯ ನೀಡುವ ವಿಚಾರವೇನೂ ಅಲ್ಲ. ಇದು ಹಿಂದೆ ಮಾಡಿದ ತಪ್ಪನ್ನು ಸರಿಪಡಿಸುವ ಪ್ರಯತ್ನವಷ್ಟೇ ಆಗಿರುತ್ತದೆ. ಪ್ರಾತಿನಿಧ್ಯದ ಪ್ರಮಾಣವನ್ನು ಸೂಚಿಸುವಲ್ಲಿ ಅವಿವೇಕದ್ದೆಂಬ ವಿರೋಧಕ್ಕೆ ಇದು ಮುಕ್ತವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಇವೆರಡು ವರ್ಗಗಳ, ಎಂದರೆ ಕಾರ್ಮಿಕ ವರ್ಗ ಮತ್ತು ದುರ್ಬಲ ವರ್ಗಗಳ ಹಿತಾಸಕ್ತಿಗಳು ಇನ್ನಷ್ಟು ಪ್ರಾತಿನಿಧ್ಯ ಪಡೆಯಬೇಕಾದುದು ಅಪೇಕ್ಷಣೀಯವೆಂಬ ವಾಸ್ತವಾಂಶವನ್ನು ಸಾಮಾನ್ಯವಾಗಿಯೇ ಗಮನಿಸಲಾಗಿತ್ತು ಎಂದು ಹೇಳಿದ. ಹಾಗೂ ಈ ದೃಷ್ಟಿಕೋನ ತನಗೆ ಒಪ್ಪಿಗೆಯಾಗಿದೆ ಎಂದು ಸ್ವತಃ ಅಭಿವ್ಯಕ್ತಿಸಿದ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ 2 ಮಡಿಮನ್ ಸಮಿತಿ ಕೂಡ ವಿಧಾನ ಪರಿಷತ್ತಿನಲ್ಲಿ ಅವರಿಗೆ 113 ಸ್ಥಾನಗಳಲ್ಲಿ 11 ಸ್ಥಾನಗಳನ್ನು ನೀಡುವ ಪ್ರಸ್ತಾವ ಮಾಡಿದೆ. 113ರಲ್ಲಿ 11 ಸ್ಥಾನಗಳು ವಿವೇಕಯುತವಾದ ವಿತರಣೆಯಾಗಿದ್ದ ಪಕ್ಷದಲ್ಲಿ ಆಗ 140ರಲ್ಲಿ 15 ಎಂಬುದನ್ನು ತುಂಬಾ ಹಾಳತವೆಂದು ಒಪ್ಪಿಕೊಳ್ಳಬೇಕಾಗಿದೆ. ಈ 15ರ ದೇಯಾಂಶವು ಅಧಿಕವೆಂದು ತೋರುವುದಕ್ಕೆ ಪ್ರಾರಂಭಿಕ ಪಾಲು ಕಮ್ಮಿಯಾಗುತ್ತೆಂಬುದೊಂದೇ ಕಾರಣ. ಪ್ರಮಾಣಾನುಗುಣವಾಗಿಲ್ಲವೆಂಬ ಕಾರಣಕ್ಕಾಗಿ ಈ 15ರ ದೇಯಾಂಶವನ್ನು ವಿರೋಧಿಸುವವರು ಆದರ್ಶ ಪ್ರಮಾಣವೆಂದು ತಾವು ಅನ್ವಯಿಸುತ್ತಿರುವ ಸ್ಥಾನಗಳ ಪ್ರಾರಂಭಿಕ ದೇಯಾಂಶವು ನ್ಯಾಯಯುತವಾಗಿಯಾಗಲಿ ಸಮಂಜಸವಾಗಿಯಾಗಲಿ ಇಲ್ಲವೆಂಬುದನ್ನು ಮರೆತುಬಿಟ್ಟಿರುತ್ತಾರೆ. 83 ಇಲ್ಲಿ ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕಾಗಿದೆ. ಮಹಮದೀಯ ಸಮುದಾಯಕ್ಕೆ ವಿತರಿಸಬೇಕಾದ ಸ್ಥಾನಗಳ ಪ್ರಶ್ನೆಯನ್ನು ಕುರಿತು ಚರ್ಚಿಸಿದ ತಮ್ಮ ವರದಿಯ 16ನೇ ಪ್ಯಾರಾದಲ್ಲಿ ನನ್ನ ಸಹೋದ್ಯೋಗಿಗಳು ಹೀಗೆಂದಿದ್ದಾರೆ. ನಮ್ಮಲ್ಲಿ ಇಬ್ಬರು ಸದಸ್ಯರು, ಸರ್ದಾರ್ ಮಜುಂದಾರ್ ಹಾಗೂ ಡಾ. ಅಂಬೇಡ್ಕರ್ ಅವರು, ಎಲ್ಲ ಸರ್ಕಾರಗಳಿಗೂ ಸಂಬಂಧಪಟ್ಟಂತೆ ಲಕ್ಷ್ಮಿ ಒಪ್ಪಂದ ನಿಂತಿರುವಷ್ಟು ದೀರ್ಘಕಾಲದವರೆಗೆ ಈ ವ್ಯವಸ್ಥೆ ಉಳಿಯಬಲ್ಲದು ಎಂಬ ಅಭಿಪ್ರಾಯ ಹೊಂದಿದ್ದಾರೆ. ನನ್ನ ಬಗ್ಗೆ ನನ್ನ ಸಹೋದ್ಯೋಗಿಗಳು ತಪ್ಪು ತಿಳುವಳಿಕೆ ಹೊಂದಿರುತ್ತಾರೆ. ಆದ್ದರಿಂದ ನನ್ನನ್ನು ತಪ್ಪು ರೀತಿಯಲ್ಲಿ ಬಿಂಬಿಸಿದ್ದಾರೆ. ನಾನು ಎತ್ತಿ ತೋರಿಸಲು ಬಯಸಿರುವುದಾದರೂ ಏನು? ಕೋಮುವಾರು ಮತದಾರ ಸಮುದಾಯಗಳನ್ನಾಗಲಿ ಮಹಮದೀಯರಿಗೆ ನೀಡಬೇಕಾದ ಸ್ಥಾನಗಳ ಸಂಖ್ಯೆಯನ್ನಾಗಲಿ ಅವರು ಸಮರ್ಥಿಸದೇ ಇರುವುದರಿಂದ ಇದು ಲಕ್ಷ್ಮಿ ಒಪ್ಪಂದವನ್ನೇ ಅನುಸರಿಸಿದೆ ಎಂದು ತಮ್ಮ ವರದಿಯಲ್ಲಿ ಅವರು ಹೇಳಿದ್ದರೆ ಉತ್ತಮವಾಗುತ್ತಿತ್ತು. ನನ್ನ ಬಗ್ಗೆ ನನ್ನ ಸಹೋದ್ಯೋಗಿಗಳು ವರದಿ ಮಾಡಿದ ವಿಧಾನ ನಾನು ಲಕ್ಷ್ಮಿ ಒಪ್ಪಂದವನ್ನು ಬೆಂಬಲಿಸುತ್ತಿದ್ದೇನೆ ಎಂದು ಸೂಚಿಸುವಂತೆ ಕಾಣುತ್ತದೆ. ಇಂಥ ಸೂಚನೆ ಅಸಮರ್ಥನೀಯವೆಂದು ಹೇಳಲು ನಾನು ಈ ಅವಕಾಶವನ್ನು ಬಳಸಿಕೊಳ್ಳುತ್ತೇನೆ. 2. ಸ್ಥಾನಗಳ ಪ್ರದೇಶಾನುಗುಣ ವಿತರಣೆ. 84 ನನ್ನ ಸಹೋದ್ಯೋಗಿಗಳೊಂದಿಗೆ ಇರುವ ನನ್ನ ಭಿನ್ನಾಭಿಪ್ರಾಯವು ವಿವಿಧ ಅಲ್ಪಸಂಖ್ಯಾತ ವರ್ಗಗಳವರಿಗೆ ನೀಡಬೇಕಾದ ಸ್ಥಾನಗಳ ವಿತರಣೆಯ ಪ್ರಶ್ನೆಗಷ್ಟೇ ಸೀಮಿತವಾಗಿಲ್ಲ. ಬೇರೆ ಬೇರೆ ಮತದಾನ ಕ್ಷೇತ್ರಗಳಲ್ಲಿ ಸ್ಥಾನಗಳನ್ನು ವಿತರಿಸುವ ಪ್ರಶ್ನೆಗೂ ಇದು ವಿಸ್ತರಿಸಿದೆ. ಕೆಲವು ಭಾಗಗಳು ಅತಿ ಪ್ರಾತಿನಿಧ್ಯವನ್ನು, ಉಳಿದವು ಅತ್ಯಲ್ಪ ಪ್ರಾತಿನಿಧ್ಯವನ್ನು ಹೊಂದಿರುವುದು ಈಗ ರಚಿತವಾಗಿರುವಂಥ ಕೌನ್ಸಿಲಿನ ಒಂದು ಅಹಿತಕರ ಲಕ್ಷಣವಾಗಿರುತ್ತದೆ. ಎಷ್ಟರ ಮಟ್ಟಿಗೆ ಇದೊಂದು ಭಾರೀ ಕಡುಕಾಗಿದೆ ಎಂಬುದನ್ನು ಈ ಕೆಳಗಿನ ಅಂಕಿಸಂಖ್ಯೆಗಳು ಸ್ಪಷ್ಟಪಡಿಸುತ್ತವೆ. 85 ಮೇಲಿನ ತಖ್ಖೆಯಿಂದ ಸಾಬೀತಾಗುವ ಅಸಮಾನತೆಗಳು ಎಷ್ಟೊಂದು ಗಮನಾರ್ಹವಾಗಿವೆ. ಜನಸಂಖ್ಯೆಯನ್ನು ಆಧಾರವಾಗಿ ತೆಗೆದುಕೊಂಡಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕಗಳಿಗೆ ಒಟ್ಟಾರೆ ಕಡಿಮೆ ಪ್ರಾತಿನಿಧ್ಯ ದೊರೆತಿದೆ. ಗುಜರಾತ್ ಪಡೆದ ಪ್ರಾತಿನಿಧ್ಯವನ್ನು ಆದರ್ಶವಾಗಿ ಅನ್ವಯಿಸಿದಾಗ ಮಹಾರಾಷ್ಟ್ರ 48 ಸ್ಥಾನಗಳಿಗೂ ಕರ್ನಾಟಕಕ್ಕೆ 17 ಸ್ಥಾನಗಳಿಗೂ ಅವಕಾಶ ಮಾಡಿಕೊಡಬೇಕಾಗುತ್ತದೆ. ಸ್ಥಾನಗಳ ವಿತರಣೆಯ ಆಧಾರವಾಗಿ ಭೂಕಂದಾಯವನ್ನೇ ತೆಗೆದುಕೊಂಡಾಗ್ಯೂ ಮಹಾರಾಷ್ಟ್ರ ಮತ್ತು ಕರ್ನಾಟಕಗಳೊಡನೆ ನ್ಯಾಯವಲ್ಲದ ರೀತಿಯಲ್ಲಿ ವ್ಯವಹರಿಸಿದ್ದು ನಿಸ್ಸಂದೇಹವಾಗಿ ತಿಳಿದು. ಸ್ಥಾನಗಳ ವಿತರಣೆ. ಪ್ರದೇಶ. ಜನ. ಮೈ. ಸಂಖ್ಯೆ. 1925ರಿಂದ 26ಕ್ಕಾಗಿ ಸದ್ಯ ಕೌನ್ಸಿಲಿನಲ್ಲಿ ಭೂಕಂದಾಯ ಬೇಡಿಕೆ ಸ್ಥಾನಗಳ ಸಂಖ್ಯೆ. ಲಿಗಳಲ್ಲಿ ಮಹಾರಾಷ್ಟ್ರ 92.039.8 9.05.08 98. ಗುಜರಾತ್ 10.118 29,58,689 99.41.264. ಕರ್ನಾಟಕ 18,870 3.188 523 8,291.225. ಸಿಂಧ 22,506 32,79,177. 0 ಗಂಟೆಗಳು 3 ನಿಮಿಷಗಳು ಮತ್ತು 8 ಸೆಕೆಂಡುಗಳು. 010 ಬರುತ್ತದೆ. ಏಕೆಂದರೆ ಈ ಆಧಾರದ ಮೇಲೆಯೂ ಮಹಾರಾಷ್ಟ್ರ 32 ಸ್ಥಾನಗಳನ್ನು, ಕರ್ನಾಟಕ 15 ಸ್ಥಾನಗಳನ್ನು ಪಡೆಯಬೇಕಾಗುತ್ತದೆ. ಸಮಾನ ಚುನಾಯಕ ಹಕ್ಕುಗಳಿಗಾಗಿ ಒತ್ತಾಯಿಸುವುದು ಕೇವಲ ಭಾವೋದ್ವೇಗಪೂರ್ಣ ಕೋರಿಕೆಯಾಗಲಿ ಕರಾರುವಾಕಾದ ಚುನಾಯಕ ಹಕ್ಕಿನ ಸಾಮಂಜಸ್ಯದ ಬಗೆಗಿನ ಬೇಡಿಕೆಯಾಗಲಿ ಅಲ್ಲ. ಇದರ ಹಿಂದೆ ಹೆಚ್ಚಿನ ಸೈದ್ಧಾಂತಿಕ ಸಮರ್ಥನೆಯೂ ಇದೆ. ಏಕೆಂದರೆ ಒಂದು ಮತದಾನ ಕ್ಷೇತ್ರದಲ್ಲಿ ಅಧಿಕವಾಗಿರುವ ಮತದ ಮೌಲ್ಯವು ಇನ್ನೊಂದು ಮತದಾನ ಕ್ಷೇತ್ರದಲ್ಲಿ ಕಮ್ಮಿಯಾಗಿರಲು ಸಾಧ್ಯವಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಸಮುದಾಯದ ಪ್ರತಿ ಸದಸ್ಯನು ಆಳುವವರನ್ನು ಆಯ್ಕೆ ಮಾಡುವಲ್ಲಿ ಇತರರು ಹೊಂದಿರುವಷ್ಟೇ ಪಾಲನ್ನು ಪಡೆದಿರುವುದಿಲ್ಲ. ಆದರೆ ಎಲ್ಲ ಮತಗಳು ನಿಶ್ಚಿತವಾಗಿ ಸಮಾನವೆಂಬ ಸಿದ್ಧಾಂತವನ್ನು ರಾಜಕೀಯ ನ್ಯಾಯದ ಮೂಲಭೂತ ಸಿದ್ಧಾಂತವಾಗಿ ಪರಿಗಣಿಸಿದಾಗ್ಯೂ ಈ ರೀತಿಯ ವ್ಯತ್ಯಾಸವು ದೇಶದ ಒಂದು ಭಾಗದಲ್ಲಿ ಅಧಿಕ ಪ್ರಾತಿನಿಧ್ಯದ ದುಷ್ಪರಿಣಾಮಗಳನ್ನು ಉಂಟುಮಾಡದೇ ಇರುವುದಿಲ್ಲ. ಅಥವಾ ಒಂದು ಬಗೆಯ ಅಭಿಪ್ರಾಯಗಳಿಗಾಗಲಿ ಹಿತಾಸಕ್ತಿಗಳಿಗಾಗಲಿ ಇತರರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರದೇ ಇರುವುದಿಲ್ಲ. ಸ್ಥಾನಗಳನ್ನು ವಿತರಿಸುವ ಪ್ರಸ್ತುತ ವಿಧಾನದಿಂದಾಗಿ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಮಹತ್ವವು ಅನುಚಿತ ರೀತಿಯಲ್ಲಿ ಕೇಂದ್ರೀಕೃತವಾಗಿದೆ ಎಂಬುದನ್ನು ಅನುಭವವೇ ತೋರಿಸಿದೆ. ಫಲಿತಾಂಶವಾಗಿ ಪ್ರಾಂತ್ಯದ ಕೆಲವು ಭಾಗಗಳಿಗೆ ಮಾತ್ರ ಪ್ರಾತಿನಿಧ್ಯ ಸಿಕ್ಕಿದೆ. ಇತರ ಭಾಗಗಳು ಸರ್ಕಾರದ ಗಮನದಿಂದ ಹಾಗೂ ಸಮಾನ ಪಾಲು ನೀಡಬೇಕೆಂಬ ಪರಿಗಣನೆಯಿಂದ ವಂಚಿತವಾಗಿದೆ. ಈ ವಾಸ್ತವಿಕ ದೃಷ್ಟಿಕೋನದಿಂದ ಹೇಳುವುದಾದರೆ ಸ್ಥಾನಗಳ ಪ್ರಸ್ತುತ ವಿತರಣೆ ಅಸಮಾಧಾನಕರವಾಗಿದೆ. ಯಾವುದೇ ಬಗೆಯಲ್ಲಿ ಇದನ್ನು ಸಮರ್ಥಿಸುವಂತಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳು ತಮ್ಮ ಜನಸಂಖ್ಯೆಗಳ ಕಾರಣದಿಂದಾಗಿ ತಾವು ಹೇರಬಹುದಾದಷ್ಟು ಒತ್ತಾಯವನ್ನು ಈ ಪ್ರಾಂತ್ಯದ ಸರ್ಕಾರದ ಮೇಲೆ ಎಂದಿಗೂ ಹೇರಲಾರವು. ಕರ್ನಾಟಕದ ನಿದರ್ಶನವೇ ಸೂಚಿಸುವಂತೆ ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಾಸ್ತವಿಕ ತೊಂದರೆಯಾಗಿದೆ. ವಿಧಾನ ಪರಿಷತ್ತಿನ ಜವಾಬ್ದಾರಿಯುತ ಲಕ್ಷಣಗಳು ಹೆಚ್ಚಿದಂತೆ ಈ ತೊಂದರೆಯೂ ಹೆಚ್ಚಾಗುವುದು ಅನಿವಾರ್ಯ. ಅದರೊಂದಿಗೆ ಸಾರ್ವಜನಿಕ ವ್ಯವಹಾರಗಳ ಮೇಲೆ ಅದು ಬೀರುವ ಪ್ರಭಾವವೂ ಹೆಚ್ಚಾಗುತ್ತದೆ. ಆದ್ದರಿಂದ ಭಾವನೆಯ ಕಹಿ ತೊಡೆದು ಹೋಗುವ ಬದಲು ಅದು ಹೆಚ್ಚು ಹೆಚ್ಚು ತೀಕ್ಷ್ಣವಾಗುತ್ತದೆ ಎಂಬ ಭಯಕ್ಕೆ ಕಾರಣವುಂಟು. ಹೀಗಾಗಿ ಸರ್ಕಾರವನ್ನು
ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಿಧಿಕವನ್ನಾಗಿಯೂ ಜವಾಬ್ದಾರಿಯುತವನ್ನಾಗಿಯೂ ಮಾಡುವ ಅಭಿಪ್ರಾಯದಿಂದ ಸರ್ಕಾರಿ ಯಂತ್ರವನ್ನು ಕೂಲಂಕಷವಾಗಿ ಪರೀಕ್ಷಿಸುವ ಸಮಯದಲ್ಲಿಯೇ ಈ ತೊಂದರೆಯನ್ನು ಏರ್ಪಡಿಸಬೇಕಾದ್ದು ಸೂಕ್ತವಾಗಿರುತ್ತದೆ. 86 ಪ್ರಾಂತ್ಯದ ಕೆಲವು ಭಾಗಗಳಲ್ಲಿ ಅಧಿಕ ಪ್ರಾತಿನಿಧ್ಯವೂ ಇತರ ಭಾಗಗಳಲ್ಲಿ ಕಡಿಮೆ ಪ್ರಾತಿನಿಧ್ಯವೂ ಇರುವ ಕೆಡುಕಿನ ಪರಿಸ್ಥಿತಿಗೆ ಸೌತ್ ಬರೋ ಸಮಿತಿಯೇ ಕಾರಣ. ಅದು ತನ್ನ ಮನಸ್ಸಿಗೆ ಬಂದಂತೆ ಕೆಲಸ ಮಾಡಿತು ಹಾಗೂ ಸ್ಥಾನಗಳ ವಿತರಣೆಯ ವಿಷಯದಲ್ಲಿ ಯಾವುದೇ ನಿರ್ದಿಷ್ಟ ಸಿದ್ಧಾಂತವನ್ನು ಅನುಸರಿಸಲಿಲ್ಲ. ಇದು ವಾಸ್ತವವಾದ ಸಂಗತಿ. ಸ್ಥಾನಗಳ ವಿತರಣೆಯ ವಿಷಯದಲ್ಲಿ ಸಾಧ್ಯವಾದ ಮಟ್ಟಿಗೆ ಏಕರೂಪದ ಸಿದ್ಧಾಂತವೊಂದನ್ನು ಮಂಡಿಸಲು ನನ್ನ ಸಹೋದ್ಯೋಗಿಗಳು ಪ್ರಯತ್ನಿಸದ ಬಗ್ಗೆ ನನಗೆ ಸಂತೋಷ ಉಂಟಾಗಿದೆ. ಆದರೆ ಸ್ಥಾನಗಳ ವಿತರಣೆಗೆ ಆಧಾರವಾಗಿ ಅತಿ ಕೆಟ್ಟದಾದ ಸಿದ್ಧಾಂತವೊಂದನ್ನು ಅವರು ತೆಗೆದುಕೊಂಡರೆಂಬುದೇ ನನ್ನ ಆಕ್ಷೇಪ. ಖಜಾನೆಗೆ ಕೊಡುಗೆಗಳು, ಮತದಾನದ ಪಟ್ಟಿಯಲ್ಲಿರುವವರ ಸಂಖ್ಯೆ ಹಾಗೂ ಮತದಾನ ಕ್ಷೇತ್ರದ ಜನಸಂಖ್ಯೆಯು ಸ್ಥಾನಗಳ ವಿತರಣೆಗೆ ಆಧಾರವಾಗಿ ಅನ್ವಯಿಸಬಹುದಾದ 3 ಸಂಭಾವ್ಯ ಪರೀಕ್ಷಾ ಮಾನದಂಡಗಳಾಗಿವೆ. ಈ 3ರಲ್ಲಿ ಮತದಾರರ ಸಂಖ್ಯೆಗೆ ಸಂಬಂಧಿಸಿದ ಪರೀಕ್ಷೆ ಅತ್ಯಂತ ಅನಿಶ್ಚಿತವೂ ಅಸಮರ್ಥನೀಯವೂ ಆಗಿರುತ್ತದೆ. ಮೊದಲನೆಯದಾಗಿ ಮತದಾನವು ಈಗಿರುವ ಹಾಗೆ ತುಂಬ ನಿರ್ಬಂಧಿತವಾದುದಾದರೆ ಅದು ಶ್ರೀಮಂತರ ಅಧಿಕಾರವೆನಿಸುತ್ತದೆ. ಎಂದರೆ ಸಂಪತ್ತಿನ ಅರ್ಹತೆಯ ಯಾವುದೇ ಸ್ವಚ್ಛಾನುಸಾರವಾದ ಪರೀಕ್ಷಾ ಪ್ರಮಾಣದ ಆಧಾರದ ಮೇಲೆ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮತದಾರರ ಮೂಲಭೂತ ಧ್ಯೇಯಾಂಶ ಇಲ್ಲದೆ ಹೋದಲ್ಲಿ ಆ ಪ್ರದೇಶಕ್ಕೆ ಪ್ರಾತಿನಿಧ್ಯ ಸಿಗುವುದಿಲ್ಲ. ಇದು ಮತದಾರರ ಸಂಖ್ಯೆಗೆ ಸಂಬಂಧಿಸಿದ ಪರೀಕ್ಷೆಯನ್ನು ಅನುಸರಿಸಿ ಉಂಟಾಗುವ ಅನಿವಾರ್ಯ ಪರಿಣಾಮವಾಗಿರತಕ್ಕದ್ದು ಎಂಬುದು ದುರ್ಬಲ ವರ್ಗಗಳವರಿಗಾಗಿ ಬಹುಸಂಖ್ಯಾತ ವರ್ಗದವರು ಸೂಚಿಸಿರುವ ವಿತರಣೆಯಿಂದ ಸ್ಪಷ್ಟವಾಗಿದೆ. ಇದರ ಅನುಸಾರ ಕೆಲವು ಪ್ರದೇಶಗಳಲ್ಲಿನ ದುರ್ಬಲ ವರ್ಗಗಳವರು ಅಧಿಕ ಪ್ರಾತಿನಿಧ್ಯ ಹೊಂದಿರುತ್ತಾರೆ. ರಾಜ್ಯದ ಇತರ ಭಾಗಗಳವರಿಗೆ ಯಾವುದೇ ಪ್ರಾತಿನಿಧ್ಯ ಇರುವುದಿಲ್ಲ. ಇಂಥ ಅಸಂಗತ ಫಲಿತಾಂಶಗಳನ್ನುಂಟು ಮಾಡುವ ಸಿದ್ಧಾಂತವನ್ನು ಸಮರ್ಥಿಸಲು ಸಾಧ್ಯವಿಲ್ಲವೆಂದು ಭಾವಿಸಿ ತಳ್ಳಿ ಹಾಕಬೇಕು. ಕಂದಾಯವು ಮತದಾನ ಸಮುದಾಯಗಳ ಪರೀಕ್ಷಾ ಪ್ರಮಾಣಕ್ಕಿಂತ ಉತ್ತಮವಾಗಿರುವ ಪರೀಕ್ಷಾ ಪ್ರಮಾಣವಾಗಿರುತ್ತದೆ. ಏಕೆಂದರೆ ಸರ್ಕಾರದ ಮೇಲೆ ಪ್ರಭಾವ ಬೀರುವ ಅಧಿಕಾರವು ಸರ್ಕಾರಕ್ಕೆ ಪಾವತಿ ಮಾಡಲಾಗುವ ಕಂದಾಯಕ್ಕೆ ಸಮಪ್ರಮಾಣದ್ದಾಗಿರಬೇಕು ಎಂದು ವಾದಿಸಬಹುದು. ಗಳಿಸಿದ ಎಲ್ಲ ಆದಾಯವನ್ನು ತೆರಿಗೆಯಾಗಿ ಸರ್ಕಾರಕ್ಕೆ ನೀಡಬೇಕಾಗಿಲ್ಲವಾದ್ದರಿಂದ ಮೋಸವಾದುದು ಹಾಗೂ ಅಸಮಂಜಸವಾದುದು ಎಂಬ ಕಾರಣವನ್ನು ಮುಂದಿರಿಸಿ ಈ ಪರೀಕ್ಷೆಯನ್ನು ನಿರಾಕರಿಸಬೇಕು. ರಾಷ್ಟ್ರದ ನಿಜವಾದ ಆದಾಯವೆಷ್ಟೆಂದು ತಿಳಿಯುವುದು ಕಷ್ಟವೆಂಬುದು ವಾಸ್ತವ ಸಂಗತಿ. ಭಾರೀ ಆದಾಯವನ್ನು ಗಳಿಸುವವರಿರುವ ಒಂದು ಮತದಾನ ಕ್ಷೇತ್ರವು ಆ ಆದಾಯವು ತೆರಿಗೆಯ ರೂಪದಲ್ಲಿ ಇನ್ನೊಂದು ಕ್ಷೇತ್ರದಲ್ಲಿ ಪಾವತಿಯಾಗುವ ಕಾರಣದಿಂದಾಗಿ ಸ್ಥಾನಗಳ ವಿತರಣೆಗೆ ಸಂಬಂಧಿಸಿದಂತೆ ಕೊರತೆಯನ್ನು ಅನುಭವಿಸಬಹುದು. ಆದರೆ ಈ 2 ಪರೀಕ್ಷೆಗಳಿಗೂ ಬಹಳ ಮುಖ್ಯವಾದ ವಿರೋಧ ಹೊಂದಿದೆ. ರಾಷ್ಟ್ರವು ಮತದಾರರ ಅಥವಾ ತೆರಿಗೆ ಪಾವತಿ ಮಾಡುವವರ ಉಪಯುಕ್ತತೆಗಾಗಿ ಇರುವುದಿಲ್ಲ. ಅದು ತನ್ನ ಬಲಪ್ರಯೋಗ ಕ್ರಿಯೆಯನ್ನು ಈ 2 ವರ್ಗಗಳವರಿಗಾಗಿ ಮಾತ್ರ ಸೀಮಿತಗೊಳಿಸಿರುವುದಿಲ್ಲ. ಸ್ಥಾನಗಳ ವಿತರಣೆ ತೆರಿಗೆದಾರರು ಚುನಾಯಿತರಷ್ಟೇ ಅಲ್ಲದೆ ರಾಷ್ಟ್ರದ ಎಲ್ಲಾ ಜನಗಳ ಮೇಲೆಯೂ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಇದರಿಂದಾಗಿಯೇ ಸ್ಥಾನಗಳ ನ್ಯಾಯಯುತವಾದ ಹಾಗೂ ಸಮಂಜಸ ವಿತರಣೆಗೆ ಜನಸಂಖ್ಯೆಯೊಂದೇ ಸೂಕ್ತ ಪರೀಕ್ಷಾ ಪ್ರಮಾಣವಾಗಿರುತ್ತದೆ. ಇಂಗ್ಲೆಂಡಿನಲ್ಲಿ ಹಾಗೂ ಸರ್ಕಾರದ ಪ್ರಾತಿನಿಧಿಕ ಪದ್ಧತಿ ಇರುವ ಎಲ್ಲ ರಾಷ್ಟ್ರಗಳಲ್ಲಿ ಇದೇ ಪರೀಕ್ಷೆಯನ್ನು ಅನ್ವಯಿಸಲಾಗುತ್ತದೆ. ಬಾಂಬೆ ವಿಧಾನ ಪರಿಷತ್ತಿಗಾಗಿ ಇರುವ ಸ್ಥಾನಗಳನ್ನು ಈ ಆಧಾರದ ಮೇಲೆಯೇ ವಿತರಿಸಬೇಕೆಂದು ನಾನು ಶಿಫಾರಸ್ ಮಾಡುತ್ತೇನೆ. 3 ಸ್ಥಾನಗಳ ವಿತರಣೆಯ ಇತರ ಅಂಶಗಳು 87 ಅಲ್ಪಸಂಖ್ಯಾತರಿಗಾಗಿ ನನ್ನ ಸಹೋದ್ಯೋಗಿಗಳು ಸೂಚಿಸಿರುವ ಸ್ಥಾನಗಳ ವಿತರಣೆಯಲ್ಲಿ ಕಾಣಬರುವ ತತ್ವದ ಕೊರತೆಯನ್ನು ಬಂಡವಾಳ ಮತ್ತು ಕಾರ್ಮಿಕ ವರ್ಗ ಹಾಗೂ ಭೂಮಾಲೀಕರು ಮತ್ತು ಉದ್ದಿಮೆದಾರರು ಇವರುಗಳ ನಡುವೆ ವಿತರಣೆಯಲ್ಲಿಯೂ ಕಾಣಬಹುದು. ಉದ್ದಿಮೆಯ ಮೂಲಕ ಪ್ರತಿನಿಧಿಸಲ್ಪಟ್ಟ ಬಂಡವಾಳಗಾರರಿಗೆ ಅವರು 11 ಸ್ಥಾನಗಳನ್ನು ಕೊಟ್ಟಿದ್ದು ಕಾರ್ಮಿಕರಿಗೆ 4 ಸ್ಥಾನಗಳನ್ನು ಮಾತ್ರ ಕೊಟ್ಟಿರುತ್ತಾರೆ. ಗೇಣಿದಾರರಿಗೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರಯಾಸದಿಂದ ಪಡೆಯಬಹುದಾದಷ್ಟರ ಸಾಧ್ಯತೆಯ ಹೊರತು ಇನ್ನೇನನ್ನು ಕೊಟ್ಟಿಲ್ಲದಿರುವಾಗ ಭೂಮಾಲೀಕರಿಗೆ 5 ಸ್ಥಾನಗಳನ್ನು ಕೊಟ್ಟಿರುತ್ತಾರೆ. ಆದರೆ ಇದು ಸರಿಯಲ್ಲ. ಏಕೆಂದರೆ ನಾವು ಸಿಂಧ್ ಮತ್ತು ಇತರ ಪ್ರಾಂತ್ಯಗಳ ಸದಸ್ಯರನ್ನು ಪರಿಗಣಿಸಿದಾಗ ಪರಿಷತ್ತಿನಲ್ಲಿ ಭೂಮಾಲೀಕರ ಸ್ಥಾನಗಳು ಸುಲಭವಾಗಿ 40ಕ್ಕೆ ತಲುಪಬಹುದು. ನನ್ನ ಸಹೋದ್ಯೋಗಿಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಸ್ಥಾನಗಳ ವಿತರಣೆಯನ್ನು ಸರಿಯಾಗಿ ಮಾಡಿದ್ದಾರೆಂದು ಕೂಡ ನಾನು ಹೇಳಲಾರೆ. ಸದ್ಯದಲ್ಲಿ ಶಾಸಕಾಂಗವು ಹೆಚ್ಚಾಗಿ ಗ್ರಾಮೀಣ ವರ್ಗಗಳ ಅಧೀನದಲ್ಲಿದ್ದು ಕೃಷಿಕರ ಹೆಸರಿನಲ್ಲಿ ಶಾಶ್ವತ ಆಸ್ತಿ ವ್ಯವಸ್ಥೆ ಮತ್ತು ನೆಲೆಗಳು, ಅಗ್ಗದ ದರದಲ್ಲಿ ನೀರಾವರಿ ಮತ್ತು ಮುಕ್ತ ಅರಣ್ಯ ಮುಂತಾದ ಅಪಾಯಕಾರಿ ಯೋಜನೆಗಳನ್ನು ಕಾನೂನುಬದ್ಧಗೊಳಿಸುವುದಕ್ಕಾಗಿ ಸರ್ಕಾರದ ಅಧಿಕಾರಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಭಯವಿದೆ. ಇಂತಹ ಯೋಜನೆಗಳನ್ನು ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಬೇಕಾದರೆ ನಗರ ವರ್ಗಗಳಿಗೆ ಅವರ ಸಾಮರ್ಥ್ಯ ಮತ್ತು ಕೊಡುಗೆಗಳಿಗನುಗುಣವಾದ ಪ್ರಮಾಣದಲ್ಲಿ ಅವರ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ನನ್ನ ಸಹೋದ್ಯೋಗಿಗಳು ಪ್ರಾಂತದ ವಿವಿಧ ಭಾಗಗಳ ನಡುವೆ ಸ್ಥಾನಗಳ ವಿತರಣೆಯ ಕಾರ್ಯವನ್ನು ಒಂದು ಪ್ರತ್ಯೇಕ ಸಮಿತಿಗೆ ಬಿಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ಅವರು ದುರ್ಬಲ ವರ್ಗಗಳಿಗೆ ನ್ಯಾಯ ದೊರಕಿಸಿಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆಂದು ನಾನು ಹೇಳಲಾರೆ. ಈ ಸಮಸ್ಯೆಯನ್ನು ನಿರ್ವಹಿಸುವುದಕ್ಕಾಗಿ ಒಂದು ಪ್ರತ್ಯೇಕ ಸಮಿತಿಯನ್ನು ನೇಮಿಸಬೇಕೆಂದು ನಾನು ಸಲಹೆ ಮಾಡುತ್ತೇನೆ. IV ಸ್ಥಾನಗಳು ಮತ್ತು ವಸತಿ ಅರ್ಹತೆ 88 ಮುಂಬೈ ಚುನಾವಣಾ ನಿಯಮ 6(1)(b) ಯ ಪ್ರಕಾರ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಬಯಸುವ ಅಭ್ಯರ್ಥಿಗಳಿಗೆ ವಾಸದ ಅಥವಾ ವಸತಿಯ ಅರ್ಹತೆಯನ್ನು ನಿಗದಿ ಮಾಡಲಾಗಿದೆ. ಈ ನಿಯಮ ಹೇಳುವಂತೆ ಯಾವುದೇ ಸಾಮಾನ್ಯ ಮತಕ್ಷೇತ್ರವನ್ನು ಪರಿಷತ್ತಿನಲ್ಲಿ ಸದಸ್ಯನಾಗಿ ಪ್ರತಿನಿಧಿಸಲು ಆ ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲು ಗೊತ್ತುಪಡಿಸಲಾದ ಕೊನೆಯ ದಿನಾಂಕಕ್ಕೆ 6 ಬೋಲ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ತಿಂಗಳ ಕಾಲ ಆ ಮತಕ್ಷೇತ್ರದಲ್ಲಿ ಅಥವಾ ಆ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟ ಯಾವುದೇ ವಿಭಾಗದಲ್ಲಿ ವಾಸವಾಗಿರದ ಯಾವುದೇ ವ್ಯಕ್ತಿ ಪರಿಷತ್ತಿಗೆ ಚುನಾಯಿತನಾಗಲು ಅರ್ಹನಾಗಿರುವುದಿಲ್ಲ. ಈ ಪ್ರಾಂತ್ಯದಲ್ಲಿ ಈ ನಿಯಮವನ್ನು ಅದು ಕೇವಲ ವಾಸಸ್ಥಾನವಾಗಿರದೆ ಅಥವಾ ಆಗಿಂದಾಗೆ ಬಂದು ಹೋಗುವುದಾಗಿರದೆ ಸದ್ಯದಲ್ಲಿ ವಾಸ್ತವಿಕ ಅಥವಾ ರೂಢಿಗತವಾಗಿ ತನ್ನ ಮತಕ್ಷೇತ್ರದಲ್ಲಿ ವಾಸವಾಗಿರತಕ್ಕದ್ದೆಂದು ಅರ್ಥ ಮಾಡಲಾಗಿದೆ. ಈ ಪ್ರಶ್ನೆಯ ಮೇಲೆ ನನ್ನ ತೀರ್ಪನ್ನು ಕೊಡುವ ಮುನ್ನ ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಈ ನಿರ್ಬಂಧನೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳಿಯಬಯಸುತ್ತೇನೆ. ಅಂದಿನ ಚುನಾವಣಾ ವ್ಯವಸ್ಥೆಯಲ್ಲಿ ನ್ಯಾಯವಾದಿಗಳ ಉದ್ಯೋಗಕ್ಕೆ ಸೇರಿದವರೇ ಹೆಚ್ಚು ಪ್ರಮಾಣದಲ್ಲಿ ಚುನಾವಣೆಗಳಲ್ಲಿ ಜಯಗಳಿಸುತ್ತಿರುವುದು ಗಮನಾರ್ಹ ಅಂಶವಾಗಿದೆ. ಒಂದೇ ಕಸುಬು ಅಥವಾ ಉದ್ಯೋಗಕ್ಕೆ ಸೇರಿದವರು ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಸಮಾಜದ ಹಿತದ ದೃಷ್ಟಿಯಿಂದ ಸೂಕ್ತವಲ್ಲ ಎಂದು ಸಹ ಅದರಲ್ಲಿ ಹೇಳಲಾಗಿದೆ. ಆದ್ದರಿಂದ ಹೊಸ ಮತಕ್ಷೇತ್ರಗಳನ್ನು ರಚಿಸುವಾಗ ಸಮಾಜದ ಇತರ ವರ್ಗದವರು ಮತ್ತು ಕಸುಬಿನವರು ಕೂಡ ಪರಿಷತ್ತುಗಳಲ್ಲಿ ಸಾಕಷ್ಟು ಸ್ಥಾನಗಳನ್ನು ಪಡೆಯಲು ಸಹಾಯಕವಾಗುವಂತೆ ಮಾಡುವ ಉದ್ದೇಶವನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಗ್ರಾಮೀಣ ಸ್ಥಾನಗಳಿಗೆ ನಿರ್ದಿಷ್ಟ ಅರ್ಹತೆಗಳನ್ನು ನಿಗದಿಗೊಳಿಸುವುದರ ಮೂಲಕ ಇದು ಸಾಧ್ಯ. ಈ ಪ್ರಶ್ನೆಯನ್ನು ಸೌಟ್ ಬರೋ ಸಮಿತಿಯು ಬಹಳ ಜಾಗರೂಕತೆಯಿಂದ ಪರಿಶೀಲಿಸಿತು.
ಅವರು ತಮ್ಮ ವರದಿಯ 29ನೇ ಪರಿಚ್ಛೇದದಲ್ಲಿ ಕೆಲವು ಸ್ಥಳೀಯ ಸರ್ಕಾರಗಳು, ಎಂದರೆ ಸಂಯುಕ್ತ ಪ್ರಾಂತಗಳು, ಬಿಹಾರ, ಒರಿಸ್ಸಾ ಮತ್ತು ಅಸ್ಸಾಂ ಸ್ಥಳೀಯ ಸರ್ಕಾರಗಳು ವಸತಿ ಅರ್ಹತೆಯನ್ನು ಸೇರಿಸಲು ಒತ್ತಾಯಿಸಲಿಲ್ಲ. ಆದರೆ ಬಂಗಾಳ, ಮುಂಬಯಿ ಮತ್ತು ಮದ್ರಾಸ್ ಪ್ರಾಂತ್ಯ ಸರ್ಕಾರಗಳು ತಾವು ಪ್ರತಿನಿಧಿಸಬಯಸುವ ಕ್ಷೇತ್ರಗಳಲ್ಲಿ ವಾಸಮಾಡದೇ ಇರುವವರನ್ನು ಅಭ್ಯರ್ಥಿಗಳೆಂದು ಪರಿಗಣಿಸುವುದು ಹೊಸ ಮತದಾರರ ಬಹುಭಾಗದ ಜನರ ಹಿತಾಸಕ್ತಿಗಳಿಗೆ ಅಪಾಯಕಾರಿಯಾಗುವುದೆಂದು ಪ್ರತಿಪಾದಿಸಿರುವುದಾಗಿ ಹೇಳಲಾಗಿದೆ. ಸೌತ್ ಬರೋ ಸಮಿತಿಯ ಬಹುಸಂಖ್ಯೆಯ ಸದಸ್ಯರು ತಾತ್ವಿಕವಾಗಿ ವಸತಿ ಅರ್ಹತೆಗೆ ವಿರೋಧವಾಗಿದ್ದರು. ಆದರೆ ರಾಜಿಸೂತ್ರವಾಗಿ ಅವರು ಮಧ್ಯಪ್ರಾಂತ್ಯಗಳು, ಮುಂಬಯಿ ಮತ್ತು ಪಂಜಾಬ ಪ್ರಾಂತ್ಯಗಳಲ್ಲಿ ಮಾತ್ರ ಈ ನಿರ್ಬಂಧವನ್ನು ಹೇರಲು ನಿರ್ಣಯಿಸುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿದರು. ಉಳಿದ ಪ್ರಾಂತಗಳಿಗೆ ಇದನ್ನು ಅನ್ವಯಿಸಲಿಲ್ಲ. ಭಾರತ ಸರ್ಕಾರವು ಸೌತ್ ಬರೋ ಸಮಿತಿಯ ಶಿಫಾರಸುಗಳ ಮೇಲೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಮಾಡುವಾಗ ಈ ಶಿಫಾರಸುಗಳನ್ನು ಒಪ್ಪಿಕೊಂಡಿತು. ಆದರೆ ಸಮಿತಿಯು ಈ ನಿರ್ಬಂಧದ ಪರವಾಗಿರುವ ಕೆಲವು ಸ್ಥಳೀಯ ಸರ್ಕಾರಗಳ ಅಭಿಪ್ರಾಯವನ್ನು ಮಾನ್ಯ ಮಾಡಿ, ಅದಕ್ಕಾಗಿ ಎಷ್ಟೇ ಒತ್ತಾಯ ಮಾಡಿದ ಇತರ ಪ್ರಾಂತ್ಯ ಸರ್ಕಾರಗಳ ಅಭಿಪ್ರಾಯಗಳನ್ನು ನಿರಾಕರಿಸಿರುವುದರಿಂದ ಈ ಶಿಫಾರಸುಗಳು ಭಾರತ ಸರ್ಕಾರವನ್ನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೆ ಎಂದು ಹೇಳಿತು. ಭಾರತ ಸರ್ಕಾರವು ಮಸೂದೆಯ ಕುರಿತ ಸಂಯುಕ್ತ ಸಂಸದೀಯ ಸಮಿತಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಯು ಚುನಾವಣಾ ಸಮಿತಿಯು ಸೂಚಿಸಿರುವ ಈ ರಾಜಿ ಸೂತ್ರವನ್ನು ಒಪ್ಪಿಕೊಳ್ಳಬೇಕೆಂದು ಶಿಫಾರಸು ಮಾಡಿತು. ಇದರಂತೆ ವಸತಿ ಅರ್ಹತೆಯನ್ನು ಮಧ್ಯ ಪ್ರಾಂತ್ಯಗಳು, ಮುಂಬಯಿ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಮಾತ್ರ ವಿಧಿಸಲಾಯಿತು. ಇದಾದ ನಂತರ 1923ರ ಸಾರ್ವತ್ರಿಕ ಚುನಾವಣೆಗಳ ಮುನ್ನ ಚುನಾವಣಾ ನಿಯಮಗಳಲ್ಲಿ ಮಾಡಲಾದ ಮನ ಪರಿಶೀಲನೆಯಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಈ ವಾಸದ ಅರ್ಹತೆಯನ್ನು ಕೈಬಿಡಲಾಯಿತೆಂದು ತಿಳಿಸಬಯಸುತ್ತೇನೆ. ಪಂಜಾಬ್ ಸರ್ಕಾರದವರೇ ಮಣಿಮನ್ ಸಮಿತಿಗೆ ತಿಳಿಸಿದ ತಮ್ಮ ಅಭಿಪ್ರಾಯದಲ್ಲಿ ಸ್ಥಾನಗಳ ವಿತರಣೆ. ಮೊದಲನೆಯ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಗ್ರಾಮೀಣ ಪ್ರತಿನಿಧಿಗಳು ಪ್ರವೇಶ ಪಡೆಯುವ ಸಾಧ್ಯತೆಗೆ ಕುಂದುಂಟಾಗದಂತೆ ವಸತಿ ಅರ್ಹತೆಯನ್ನು ತೆಗೆದುಹಾಕಬೇಕೆಂದು ಮತ್ತು ಅದನ್ನು ಪುನಃ ಜಾರಿಗೊಳಿಸಲು ಸಾಕಷ್ಟು ಕಾರಣಗಳಿಲ್ಲ ಎಂದು ತಿಳಿಸಿದರು. ಆದ್ದರಿಂದ ಸದ್ಯದಲ್ಲಿ ಮುಂಬಯಿ ಮತ್ತು ಮಧ್ಯ ಪ್ರಾಂತ್ಯಗಳಲ್ಲಿ ಮಾತ್ರ ವಸತಿ ಅರ್ಹತೆ ಜಾರಿಯಲ್ಲಿದೆ. ಮಧ್ಯ ಪ್ರಾಂತ್ಯಗಳಲ್ಲಿ ಈ ನಿಯಮವನ್ನು ಮುಂಬಯಿ ಪ್ರಾಂತ್ಯದಲ್ಲಿ ಅರ್ಥ ಮಾಡಿದಷ್ಟು ಕರಾರುವಾಕ್ಕಾಗಿ ಅರ್ಥ ಮಾಡಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಭಾರತದ ಇಂತಹ ಮುಂದುವರಿದ ಪ್ರಾಂತ್ಯದಲ್ಲಿ ಇರುವುದಕ್ಕಿಂತಲೂ ಹಿಂದುಳಿದ ಪ್ರಾಂತ್ಯಗಳಲ್ಲಿ ಇದರ ಅವಶ್ಯಕತೆಯನ್ನು ಸಮರ್ಥಿಸುವುದು ಕಷ್ಟವೆನಿಸುವುದು. ಈ ನಿರ್ಬಂಧವನ್ನು ಉಳಿಸಿಕೊಳ್ಳುವುದರಿಂದ ವಿಶೇಷ ಸ್ಥಾನಮಾನ ಹೊಂದಿರುವ ಮತ್ತು ಹೆಚ್ಚಾಗಿ ನಗರ ಭಾಗಗಳಲ್ಲಿರುವ ಯೋಗ್ಯತೆ ಮತ್ತು ಸಾಬೀತಾದ ರಾಜಕೀಯ ಪರಿಶ್ರಮ ಹೊಂದಿರುವ ವ್ಯಕ್ತಿಗಳನ್ನು ಪರಿಷತ್ತುಗಳಿಂದ ಹೊರಗಿಡುವಂತೆ ಆಗಿದೆ ಎಂದು ನನ್ನ ಅಭಿಪ್ರಾಯ. ವಸತಿ ಅರ್ಹತೆಯಿಂದಾಗಿ ಅವರು ಯಾವುದೇ ಕಾರಣದಿಂದಾಗಿ ತಾವು ವಾಸಿಸುತ್ತಿರುವ ಪ್ರದೇಶದಿಂದ ಚುನಾಯಿತರಾಗುವುದು ಸಾಧ್ಯವಿಲ್ಲದೆ ಹೋದಾಗ ಬೇರೆ ಯಾವುದೇ ಪ್ರದೇಶದಿಂದ ಚುನಾವಣೆಗೆ ನಿಲ್ಲುವುದನ್ನು ನಿರಾಕರಿಸಿದಂತಾಗುತ್ತದೆ. ಆದ್ದರಿಂದ ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಈ ವಾಸದ ಅರ್ಹತೆಯನ್ನು ಈಗ ತೆಗೆದುಹಾಕಬೇಕೆಂದು ನಾನು ಶಿಫಾರಸು ಮಾಡುತ್ತೇನೆ. ಅಧ್ಯಾಯ -4 ಲಕ್ಕೂ ಒಪ್ಪಂದ.